ಅಧಿಕಾರಗಳು ಲೆಜಿಸ್ಲೇಟಿವ್ ಪವರ್ಸ್ ಶಾಸನೀಯ ಅಧಿಕಾರಗಳು ಸೊ ಏನಿದು ಲೆಜಿಸ್ಲೇಟಿವ್ ಪವರ್ಸ್ the president summons, prorogue and dissolve Lok Sabha. Matabadi, both the houses. So ರಾಷ್ಟ್ರಪತಿಗಳು ಸದನವನ್ನು ಕರೆಯುವ, ಮುಂದೂಡುವ ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ. ಸೊ ವಾಟ್ ಯು ಮೀನ್ ಬೈ ಸಮನಿಂಗ್? ಸಮನ್ ಅಂದ್ರೆ ಏನು ನೋಡಿ. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಕಾರ ಬಿಟ್ವೀನ್ ಟೂ ಸೆಷನ್ಸ್, ಎರಡು ಅಧಿವೇಶನಗಳ ನಡುವೆ ದೇರ್ ಶಾಲ್ ನಾಟ್ ಬಿ ಎ ಟೈಮ್ ಗ್ಯಾಪ್ ಆಫ್ ಮೋರ್ ದ್ಯಾನ್ 6 months, 6 ತಿಂಗಳಿಗಿಂತ ಹೆಚ್ಚಿನ ಅವಧಿ ಇರತಕ್ಕದ್ದಲ್ಲ. ಬಿಟ್ವೀನ್ ಟೂ ಸೆಷನ್ಸ್, ಎರಡು ಅಧಿವೇಶನಗಳ ನಡುವೆ. ಸೊ ಅದಕ್ಕೋಸ್ಕರ ಇನ್ ಅ ಇಯರ್ ದೇ ವಿಲ್ ಕಂಡಕ್ಟ್ 3 sessions, 3 ಅಧಿವೇಶನಗಳನ್ನ ನಡೆಸ್ತಾರೆ. ಬಡ್ಜೆಟ್ ಸೆಷನ್, ಮಾನ್ಸೂನ್ ಸೆಷನ್, ವಿಂಟರ್ ಸೆಷನ್. ಬಡ್ಜೆಟ್ ಅಧಿವೇಶನ, ಮುಂಗಾರು ಅಧಿವೇಶನ, ಮತ್ತೆ 3ನೇದು ಚಳಿಗಾಲದ ಅಧಿವೇಶನ. ದೇರ್ ಆರ್ 3 sessions, 3 ಅಧಿವೇಶನಗಳು ನಡೆಯುತ್ತೆ. ಸೊ ಈ ಸೆಷನ್ನ ಸಮನ್ ಮಾಡಿ ಮೆಂಬರ್ಸ್ನ ಕರೆಯೋದು ಯಾರು? ಹೂ ವಿಲ್ ಸಮನ್? ಸದನಕ್ಕೆ ಹಾಜರಾಗಿ ಅಂತ ಹೇಳಿ ಇಟ್ ವಿಲ್ ಬಿ ಡನ್ ಬೈ ದ ಪ್ರೆಸಿಡೆಂಟ್. ಸರಿನಾ? ನೋಡಿ, ಎಲ್ಲದಕ್ಕಿಂತ ಮುಖ್ಯ, ಬಿಫೋರ್ ಸ್ಟಾರ್ಟಿಂಗ್ ಲೆಜಿಸ್ಲೇಟಿವ್ ಪವರ್ಸ್, President is an integral part of Parliament. ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಭಾಗವಾಗಿರುತ್ತಾರೆ. ಈಸ್ an integral part of the Parliament. ಯಾಕೆ ಅಂತಂದ್ರೆ ಪಾರ್ಲಿಮೆಂಟ್ ಮೀನ್ಸ್ ಲೋಕಸಭಾ ಪ್ಲಸ್ ರಾಜ್ಯಸಭಾ ಪ್ಲಸ್ ಪ್ರೆಸಿಡೆಂಟ್. ಸೊ ವಿತೌಟ್ ಪ್ರೆಸಿಡೆಂಟ್ ಪಾರ್ಲಿಮೆಂಟ್ ಈಸ್ ನಾಟ್ ಕಂಪ್ಲೀಟ್. ರಾಷ್ಟ್ರಪತಿಗಳಿಲ್ಲದೆ ಸಂಸತ್ತು ಪೂರ್ಣವಾಗೋದಿಲ್ಲ. ಸೊ ಲೋಕಸಭೆ, ರಾಜ್ಯಸಭೆ ಮತ್ತು ಪ್ರೆಸಿಡೆಂಟ್ 3 ಜನ ಸೇರಿನೇ ವಿ ಕಾಲ್ ಇಟ್ ಆಸ್ ವಾಟ್? ಪಾರ್ಲಿಮೆಂಟ್. ಸೊ ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೆ. ಸೊ ಮೊದಲನೇದಾಗಿ ಸಮನ್ಸ್ ದ ಹೌಸ್, ಸದನವನ್ನ ಕರೆಯುವಂತಹ ಒಂದು ಕೆಲಸ. ಸರಿನಾ? ಸೊ ದೇರ್ ಆರ್ 3 sessions, ಬಡ್ಜೆಟ್, ಮಾನ್ಸೂನ್ ಮತ್ತೆ ವಿಂಟರ್ ಸೆಷನ್. 3 sessions. ಈಗ ನೆಕ್ಸ್ಟ್ ನಡೆಯುವಂತಹ ಸೆಷನ್ನ ನಾವು ಮಾನ್ಸೂನ್ ಸೆಷನ್ ಅಂತ ಕರಿತೀವಿ, ಮುಂಗಾರು ಅಧಿವೇಶನ ಅಂತ ಕರಿತೀರ. ಸರಿನಾ? ಈಗ ಸೆಷನ್ ಸ್ಟಾರ್ಟ್ ಆಯಿತು. ನಾವು ಆಫ್ಟರ್ ದ ಸೆಷನ್ ವಿಲ್ ಕಮ್ ಟು ಅನ್ ಎಂಡ್. ಎಂಡ್ಗೆ ಬರಬೇಕು ಅಂತಂದರೆ ಕ್ಲೀನಾಗಿ ಗಮನ ಇಟ್ಕೊಳ್ಳಿ. ದ ಪ್ರಿಸೈಡಿಂಗ್ ಆಫೀಸರ್, ಸದನದ ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿ. ಪ್ರಿಸೈಡಿಂಗ್ ಆಫೀಸರ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಲೋಕಸಭಾ ಸ್ಪೀಕರ್, ವಿತ್ ರೆಸ್ಪೆಕ್ಟ್ ಟು ರಾಜ್ಯಸಭಾ ಚೇರ್ಮನ್. ಲೋಕಸಭೆಯ ವಿಚಾರದಲ್ಲಿ ಸ್ಪೀಕರು, ರಾಜ್ಯಸಭೆಯ ವಿಚಾರದಲ್ಲಿ ಚೇರ್ಮನ್, ಅಧ್ಯಕ್ಷರು. ಇವರೇನು ಮಾಡ್ತಾರೆ ಅಂತಂದರೆ ಅಡ್ಜೋನ್ಮೆಂಟ್ ಸಿನಿ ಡೈ ಅಂತ ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ. ವಾಟ್ ಈಸ್ ದಿಸ್ ಅಡ್ಜೋನ್ಮೆಂಟ್ ಸಿನಿ ಡೈ? ಅಡ್ಜೋನ್ಮೆಂಟ್ ಸಿನಿ ಡೈ ಅಂದರೆ ಅನಿರ್ದಿಷ್ಟಾವಧಿ ಸದನದ ಮುಂದೂಡಿಕೆ. ಅದರ ಅರ್ಥ ದ ಡೇಟ್ ಆ್ಯಂಡ್ ಟೈಮ್ ಆಫ್ ನೆಕ್ಸ್ಟ್ ಸೆಷನ್ ಈಸ್ ನಾಟ್ ಮೆನ್ಷನ್ಡ್. ಮುಂದಿನ ಅಧಿವೇಶನದ ಸಮಯ ಮತ್ತು ದಿನಾಂಕವನ್ನು ಉಲ್ಲೇಖಿಸುವುದಿಲ್ಲ. ಸರಿನಾ? ಈಗ ನಾಳೆ ನೈಟು ಸಂಜೆ ಕ್ಲಾಸ್ನ ಮುಗಿಸಿ ನಾನು ಹೊರಡುವಾಗ ಅಡ್ಜೋರ್ಮೆಂಟ್ ಸಿನಿ ಡೈ ಅದು ಏನಕ್ಕೆ?
ನೆಕ್ಸ್ಟ್ ನಾನು ಬಂದು ನಿಮ್ಮ ಕ್ಲಾಸನ್ನು ಯಾವಾಗ ತಗೋತೀನಿ, 1 ವಾರ ಆಗ್ಬೋದು, 8-9 ದಿನ ಆಗ್ಬೋದು. 8 ದಿನ ಆಗುತ್ತಾ 9 ದಿನ ಆಗುತ್ತಾ, ಐ ಡೋಂಟ್ ನೋ. ಸೊ ಐ ವಿಲ್ ನಾಟ್ ಎಕ್ಸಾಕ್ಟ್ಲಿ ಮೆನ್ಷನ್ ದ ಡೇಟ್ ಆ್ಯಂಡ್ ಟೈಮ್ ಆಫ್ ದ ನೆಕ್ಸ್ಟ್ ಸೆಷನ್ ಫಾರ್ ಯು ಪೀಪಲ್. ಬಟ್ ಇವಾಗ 1:15 ಊಟಕ್ಕೆ ಬಿಡ್ತೀನಲ್ವಾ, ಏನಂತ ಹೇಳ್ತೀನಿ, ವಿ ವಿಲ್ ಮೀಟ್ ಅಟ್ 4 o'clock ಅಂತ ಹೇಳ್ತೀನಿ. ಅದನ್ನೇಂತ ಕರಿತೀರಾ ನೀವು? ದಟ್ ಯು ಕಾಲ್ ಇಟ್ ಆಸ್ ಅಡ್ಜೋರ್ಮೆಂಟ್. ಸೊ ಅಡ್ಜೋರ್ಮೆಂಟ್ ಅಂತಂದ್ರೆ ಏನರ್ಥ? ದ ಟೈಮ್ and date of next meeting is mentioned. By whom? By the presiding officer. ಸದನದ ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿ. ಅಂದರೆ ಲೋಕಸಭೆಯಲ್ಲಿ ಸ್ಪೀಕರ್ ಅಂತ ಅನಿಸುತ್ತೆ, ರಾಜ್ಯಸಭೆಯಲ್ಲಿ ಚೇರ್ಮನ್ ಅಂತ ಪರಿಗಣಿಸ್ಬೋದು. ಸೊ ದ ಟೈಮ್ ಅಂಡ್ ಡೇಟ್ ಆಫ್ ದ ನೆಕ್ಸ್ಟ್ ಮೀಟಿಂಗ್ ವಿಲ್ ಬಿ ಮೆನ್ಷನ್ಡ್. ಯಾವುದರಲ್ಲಿ? ಅಡ್ಜೋರ್ಮೆಂಟ್. ಅಡ್ಜೋರ್ಮೆಂಟ್ ಸಿನಿಡೆ ಅಂದ್ರೆ ಏನು? ದ ಟೈಮ್ ಅಂಡ್ ಡೇಟ್ ಆಫ್ ದ ನೆಕ್ಸ್ಟ್ ಸೆಷನ್ ಇಸ್ ನಾಟ್ ಮೆನ್ಷನ್ಡ್. ಸೊ ಸದನ ನಡೆದ ಮೇಲೆ ಪ್ರಿಸೈಡಿಂಗ್ ಆಫೀಸರ್ ಏನು ಮಾಡ್ತಾರೆ? ಅಡ್ಜೋರ್ಮೆಂಟ್ ಸಿನಿಡೈ ಅಂತ ಪಾಸ್ ಮಾಡ್ತಾರೆ. ಆಫ್ಟರ್ ಅಡ್ಜೋರ್ಮೆಂಟ್ ಸಿನಿಡೈ, ದ ಪ್ರೆಸಿಡೆಂಟ್ ವಿಲ್ ಪಾಸ್ ಒನ್ ಮೋರ್ ಆರ್ಡರ್. ದಟ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಪ್ರೊರೋಗ್. ಎಂತ ಕರಿತೀರಾ ಅದನ್ನ? ಪ್ರೊರೋಗ್ ಅಂತ ಕರಿತೀರಾ. ಸದನ ಕರೆದೆ, ಸದನ ಮುಗೀತು, ಅವ್ರು ಅಡ್ಜೋರ್ಮೆಂಟ್ ಸಿನಿಡೈ ಪಾಸ್ ಮಾಡಿದ್ರು. ನಾವು ಪ್ರೆಸಿಡೆಂಟ್ ಏನು ಪಾಸ್ ಮಾಡ್ತಿದ್ದಾರೆ? ಒನ್ ಮೋರ್ ಆರ್ಡರ್. ಅದನ್ನೇಂತ ಕರಿತೀರಾ? ಪ್ರೊರೋಗ್ ಅಂತ ಕರಿತೀರಾ. ಪ್ರೊರೋಗ್ ಅಂತ ಅಂದ್ರೆ ಬ್ರಿಂಗ್ ಡೌನ್ ದ ಕರ್ಟೈನ್ಸ್. ಈ ನಾಟಕ ಮುಗಿದ್ಮೇಲೆ ತೆರೆ ಎಳಿತಾರ ಇಲ್ವಾ? ಪರ್ದೆ ಎಳಿತಾರ ಇಲ್ವಾ ನಾಟಕ ಮುಗಿದ್ಮೇಲೆ? ಸೊ ಇಲ್ಲೂ ಕೂಡ ಅಷ್ಟೇ, ಆಫ್ಟರ್ ದ ಸೆಷನ್ ಬ್ರಿಂಗ್ ಡೌನ್ ದ ಕರ್ಟೈನ್ಸ್. ಐ ಆಮ್ ಎಂಡಿಂಗ್ ದ ಸೆಷನ್ ಅಫಿಷಿಯಲಿ. ಔಪಚಾರಿಕವಾಗಿ ಈ ಸೆಷನ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರು ಹೇಳ್ತಿರೋದು ಅದನ್ನ? ಇಟ್ ಈಸ್ ಸೆಟ್ ಬೈ ದ ಪ್ರೆಸಿಡೆಂಟ್ ಬೈ ಪಾಸಿಂಗ್ ಅನದರ್ ಆರ್ಡರ್. ಆರ್ಡರ್ ಏನಂತ ಕರಿತೀರಾ ನೀವು? ಪ್ರೊರೋಗ್ ಅಂತ ಕರಿತೀರಾ. ಫಸ್ಟು ಸಮನ್, ಸಮನ್ ಆದಮೇಲೆ ಪ್ರಿಸೈಡಿಂಗ್ ಆಫೀಸರ್ ಅಡ್ಜೋರ್ಮೆಂಟ್ ಸಿನಿಡೈ, ದೆನ್ ಪ್ರೊರೋಗ್. ಯಾರು ಪಾಸ್ ಮಾಡೋದು ಅದನ್ನ? ಪ್ರೆಸಿಡೆಂಟ್ ಅದನ್ನ ಆರ್ಡರ್ನ ಓಡಿಸ್ತಾರೆ. ಪ್ರೆಸಿಡೆಂಟ್ ಅಂದರೆ, ಪ್ರೊರೋಗ್ ಅಂದರೆ ಅಫಿಷಿಯಲಿ ದ ಸೆಷನ್ ಹ್ಯಾಸ್ ಕಮ್ ಟು ಎನ್ ಎಂಡ್. ಔಪಚಾರಿಕವಾಗಿ ಈ ಅಧಿವೇಶನ ಅಂತ್ಯವಾಯಿತು, ಇಟ್ ಹ್ಯಾಸ್ ಕಮ್ ಟು ಎನ್ ಎಂಡ್ ಅಂತ ಹೇಳಿ ಪ್ರೆಸಿಡೆಂಟ್ ಪಾಸ್ ಮಾಡ್ತಿರೋದನ್ನ ಅಂತ ಕರಿತೀರಾ ನೀವು? ಪ್ರೊರೋಗ್ ಅಂತ ಕರಿತೀರಾ. ಇನ್ನು ಡಿಸಾಲ್ವ್. ಯಾವುದನ್ನು ಡಿಸಾಲ್ವ್ ಮಾಡೋದಕ್ಕೆ ಸಾಧ್ಯ? ಓನ್ಲಿ ಲೋಕಸಭಾ. ಆಫ್ಟರ್ ದ ಕಂಪ್ಲೀಷನ್ ಆಫ್ 5 years. ಬೇರೆ ಬೇರೆ ಸಂದರ್ಭಗಳಲ್ಲೂ ಮಾಡ್ಬೋದು, ಮುಂದೆ ಏನು ಅಂತ ಗೊತ್ತಾಗುತ್ತದು. ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ 5 years, ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಸದನನ ಈ ವಿಲ್ ಡಿಸಾಲ್ವ್ ಲೋಕಸಭಾ. ಸೊ ಮೊದಲನೇದೇನು ಸಮನ್, ಎರಡನೇದೇನು ಪ್ರೊರೋಗ್, ಮೂರನೇದು ಡಿಸಾಲ್ವ್. ಅಡ್ಜೋರ್ಮೆಂಟ್ ಸಿನಿಡೈ, ಅಡ್ಜೋರ್ಮೆಂಟ್ ಎಲ್ಲ ಜೊತೆಲೆ ಬರ್ಸ್ಕೊಂಡು ಹೋಗ್ಬಿಡ್ತೀನಿ ಇಲ್ಲೇ. ಕಮಾನ್, ರೈಟ್ ಡೌನ್. ದ ಪ್ರೆಸಿಡೆಂಟ್ ಶಾಲ್ ಸಮನ್ ಬೋತ್ ದ ಹೌಸಸ್. ಎರಡೂ ಸದನಗಳನ್ನು ಕರೆಯುವ ಅಧಿಕಾರ. ಶಾಲ್ ಸಮನ್ ಬೋತ್ ದ ಹೌಸಸ್. ಎರಡೂ ಸದನಗಳನ್ನು ಕರೆಯುವ ಅಧಿಕಾರ. ಶಾಲ್ ಸಮನ್ ಬೋತ್ ದ ಹೌಸಸ್. ಪ್ರೊರೋಗ್ ಬೋತ್ ದ ಹೌಸಸ್. ಎರಡೂ ಸದನಗಳನ್ನು ಮುಂದೂಡುವ ಅಧಿಕಾರ. ಪ್ರೊರೋಗ್ ಬೋತ್ ದ ಹೌಸಸ್. ಆ್ಯಂಡ್ ಡಿಸಾಲ್ವ್ ಲೋಕಸಭಾ. ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ. ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ. ಓಕೆನಾ? ಸ್ಟಾರ್ಟ್ ಮಾಡಿ. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಕಾರ, ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಕಾರ, ಬಿಟ್ವೀನ್ ಟೂ ಸೆಷನ್ಸ್, ಎರಡು ಅಧಿವೇಶನಗಳ ನಡುವೆ, there shall not be a time gap of more than 6 months. ಎರಡು ಅಧಿವೇಶನಗಳ ನಡುವೆ there shall not be a time gap of more than 6 months. 6 ತಿಂಗಳಿಗಿಂತ ಹೆಚ್ಚಿನ ಅವಧಿ ಇರತಕ್ಕದ್ದಲ್ಲ. ಎರಡು ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚಿನ ಅವಧಿ ಇರತಕ್ಕದ್ದಲ್ಲ. there shall not be a time gap of more than how many months? 6 months. 6 ತಿಂಗಳಿಗಿಂತ ಜಾಸ್ತಿ ಇರಬಾರ್ದು. ಡ್ಯೂ ಟು ದಸ್, ಆದ್ದರಿಂದ ಇನ್ 1 year,
ಒಂದು ವರ್ಷದಲ್ಲಿ 3 sessions are held. 3 ಅಧಿವೇಶನಗಳನ್ನು ಆಯೋಜಿಸಲಾಗುತ್ತದೆ. 3 sessions are held. 3 ಅಧಿವೇಶನಗಳನ್ನು ಆಯೋಜಿಸಲಾಗುತ್ತದೆ. ಯಾವ್ದು? ಫಸ್ಟ್ ಒನ್ ಬಡ್ಜೆಟ್ ಸೆಷನ್, ಬಡ್ಜೆಟ್ ಅಧಿವೇಶನ. ಎರಡನೇದು ಮಾನ್ಸೂನ್ ಸೆಷನ್, ಮುಂಗಾರು ಅಧಿವೇಶನ. ಮೂರನೇದು ವಿಂಟರ್ ಸೆಷನ್, ಚಳಿಗಾಲದ ಅಧಿವೇಶನ. ಚಳಿಗಾಲದ ಅಧಿವೇಶನ. ದ ಪ್ರೆಸಿಡೆಂಟ್ ಥ್ರೂ ಇಶ್ಯೂಯಿಂಗ್ ಸಮನ್ಸ್ ಅಥವಾ ಸಮನಿಂಗ್, ರಾಷ್ಟ್ರಪತಿಗಳು ಸದನವನ್ನು ಕರೆಯುವ ಮೂಲಕ, ಥ್ರೂ ಇಶ್ಯೂಯಿಂಗ್ ಸಮನ್ಸ್, ಸದನವನ್ನು ಕರೆಯುವ ಮೂಲಕ ಸದಸ್ಯರ ಹಾಜರಾತಿಯನ್ನು ಬಯಸುತ್ತಾರೆ. ವಿಲ್ ಆಸ್ಕ್ ದ ಮೆಂಬರ್ಸ್ ಟು ಬಿ ಪ್ರೆಸೆಂಟ್ ಇನ್ ದ ಹೌಸ್. ವಿಲ್ ಆಸ್ಕ್ the members to be present in the house. ಇದು ಸದನನ ಕರೆಯೋದು. ಓಕೆ. ಆಫ್ಟರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ವಹಿವಾಟುಗಳನ್ನು ನಡೆಸಿದ ನಂತರ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅದನ್ನ ವಹಿವಾಟು ಅಂತಾನೆ ಕರೆಯೋದು ರೀ. ಆಫ್ಟರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? ದ ಪ್ರಿಸೈಡಿಂಗ್ ಆಫೀಸರ್, ಸದನದ ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿ. ದ ಪ್ರಿಸೈಡಿಂಗ್ ಆಫೀಸರ್, ಸದನದ ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿ. ಪ್ರಿಸೈಡಿಂಗ್ ಆಫೀಸರ್ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಸ್ಪೀಕರ್ ಆರ್ ಚೇರ್ಮನ್. ಪ್ರಿಸೈಡಿಂಗ್ ಆಫೀಸರ್ ಏನ್ ಮಾಡ್ತಾರೆ? shall pass adjournment sine die. shall pass adjournment sine die. ಸದನವನ್ನು ಅನಿರ್ದಿಷ್ಟಾವಧಿ ಮುಂದೂಡುತ್ತಾರೆ. adjournment sine die. SINEDIE. adjournment sine die. ಅನಿರ್ದಿಷ್ಟಾವಧಿ ಸದನವನ್ನು ಮುಂದೂಡುತ್ತಾರೆ. ಏನಂಗಂದ್ರೆ ಅರ್ಥ? ಏನಾಗಾದ್ರೆ ಅರ್ಥ? ಅಲ್ಲೇ ಬರ್ಕೊಳ್ಳಿ ಸೈಡಲ್ಲಿ, ಅಡ್ಜೋರ್ಮೆಂಟ್ ಸಿನಿ ಡೈ ಅಂತ ಸಪರೇಟ್ ಹೆಡಿಂಗ್ ಹಾಕಿ. ಅಡ್ಜೋರ್ಮೆಂಟ್ ಸಿನಿ ಡೈ ವಿಲ್ ಪಾಸ್ ಅಡ್ಜೋರ್ಮೆಂಟ್ ಸಿನಿ ಡೈ ಅಂತ ಹೇಳಿದೆ. ನಾವು ರೈಟ್ ಎ ಸಪರೇಟ್ ಹೆಡಿಂಗ್ ಫಾರ್ ದಟ್, ಅಡ್ಜೋರ್ಮೆಂಟ್ ಸಿನಿ ಡೈ. ದ ಟೈಮ್ ಅಂಡ್ ಡೇಟ್ ಆಫ್ ನೆಕ್ಸ್ಟ್ ಮೀಟಿಂಗ್. The time and date of next meeting will not be mentioned. ಮುಂದಿನ ಸದನದ ಸಮಯ ಮತ್ತು ದಿನಾಂಕವನ್ನು ಉಲ್ಲೇಖಿಸುವುದಿಲ್ಲ. The time and date of next meeting will not be mentioned. ಅದನ್ನೇಂತ ಕರಿತೀರಾ ನೀವು? ಅಡ್ಜೋರ್ಮೆಂಟ್ ಸಿನಿ ಡೈ ಅಂತ ಕರಿತೀರಾ. ಅಲ್ಲೇ ಅಡ್ಜೋರ್ಮೆಂಟ್ ಅಂತಾನು ಬರೆದ್ಬಿಡಿ. ಇವೆಲ್ಲ ಲಕ್ಷ್ಮೀಕಾಂತ್ ಪಾರ್ಲಿಮೆಂಟ್ ಚಾಪ್ಟರ್ ಹಾಕಿದ್ದಾರೆ. ಹಂಗೆ ಓದಬಾರ್ದು, ಹಿಂಗೆ ಆರ್ಡ್ರಲ್ ಜೊತೆಲೇ ಓದ್ಕೊಂಡು ಹೋಗ್ಬಿಡ್ಬೇಕು, ಕತೆ ತರ ಅರ್ಥ ಆಗುತ್ತೆ. ಅಡ್ಜೋರ್ಮೆಂಟ್ ಮುಂದೂಡಿಕೆ, ಕನ್ನಡದಲ್ಲಿ ಬರೀ ಮುಂದೂಡಿಕೆ. ಅದು ಅಡ್ಜೋರ್ಮೆಂಟ್ ಸಿನಿ ಡೈ, ಇದು ಅಡ್ಜೋರ್ಮೆಂಟ್ ಅಷ್ಟೇ. ಏನು ಅಡ್ಜೋರ್ಮೆಂಟ್ ಅಂದ್ರೆ? ದ ಟೈಮ್ ಅಂಡ್ ಡೇಟ್ ಆಫ್ ದ ನೆಕ್ಸ್ಟ್ ಮೀಟಿಂಗ್ ವಿಲ್ ಬಿ ಮೆನ್ಷನ್ಡ್. ದ ಟೈಮ್ ಅಂಡ್ ಡೇಟ್ ಆಫ್ ದ ನೆಕ್ಸ್ಟ್ ಮೀಟಿಂಗ್. ಏನ್ ಮಿಸ್ ಆಯ್ತು ಮೇಡಮ್? ಅಡ್ಜೋರ್ಮೆಂಟ್ ಅಂತ ಬರೆದ್ರಾ? ದ ಟೈಮ್ ಅಂಡ್ ಡೇಟ್ ಆಫ್ ದ ನೆಕ್ಸ್ಟ್ ಮೀಟಿಂಗ್ ವಿಲ್ ಬಿ ಮೆನ್ಷನ್ಡ್. ಮುಂದಿನ ಅಧಿವೇಶನದ ಸಮಯ ಮತ್ತು ದಿನಾಂಕವನ್ನು ಉಲ್ಲೇಖಿಸಲಾಗುತ್ತದೆ. ಓಕೆನಾ? ಏನಿಲ್ಲ ರೀ, ಸಂಜೆ ಕ್ಲಾಸ್ ಮುಗಿಸ್ಬಿಟ್ಟು ಹೇಳ್ತೀನಿ ಗೊತ್ತಾ, ಟುಮಾರೋ ವಿಲ್ ಮೀಟ್ ಅಟ್ 9:30 ಅಷ್ಟೇ. ಅದು ಅಡ್ಜೋರ್ಮೆಂಟ್. ನಾಳೆ ಸಂಜೆ ಆದ್ಮೇಲೆ ಹೇಳ್ತೀನಲ್ಲ, ಅದು ಅಡ್ಜೋರ್ಮೆಂಟ್ ಸಿನಿ ಡೈ. ಮತ್ತೆ ನೆಕ್ಸ್ಟ್ ಒಂದು ವಾರ ಬಿಟ್ಟು ಬರ್ತೀನೋ, 8 ದಿನ ಬಿಟ್ಟು ಬರ್ತೀನೋ, 9 ದಿನ ಬಿಟ್ಟು ಬರ್ತೀನೋ, ಐ ಡೋಂಟ್ ನೋ. ಯು ಅಂಡರ್ಸ್ಟುಡ್ ಆರ್ ನಾಟ್? ಸೊ ಅದನ್ನ ಅಡ್ಜೋರ್ಮೆಂಟ್ ಸಿನಿ ಡೈ ಅಂತ ಕರಿತೀವಿ. ಇವಾಗ ಸಂಜೆ ಹೇಳ್ತೀನಲ್ಲ, ಅದೇನದು? ಅಡ್ಜೋರ್ಮೆಂಟ್ ಅಷ್ಟೇ. ಅಂಡರ್ಸ್ಟುಡ್ ಆರ್ ನಾಟ್?
ಸೊ ಯಾರು ಮಾಡೋದು ಇದನ್ನು ಕೂಡ? ಪ್ರಿಸೈಡಿಂಗ್ ಆಫೀಸರೇ, ಸದನದ ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿ. ವೈ ಆಮ್ ಯೂಸಿಂಗ್ ದ ವರ್ಡ್ ಪ್ರಿಸೈಡಿಂಗ್ ಆಫೀಸರ್? ವೈ? ಯಾರ ಅಧ್ಯಕ್ಷತೆ ಕೂತಿದಾರೋ ಅವ್ರ ಲೆಕ್ಕ ಬಂದ್ಬಿಡುತ್ತೆ ಅಷ್ಟೇ. ಅದು ಸ್ಪೀಕರ್ ಆಗಿರ್ಬೋದು, ಡೆಪ್ಯೂಟಿ ಸ್ಪೀಕರ್ ಆಗಿರ್ಬೋದು, ಎನಿಬಡಿ. ನಿಜಾನ ಸುಳ್ಳ? ಅಥವಾ ಚೇರ್ಮನ್ ಆಗಿರ್ಬೋದು, ಡೆಪ್ಯೂಟಿ ಚೇರ್ಮನ್ ಆಗಿ, ಎನಿಬಡಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ದೀನಿ, ಐ ಆಮ್ ಯೂಸಿಂಗ್ ಎ ಯೂನಿವರ್ಸಲ್ ನೇಮ್. ಅದು ಪ್ರಿಸೈಡಿಂಗ್ ಆಫೀಸರ್, ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿ. ಅದು ಸ್ಪೀಕರೇ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಯಾರಾದ್ರೂ ಪರವಾಗಿಲ್ಲ. ದಟ್ ಇಸ್ ದ ರೀಸನ್ ವೈ ಆಮ್ ಯೂಸಿಂಗ್ ದಟ್ ವರ್ಡ್. ಓಕೆ, ಅಂಡರ್ಸ್ಟುಡ್ ಆರ್ ನಾಟ್? ಸೊ ಪ್ರಿಸೈಡಿಂಗ್ ಆಫೀಸರ್ ಅದನ್ನೇನ್ ಮಾಡ್ತಾರೆ, ನಾಳೆ ಮಧ್ಯಾಹ್ನ 11 ಗಂಟೆವರೆಗೂ ಮುಂದೂಡಲಾಗಿದೆ. ನೋಡಿದಿರಲ್ವಾ ಸದನದಲ್ಲಿ ನಮ್ಮ ಯುಟಿ ಖಾದರ್ ಹೇಳ್ತಾರೆ, ನೋಡಿದ್ದೀರಾ ನೋಡಿಲ್ವಾ? ನಾಳೆ ಬೆಳಿಗ್ಗೆ, ಅವ್ರಂಗೆ ಮಾತಾಡ, ನಾಳೆ ಅನ್ನಲ್ಲ ಪಾಪ, ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಸದನವನ್ನು ಮುಂದೂಡಲಾಗಿದೆ ಅಂದ್ಬಿಟ್ಟು ಹೊಡೋಯ್ತಾರೆ. ಆಯ್ತಾ? ಹೇಳಿ ಪ್ರದೀಪ್ ಈಶ್ವರ್ ನೀವು ಮಾತಾಡಿ, ಹೇಳಿ ಅಂತಿರ್ತಾರೆ. ಸೌಖ್ಯ ಪಾಪ, ಅವಾಗಲೇ ಅನ್ನಲ್ಲ, ಅವತ್ತೇ ಅಂದಿಲ್ವಾ ಭಾಷೆಗಿಂತ ಭಾವ ಮುಖ್ಯ ಅಂತ ಹೇಳಿದೆ ತಾನೆ? ಎಸ್ ಆರ್ ನೋ ಇಶ್ಯೂಸ್. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಯಾಕಂದ್ರೆ ಆಮೇಲೆ ಕಂಟೆಂಪ್ಟ್ ಆಗ್ಬಿಡ್ತಾರೆ ನನ್ನ ಮೇಲೆ. ಐ ಕ್ಯಾನಾಟ್ ಸೇ ಆಲ್ ದೀಸ್ ಥಿಂಗ್ಸ್. ದಟ್ಟು ಯಾವನೋ ಕ್ಲಿಪ್ ಮಾತ್ರ ಇಷ್ಟೇ ಇದು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ದ ಅಂದ್ರೆ ನಾನು ನೆಗೆದು ಬಿದ್ದೆ ಅಂತಾನೆ ಅರ್ಥ. ಕಂಟೆಂಪ್ಟ್, ಅದು ನಿಂದನೆ. ಅದಕ್ಕೆ ಭಾಷೆಗಿಂತ ಯುಟಿ ಖಾದರ್ ಅವರೇ ನಿಮ್ಮ ಮೇಲೆ ನಮ್ಗೆ ಅತಿಯಾದ ಗೌರವ ಇದೆ. ಲೆಟ್ ಅಸ್ ಕಂಟಿನ್ಯೂ ಪ್ಲೀಸ್. ಬ್ಯಾಚ್ ಮಾಡಿಬಿಟ್ರು ಮೇಡಮು. ಅಲ್ಲೋ ಮೇಡಮ್, ಯಾಕೆ ಮೇಡಮ್ ಇವತ್ತು ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂತ ನಿಮ್ಗೆ ಗೊತ್ತಲ್ಲ ಮೇಡಮ್, ಮನೆಹಾಳು ಮೀಡಿಯಾ ತಾನೆ. ಬರೀರಿ ಮೇಡಮ್. ನೆಕ್ಸ್ಟು ಅಡ್ಜಾರ್ನ್ಮೆಂಟ್ ಸಿನಿಡೈ. ಆಮೇಲೆ ಪ್ರೊರೋಗ್. ಆಫ್ಟರ್ ಅಡ್ಜಾರ್ನ್ಮೆಂಟ್ ಸಿನಿಡೈ ಇಸ್ ಪಾಸ್ಡ್, ಅನಿರ್ದಿಷ್ಟಾವಧಿ ಸದನವನ್ನು ಮುಂದೂಡಿದ ನಂತರ. ಆಫ್ಟರ್ ಅಡ್ಜೋರ್ಮೆಂಟ್ ಸಿನಿಡೈ ಇಸ್ ಪಾಸ್ಡ್, ಅನಿರ್ದಿಷ್ಟಾವಧಿ ಸದನವನ್ನು ಮುಂದೂಡಿದ ನಂತರ. ಅಡ್ಜೋರ್ಮೆಂಟ್ ಸಿನಿಡೈ ಇಸ್ ಪಾಸ್ಡ್, ಅನಿರ್ದಿಷ್ಟಾವಧಿ ಸದನವನ್ನು ಮುಂದೂಡಿದ ನಂತರ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? ದ ಪ್ರೆಸಿಡೆಂಟ್ ವಿಲ್ ಪಾಸ್ ಅನದರ್ ಆರ್ಡರ್. ರಾಷ್ಟ್ರಪತಿಗಳು ಮತ್ತೊಂದು ಆದೇಶವನ್ನು ಹೊರಡಿಸುತ್ತಾರೆ. ವಿಲ್ ಪಾಸ್ ಅನದರ್ ಆರ್ಡರ್. ರಾಷ್ಟ್ರಪತಿಗಳು ಮತ್ತೊಂದು ಆದೇಶವನ್ನು ಹೊರಡಿಸುತ್ತಾರೆ. ವಿಚ್ ಬ್ರಿಂಗ್ಸ್ ಆನ್ ಎಂಡ್ ಟು ದ ಸೆಷನ್. ಇದರಿಂದ ಅಧಿವೇಶನ ಅಂತ್ಯಗೊಳ್ಳುತ್ತದೆ. ವಿಚ್ ಬ್ರಿಂಗ್ಸ್ ಆನ್ ಎಂಡ್ ಟು ದ ಸೆಷನ್. ಇದರಿಂದ ಅಧಿವೇಶನ ಏನಾಗುತ್ತೆ? ಅಂತ್ಯಗೊಳ್ಳುತ್ತದೆ. ಸೊ ಪ್ರೊರೋಗ್ ಅಂದ್ರೆ ಏನರ್ಥ? ಬ್ರಿಂಗ್ ಡೌನ್ ದ ಕರ್ಟೈನ್ಸ್. ಸೈಡಲ್ಲಿ ಬರೀ ಅದನ್ನು. ಪ್ರೊರೋಗ್ ಮೀನ್ಸ್ ಬ್ರಿಂಗ್ ಡೌನ್ ದ ಕರ್ಟೈನ್ಸ್. ಬ್ರಿಂಗ್ ಡೌನ್ ದ ಕರ್ಟೈನ್ಸ್. ಆಯ್ತಾ? ಬ್ರಿಂಗ್ ಡೌನ್ ದ ಕರ್ಟೈನ್ಸ್. ತೆರೆಯನ್ನು ಎಳೆಯಿರಿ. ತೆರೆಯನ್ನು ಎಳೆಯಿರಿ ಅಥವಾ ಪರದೆಯನ್ನು ಎಳೆಯಿರಿ ಅಂತ ಕರಿತೀವಿ ಅದನ್ನ. ಬ್ರಿಂಗ್ ಡೌನ್ ದ ಕರ್ಟೈನ್ಸ್. ಏನೇನು ಗೊತ್ತಾಯ್ತು ನಿಮ್ಗೆ? ಸಮನ್, ಹೌದಾ? ಅಡ್ಜೋರ್ಮೆಂಟ್ ಸಿನಿಡೈ ಮತ್ತೆ ಪ್ರೊರೋಗ್. 4 ಕೂಡ ಯು ಕೇಮ್ ಟು ನೋ ವಾಟ್ ಈಸ್ ದಿಸ್. ನೆಕ್ಸ್ಟ್ ಎಲ್ಲ ಲೆಜಿಸ್ಲೇಟಿವ್ ಪವರ್ಸೇ, ಶಾಸನೀಯ ಅಧಿಕಾರಗಳೇ, ಮುಗಿಯೋವರೆಗೂ ಶಾಸನೀಯ ಅಧಿಕಾರಗಳೇ ಪ್ರೆಸಿಡೆಂಟ್ದು. ನೆಕ್ಸ್ಟ್ ಜಾಯಿಂಟ್ ಸೆಷನ್ ಸಮನ್ ಮಾಡೋದು ಯಾರು? ಹೂ ವಿಲ್ ಸಮನ್ ಜಾಯಿಂಟ್ ಸೆಷನ್? ಪ್ರೆಸಿಡೆಂಟ್. ಹೂ ವಿಲ್ ಪ್ರೊರೋಗ್ ಜಾಯಿಂಟ್ ಸೆಷನ್? ಪ್ರೆಸಿಡೆಂಟ್ ಓನ್ಲಿ. ಕಂಟಿನ್ಯೂ ಮಾಡಿ, ಅಲ್ಲೇ ಬರೀರಿ. ದ ಪ್ರೆಸಿಡೆಂಟ್ ಇವನ್ ಸಮನ್ಸ್. ದ ಪ್ರೆಸಿಡೆಂಟ್ ಇವನ್ ಸಮನ್ಸ್ ಅಂಡ್ ಪ್ರೊರೋಗ್ಸ್ ಜಾಯಿಂಟ್ ಸೆಷನ್. ಜಂಟಿ ಅಧಿವೇಶನವನ್ನು ಕೂಡ ಕರೆಯುವ ಮತ್ತು ಮುಂದೂಡುವ ಕೆಲಸವನ್ನು ಮಾಡುತ್ತಾರೆ. ಸಮನ್ಸ್ ಅಂಡ್ ಪ್ರೊರೋಗ್ಸ್ ಜಾಯಿಂಟ್ ಸೆಷನ್. ಸಮನ್ಸ್ ಅಂಡ್ ಪ್ರೊರೋಗ್ಸ್ ಜಾಯಿಂಟ್ ಸೆಷನ್. ನೆಕ್ಸ್ಟ್ ಎರಡನೇದು ಲೆಜಿಸ್ಲೇಟಿವ್ ಫಂಕ್ಷನ್ ಪ್ರೆಸಿಡೆಂಟ್ದು. ಎರಡನೇದು ಇದು ಲೆಕ್ಕ. ಇಷ್ಟೊತ್ತವರೆಗೂ ಮಾತಾಡಿದ್ದು ಒಂದೇ, ಸರಿನಾ? ದ ಪ್ರೆಸಿಡೆಂಟ್ ಶಾಲ್ ಸೆಂಡ್ ಮೆಸೇಜಸ್ ಟು ದ ಹೌಸ್. ಸದನಕ್ಕೆ ಸಂದೇಶ ರವಾನಿಸುವ ಅಧಿಕಾರ. ಸೆಂಡ್ ಮೆಸೇಜಸ್ ಟು ದ ಹೌಸ್. ಸದನಕ್ಕೆ ಸಂದೇಶ. ಏನ್ ಸಂದೇಶ? ಹಾಯ್, ಹೌ ಆರ್ ಯು,
Is everything fine? Did you have your breakfast? Huh? Hanga? What's up? What's up? Yes, ಮಚಾ, how are you? ಅಂತ ಕೇಳದ. ಮತ್ತೆ ಏನು ಮೆಸೇಜು? ಏನು ಮೆಸೇಜ್ ರೀ? ಪ್ರಜ್ವಲ್ ರೇವಣ್ಣನ್ ಬಿಟ್ರೆ ಹಂಗೆ ಕಳಿಸಿರೋದೇನೋ. ಹಾಯ್ ವಾಟ್ಸಪ್ ಅಂತ. ಹಾಂ, ಇರಲಿ, ಹೇಳಿ ಏನು ಮೆಸೇಜು? ಯಾವುದ್ರ ಬಗ್ಗೆ ಸಂದೇಶ ಕಳಿಸ್ತಾರೆ ಮೇಡಮ್? ಮಸೂದೆ ಯಾವ್ದಾದ್ರು ಪೆಂಡಿಂಗ್ ಇದೆಯಾ? ಎ ಬಿಲ್ ವಿಚ್ ಇಸ್ ಪೆಂಡಿಂಗ್ ಇನ್ ದ ಪಾರ್ಲಿಮೆಂಟ್. ಯಾಕೆ ಇನ್ನೂ ಪಾಸ್ ಆಗಿಲ್ಲ? ಏನು ವಿಷಯ? ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೆಸೇಜ್ ಕಳಿಸ್ತಾರೆ ಅಷ್ಟೇ. ರೈಟ್ ಡೌನ್. ರಿಗಾರ್ಡಿಂಗ್ ಎ ಬಿಲ್ ವಿಚ್ ಇಸ್ ಪೆಂಡಿಂಗ್ ಇನ್ ದ ಪಾರ್ಲಿಮೆಂಟ್. ಸಂಸತ್ತಿನಲ್ಲಿ ವಿಳಂಬವಾಗುತ್ತಿರುವ ಮಸೂದೆಯ ಬಗ್ಗೆ. ರಿಗಾರ್ಡಿಂಗ್ ಎ ಬಿಲ್ ವಿಚ್ ಇಸ್ ಪೆಂಡಿಂಗ್ ಇನ್ ದ ಪಾರ್ಲಿಮೆಂಟ್. ಬಿಲ್ ವಿಚ್ ಇಸ್ ಪೆಂಡಿಂಗ್. ಬಿಲ್ ಇನ್ನೊಂದು 5 ಫ್ಯಾನ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಒಂದೊಂದು ಪದ ಹಿಂಗೆ ನೋಡ್ರಿ ಎಲ್ಲರೂ. ಬಡಗಿ ಸರ್ ಬಂದ್ರೆ ಹೆಂಗ್ ಗೊತ್ತಾ? ಫ್ಯಾನ್ ಆಫ್ ಮಾಡಿ, ಇಲ್ಲದ ಕೇಳಿಸಲ್ಲ ಅಷ್ಟೇ, ವಾಯ್ಸ್ ರೈಸೇ ಮಾಡಲ್ಲ. ಈ ನೆವರ್ ಇನ್ಕ್ರೀಸಸ್ ಇಸ್ ವಾಯ್ಸ್. ಯಾಕೆ ಗೊತ್ತು? ಅನುಭವಿಸಿರೋರು, ಸೀನಿಯರ್ ಅವರು. ನಮ್ಗಿನ್ನೂ ದುರಾಂಕಾರ ಕಮ್ಮಿ ಆಗಿಲ್ಲ, ಅದಕ್ಕೆ ಕಿರ್ಸ್ತಾ ಇದ್ದೀವಿ. ಇನ್ನೊಂದೆರಡು ಸಲ ಗಂಟ್ಲು ಕೆಲಸ ಕೊಟ್ರೆ, ಇಲ್ಲೇ ಡಾಕ್ಟ್ರು ಮೇಡಮ್, ಅಲ್ಲೊಬ್ರಿದೆ, ಸಿಂಪ್ಲಿ ದಕ್ಷಿಣ ಅಂತ ಹೋಟ್ಲಿದೆ ಗೊತ್ತಾ, ಅಲ್ಲಿ ಎದುರುಗಡೆ ಒಬ್ರು ಲೇಡಿ ಡಾಕ್ಟ್ರ್ ಇದ್ದಾರೆ. ಗಂಟ್ಲು ಒಳಗಡೆ ವೋಕಲ್ ಕಾರ್ಡ್ ಸುತ್ಕೊಂಡ್ಬಿಟ್ಟಿತ್ತು ನನಗೆ. ಹೋದೆ, ಕೇಳಿದೆ ಅವ್ರಿಗೆ, ಸರ್ ಮೇಡಮ್ ಅದು ನಾಳೆ ನಾಳಿದ್ದು ಪಟ ಮಾಡ್ಬೋದಾ ಅಂದ. 4 ದಿನ ಮಾತಾಡಬೇಡಿ, ಒಳಗಡೆ ವೋಕಲ್ ಕಾರ್ಡ್ಸು ಇನ್ಫ್ಲೇಮೇಟ್ ಆಗ್ಬಿಟ್ಟಿದೆ ಅಂದರು, ಊದ್ಕೊಂಡ್ಬಿಟ್ಟಿದೆ. 4 ದಿನ ನೀವು ಮಾತಾಡಿದ್ರೆ 15 ದಿನ ಆಗಲ್ಲ ಅಂದರು. ಬಾಯಿ ಮುಚ್ಕೊಂಡು ಬಂದೆ. ಎಸ್, ಬೇರೆ ಯಾರು ಅಲ್ಲ, ಇಲ್ಲೇ ಡಾಕ್ಟ್ರು. ಓಕೆನಾ? ಹಂಗಾಗಿದೆ ಒಂದ್ಸಲ ಆಗ್ಲೇ. ಹೇಳಿದ್ರು ಏನಾಗಿತ್ತು? ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಅವಾಗ ಇನ್ನೂ ಸ್ಟ್ರೈನ್ ಮಾಡಿದ್ದೀರಾ ಅಂದರು. ಕಿರ್ಚಿ. ಅದಕ್ಕೆ ಬಡಗಿ ಸರ್ ಜೋರಾಗೆ ಮಾತಾಡಲ್ಲ. ಬೇಕಾ ಆಫ್ ಮಾಡ್ಕೊಳ್ಳಿ, ಮುಂದೆ ಬಂದು ಕೂತ್ಕೊಳ್ಳಿ. ದಿಸ್ ವಾಟ್ ಯು ವಿಲ್ ಡೂ. ರೈಟ್ ಡೌನ್. ಸೆಂಡ್ ಮೆಸೇಜಸ್ ಟು ದ ಪಾರ್ಲಿಮೆಂಟ್. ಸದನಕ್ಕೆ ಸಂದೇಶವನ್ನು ರವಾನಿಸುವ ಹಕ್ಕು. ಯಾವುದ್ರ ಬಗ್ಗೆ? ರಿಗಾರ್ಡಿಂಗ್ ಎ ಬಿಲ್ ವಿಚ್ ಇಸ್ ಪೆಂಡಿಂಗ್ ಇನ್ ದ ಪಾರ್ಲಿಮೆಂಟ್ ಆರ್ ಎನಿ ಅದರ್ ಮ್ಯಾಟರ್ಸ್ ರಿಲೇಟೆಡ್ ಟು ಪಾರ್ಲಿಮೆಂಟ್. ಎನಿ ಅದರ್ ಮ್ಯಾಟರ್ಸ್ ರಿಲೇಟೆಡ್ ಟು ಪಾರ್ಲಿಮೆಂಟ್. ಸಂಸತ್ತಿಗೆ ಸಂಬಂಧಪಟ್ಟ ಇತರ ವಿಚಾರಗಳ ಬಗ್ಗೆ. ಸಂಸತ್ತಿಗೆ ಸಂಬಂಧಪಟ್ಟ ಇತರ ವಿಚಾರಗಳ ಬಗ್ಗೆ. ಮೂರನೇದು, ದ ಪ್ರೆಸಿಡೆಂಟ್ ಶಾಲ್ ಅಡ್ರೆಸ್ ದ ಪಾರ್ಲಿಮೆಂಟ್. ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ. ಶಾಲ್ ಅಡ್ರೆಸ್ ದ ಪಾರ್ಲಿಮೆಂಟ್. ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ. ಅಡ್ರೆಸ್ ದ ಪಾರ್ಲಿಮೆಂಟ್. ಟೆಲ್ ಮಿ ವೆನ್ ಯು ವಿಲ್ ಅಡ್ರೆಸ್. ದೆನ್ ಜಾಯಿಂಟ್ ಸೆಷನ್. ಹೌದಾ? ಸೊ ವೆನ್ ದೇ ವಿಲ್ ಅಡ್ರೆಸ್ ಅಂದರೆ ಫಸ್ಟ್ ಸೆಷನ್ ಆಫ್ಟರ್ ಜನರಲ್ ಎಲೆಕ್ಷನ್. ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನ. ಫಸ್ಟ್ ಸೆಷನ್ ಆಫ್ಟರ್ ಜನರಲ್ ಎಲೆಕ್ಷನ್. ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನ. ಫಸ್ಟ್ ಸೆಷನ್ ಆಫ್ ಎವ್ರಿ ಇಯರ್. ಪ್ರತಿ ವರ್ಷದ ಮೊದಲ ಅಧಿವೇಶನ. ಅಂದರೆ ಪ್ರತಿ ವರ್ಷ ಯಾವುದು ಫಸ್ಟ್ ಸೆಷನ್ ಬರೋದು? ಬರೀತಿದ್ದೀನಿ ನೋಡಿ, ಬಡ್ಜೆಟ್ ಸೆಷನ್ ಅಲ್ವಾ? and joint session. So the president shall address the parliament. ಸದನವನ್ನು ಉದ್ದೇಶಿಸಿ ಮಾತನಾಡುವ ಹಕ್ಕು. ಫಸ್ಟ್ ಸೆಷನ್ ಆಫ್ಟರ್ ಜನರಲ್ ಎಲೆಕ್ಷನ್.
first session of every year and joint session. He will address the house. ಈ ಕೇರಳದ ತಮಿಳ್ನಾಡಲ್ಲಿ ಏನೋ ಸ್ವಲ್ಪ ಗಲಾಟೆ ಆಗಿತ್ತು ಗವರ್ನರ್ಗೆ ಮತ್ತೆ ಸರ್ಕಾರಕ್ಕೆ. ಏನ್ ಸರ್ ಅದು? ಬಿಲ್ ಪೆಂಡಿಂಗ್ ಬಿಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಗಲಾಟೆ ಆಗಿತ್ತು ಸರ್. ಅಡ್ರೆಸ್ಸಿಂಗ್ ಭಾಷಣಕ್ಕೆ ಸಂಬಂಧಪಟ್ಟಂತೆ. ಐ ಆಮ್ ಟಾಕಿಂಗ್ ಅಬೌಟ್ ಫೆಬ್ರವರಿ ಮ್ಯಾಟರ್. ನೌ ವಿ ಆರ್ ಇನ್ ದ ಮಂತ್ ಆಫ್ ಮೇ ನಾ? ವಿ ಆರ್ ಇನ್ ದ ಮಂತ್ ಆಫ್ ಮೇ. ಐ ಆಮ್ ಟಾಕಿಂಗ್ ಅಬೌಟ್ ಫೆಬ್ರವರಿ ತಿಂಗಳಲ್ಲಿ ಆದಂತ ಪ್ರಚಲಿತ ವಿದ್ಯಮಾನದ ಬಗ್ಗೆ ಮಾತಾಡ್ತಿದ್ದೀನಿ. ಎಸ್, ಕಮಾನ್ ಹೇಳಿ ಮೇಡಮ್, ಏನಾಯ್ತು ಹೇಳ್ರಿ. ಹಾ, ಜೋರಾಗಿ ಹೇಳಿ. ಓಕೆ, ದೆನ್ ಟ್ಯಾಕ್ಸೇಷನ್. ಜೋರಾಗಿ ಗುರು. ಚಾರ್ ಫ್ಯಾನ ಹಿಂದಗಡೆ ಯಾಕೆ ಹಾಕೋರು ಇನ್ನೂ ಗೊತ್ತಿಲ್ಲ ನನಗೆ. ಯಾರಿಗೆ ಬರ್ತಾಯಿದ್ ಗಾಳಿ ಅದು? ಅಲ್ಲ, ಯಾರಿಗೆ ಬರ್ತಾಯಿದ್ ಗಾಳಿ ಅದು? ಆಫ್ ಮಾಡ್ರಿ ಅದನ್ನೇ. ಯಾವ್ದ್ರಿ ಅದು? ಲಾಸ್ಟ್ ಒನ್ ಯಾವ್ದು? ಇದನ್ನ ಆಫ್ ಮಾಡಲ್ಲ. ನೀವು ಇಲ್ಲಿ ಬಂದು ಕೂತಿರೋದೇ ಫ್ಯಾನ್ಗೋಸ್ಕರ ಅಂತ ನನ್ಗೆ ಗೊತ್ತಿಲ್ವಾ? ಅಲ್ಲಿ ನೋಡಿದ್ರು ಅಲ್ಲಿ ಅವ್ರು ಅಟ್ಯಾಕ್ ಮಾಡಿದ್ದಾರೆ, ಅಲ್ಲಿ ನೋಡಿದ್ರು ಅವ್ರು ಕೂತಿದ್ದಾರೆ. ಇನ್ನು ಇದೊಂದೇ ಕಣೆ ದಾರಿ ಇರೋದು. ಹಾಳಾಗೋಗ್ಲಿ, ಅವ್ರ ಮಕ ಹತ್ರದಿಂದ ನೋಡಿದ್ರು ಸರಿ, ಅಲ್ಲೇ ಹೋಗೋಣ ಬಾ ಅಂತ ಬಂದವ್ರು ಇಬ್ರು. ಅದು ಲಾಸ್ಟ್ ಒನ್ ಯಾವುದು? ಯಾರಾದ್ರು ಎದ್ದು ಬಂದು ಆಫ್ ಮಾಡಿ. ಹೇಳಿ, ಯಾವಾಗ ಏನು ಪ್ರಾಬ್ಲಮ್ ಆಯಿತು? ವಾಟ್ ಹ್ಯಾಪೆಂಡ್? So now I will ask you simple questions. I want you people to answer. One. Yerna. Sir, whatever issues has been highlighted by the President in his address, should that be discussed in the Parliament? First question. President ಬಂದು ಭಾಷಣದಲ್ಲಿ ಪ್ರಸ್ತಾಪಿಸಿರುವ ವಿಚಾರಗಳನ್ನ ಸಂಸತ್ತಿನಲ್ಲಿ ಚರ್ಚಿಸಬೇಕಾ ಬೇಡವಾ? ಮೊದಲನೇ ಪ್ರಶ್ನೆ. ಅಥವಾ ಬಂದು ಸುಮ್ಮನೆ ಅಡ್ರೆಸ್ನ ಮಾಡಿ ಹೊರಟೋಗ್ತಾರ? ಮಾಡಲೇಬೇಕಾ? ಇಸ್ ಇಟ್ ಮ್ಯಾಂಡೇಟರಿ ಟು ಹ್ಯಾವ್ ಎ ಡಿಸ್ಕಷನ್ ಅಬೌಟ್ ದೋಸ್ ಇಶ್ಯೂಸ್ ವಿಚ್ ಹ್ಯಾಸ್ ಬೀನ್ ಹೈಲೈಟೆಡ್ ಬೈ ದ ಪ್ರೆಸಿಡೆಂಟ್? ರಾಷ್ಟ್ರಪತಿಗಳು ತನ್ನ ಭಾಷಣದಲ್ಲಿ ಪ್ರಸ್ತಾಪಿಸಿರುವ ವಿಚಾರಗಳನ್ನ ಕಡ್ಡಾಯವಾಗಿ ಚರ್ಚೆ ಮಾಡಲೇಬೇಕಾ? ಮಾಡದೇ ಇದ್ದರೂ ಆಗುತ್ತಾ? ಓಕೆ, ಉತ್ತರ ಮಾಡಲೇಬೇಕು. ಓಕೆ, ಯು ಸ್ಟಿಕ್ ಟು ಯುವರ್ ಪಾಯಿಂಟ್. ನಿಮ್ಗೆಲ್ಲ ವಿರೋಧಿಗಳಿದ್ದಾರೆ, ಯೋಚನೆ ಮಾಡಿ. ಎಸ್, ಮಿಕ್ಕಿದವರೆಲ್ಲ ಏನಂದ್ರಿ? ಮಾಡ್ಬೋದು, ಮಾಡದೇ ಇರ್ಬೋದು. ಶಿ ಈಸ್ ರೈಟ್. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಪಾರ್ಲಿಮೆಂಟ್ ಟು ಡಿಸ್ಕಸ್ ದೋಸ್ ಇಶ್ಯೂಸ್ ವಿಚ್ ಹ್ಯಾಸ್ ಬೀನ್ ಹೈಲೈಟೆಡ್ ಬೈ ದ ಪ್ರೆಸಿಡೆಂಟ್ ಇನ್ ಹಿಸ್ ಅಡ್ರೆಸ್ ಅಂಡ್ ದ ಪ್ರಿಸೈಡಿಂಗ್ ಆಫೀಸರ್ ಶಾಲ್ ಅಲಾಟ್ ಸ್ಪೆಸಿಫಿಕ್ ಟೈಮ್ ಫಾರ್ ದಿಸ್. ಸರಿನಾ? ಏನ್ ಹೇಳಿ? ರಾಷ್ಟ್ರಪತಿಗಳು ತನ್ನ ಭಾಷಣದಲ್ಲಿ ಪ್ರಸ್ತಾಪಿಸಿರುವ ಎಲ್ಲಾ ವಿಚಾರಗಳನ್ನು ಸಂಸತ್ತಿನಲ್ಲಿ ಚರ್ಚಿಸಲೇಬೇಕು. ಸದನದ ಅಧ್ಯಕ್ಷತೆ ವಹಿಸಿರುವ ಅಧ್ಯಕ್ಷರು ಇದಕ್ಕಾಗಿ ನಿರ್ದಿಷ್ಟವಾಗಿ ಸಮಯವನ್ನು ಮೀಸಲಿಡಬೇಕಾಗುತ್ತದೆ. ಒಂದು. ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಲಾ? ಶುಡ್ ದಟ್ ಬಿ ಪಾಸ್ಡ್ ಇನ್ ಬೋತ್ ದ ಹೌಸಸ್? ಎರಡೂ ಸದನಗಳಲ್ಲಿ ಅಂಗೀಕಾರವಾಗಲೇಬೇಕಾ? ಶುಡ್ ದಟ್ ಬಿ ಪಾಸ್ಡ್ ಇನ್ ಬೋತ್ ದ ಹೌಸಸ್? ಇಟ್ ಶುಡ್ ಬಿ ಪಾಸ್ಡ್ ಇನ್ ಬೋತ್ ದ ಹೌಸಸ್. ಓಕೆ. ಕ್ಯಾನ್ ದ ಹೌಸ್ ಮೇಕ್ ಅಮೆಂಡ್ಮೆಂಟ್ಸ್? ಸದನ ಈ ಭಾಷಣವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿರುತ್ತದೆಯೋ? ದ ಹೌಸ್ ಹ್ಯಾವ್ ಪವರ್ಸ್ ಟು ಅಮೆಂಡ್ ದ ಅಡ್ರೆಸ್ ಆಲ್ಸೋ. ಸದನ ಇವರ ಭಾಷಣವನ್ನ ತಿದ್ದುಪಡಿ ಮಾಡುವ ಅಧಿಕಾರನೂ ಇರುತ್ತೆ. ಎರಡೂ ಸದನದಲ್ಲಿ ಇವರ ಭಾಷಣ ಪಾಸೂ ಆಗಬೇಕು. ಇವರ ಭಾಷಣದ ಮೇಲೆ ಚರ್ಚೆ ಕೂಡ ಆಗಲೇಬೇಕು ಕಡ್ಡಾಯವಾಗಿ. ಅಂಡರ್ಸ್ಟುಡ್ ಆರ್ ನಾಟ್? ಈಗ ಏನಾದರೂ ಐಡಿಯಾ ಬಂದಿದ್ರೆ ತಮಿಳ್ನಾಡಲ್ಲಿ ಏನಾಯ್ತು ಅಂತ ಈಗಲೂ ಅವಕಾಶ ಕೊಡ್ತಿದ್ದೀನಿ ಉತ್ತರವನ್ನು ನೀಡಲು. ಗವರ್ನರ್ಗೆ ಭಾಷಣನ ಸೆಟ್ ಮಾಡಿ ಕೊಡೋದು ಯಾರು? ಪ್ರಿಪೇರ್ ಮಾಡೋದು ಯಾರು? ಪ್ರೆಸಿಡೆಂಟ್ ಭಾಷಣ ಇದೆಯಲ್ರಿ, ಅದನ್ನ ಪ್ರಿಪೇರ್ ಮಾಡೋದು ಗವರ್ನಮೆಂಟ್. ಪ್ರೆಸಿಡೆಂಟ್ ಸ್ವಂತ ಭಾಷಣ ಅಲ್ಲ.
ದ ಅಡ್ರೆಸ್ ಇಸ್ ಪ್ರಿಪೇರ್ಡ್ ಬೈ ದ ಗವರ್ನಮೆಂಟ್. ತಮಿಳ್ನಾಡಲ್ಲಿ ಏನಾಯ್ತು, ಕರೆಂಟ್ ಅಫೇರ್ಸ್ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ದ ಗವರ್ನಮೆಂಟ್ ಪ್ರಿಪೇರ್ಡ್ ದ ಸ್ಪೀಚ್, ಭಾಷಣವನ್ನು ಸಿದ್ಧಪಡಿಸ್ಕೊಟ್ರು. ಇನ್ ದಿಸ್ ಪ್ಲೇಸ್ ಇಟ್ ವಾಸ್ ಗವರ್ನರ್ ಅಲ್ವಾ, ಇವರು ಭಾಷಣದಲ್ಲಿ ತಮಿಳಲ್ಲಿ ಕೊಟ್ಟಿರೋದು ಭಾಷಣ ಅದು. ದೇ ಹ್ಯಾವ್ ಯೂಸ್ ದ ವರ್ಡ್ ಯೂನಿಯನ್ ಗವರ್ನಮೆಂಟ್. ಈ ಮಿಸ್ಟರ್ ಗವರ್ನರ್ ಯೂನಿಯನ್ ಗವರ್ಮೆಂಟ್ ಅನ್ನೋ ಹೆಸರನ್ನ ಚೇಂಜ್ ಮಾಡಿ ಯು ಮೇ ಬಿ ವಂಡರಿಂಗ್, ಏನ್ ವ್ಯತ್ಯಾಸ ಸರ್, ಕರ್ಮ ಎರಡೂ ಸೇಮ್ ಅಲ್ವಾ ಅಂತ. ನಿಮ್ಗೊಂದು ಎರಡು ಪದ ಹೇಳ್ತೀನಿ, ಅರ್ಥ ಆದ್ರೆ ಹೇಳಿ. ಎಲ್ಡರ್ ಬ್ರದರ್ಗುನು ಬಿಗ್ ಬ್ರದರ್ಗುನು ವ್ಯತ್ಯಾಸ ಹೇಳಿ ನೋಡುವ. ಹಿರಿಯಣ್ಣನಿಗೂ ದೊಡ್ಡಣ್ಣನಿಗೂ ವ್ಯತ್ಯಾಸ. ಹಿರಿಯಣ್ಣ ಅಂದ್ರೆ ನಿಮ್ಮ ಯಜಮಾನ ಪಿಕ್ಚರ್ ವಿಷ್ಣುವರ್ಧನ್. ತಮ್ಮಂದಿರಿಗೆ ಒಂದು ಪಾಲು ಹೆಚ್ಚು ಕೊಟ್ಟು ತಮ್ಮಂದಿರಿಗಾಗಿ ತಾನು ಅವ್ರ ಜೊತೆಗೆ ಹೊಂದಾಣಿಕೆಯಿಂದ ಹೋಗೋನು ಎಲ್ಡರ್ ಬ್ರದರ್. ಬಿಗ್ ಬ್ರದರ್ ಅಂದ್ರೆ ಹೊಡಿ ಬಡಿ, ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಇಲ್ಲೂ ಅಷ್ಟೇ, ಸೆಂಟ್ರಲ್ ಗವರ್ಮೆಂಟ್ ಅನ್ನೋ ಪದ ಬಳಸಿದ್ರೆ ಇಟ್ ಸಜೆಸ್ಟ್ಸ್ ದ ಸ್ಟೇಟ್ಸ್ ಆರ್ ಸಬಾರ್ಡಿನೇಟ್ಸ್, ರಾಜ್ಯಗಳು ಅಧೀನ ಸ್ಥಾನದಲ್ಲಿವೆ ಅನ್ನೋದನ್ನ ಹೇಳುತ್ತೆ. ಇಫ್ ಯು ಯೂಸ್ ದ ವರ್ಡ್ ಯೂನಿಯನ್ ಗವರ್ನಮೆಂಟ್, ದಿಸ್ ಈಸ್ ಕ್ವಾಸಿ ಫೆಡರಲ್ ಕಂಟ್ರಿ. ನಿನಗೂ ಕೂಡ ಸಂವಿಧಾನನೇ ಮುಖ್ಯ, ನನಗೂ ಕೂಡ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ. ಅರ್ಥ ಆಯ್ತಾ? ಯು ಆರ್ ನಾಟ್ ಸುಪ್ರೀಂ ಟು ಮೀ, ಯು ಆರ್ ನಾಟ್ ಸುಪೀರಿಯರ್ ಟು ಮೀ. ನೀನು ನನಗಿಂತ ಉನ್ನತ ಸ್ಥಾನದಲ್ಲಿಲ್ಲ. ಕಾನ್ಸ್ಟಿಟ್ಯೂಷನ್ ಇಸ್ ಸುಪೀರಿಯರ್. ಅಂಡರ್ ಕಾನ್ಸ್ಟಿಟ್ಯೂಷನ್ ಯು ಹ್ಯಾವ್ ರೈಟ್ಸ್, ಐ ಹ್ಯಾವ್ ಮೈ ಓನ್ ರೈಟ್ಸ್. ಯು ಅಂಡರ್ಸ್ಟುಡ್ ಆರ್ ನಾಟ್? ಸಂವಿಧಾನದ ಅಡಿಯಲ್ಲಿ ನಿನಗೂ ಹಕ್ಕಿದೆ, ನನಗೂ ಹಕ್ಕಿದೆ. ಸೆಂಟ್ರಲ್ ಗವರ್ಮೆಂಟ್ ಅನ್ನೋ ಪದ ಬಳಸಿದ್ರೆ ರಾಜ್ಯಗಳು ಸಬಾರ್ಡಿನೇಟ್ಸ್ ಅನ್ನ ಅರ್ಥ ಕೊಟ್ಬಿಡುತ್ತೆ. ಯೂನಿಯನ್ ಗವರ್ಮೆಂಟ್ ಅನ್ನ ಹೆಸರು ಕೊಟ್ರೆ ವಿ ಆರ್ ನಾಟ್ ಸಬಾರ್ಡಿನೇಟ್ಸ್, ವಿ ಆರ್ ಕ್ವಾಸಿ ಫೆಡರಲ್, ವಿ ಆರ್ ಸಬಾರ್ಡಿನೇಟ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ನಾಟ್ ಯು. ಈ ಮಿಸ್ಟರ್ ರವಿ ಯಾರು ಗವರ್ನರು, ಯೂನಿಯನ್ ಗವರ್ಮೆಂಟ್ ಅಂತ ಏನು ಅರ್ಥ ಕೊಡುವ ಹೆಸರಿತ್ತೋ ಅದನ್ನ ಸಾಹೇಬರು ತೆಗಿತಾರೆ, ಸೆಂಟ್ರಲ್ ಗವರ್ಮೆಂಟ್ ಅನ್ನ ಅರ್ಥ ಕೊಡೋದನ್ನ ಬಳಸ್ತಾರೆ. ಸಿಂಪಲ್, ಸೆಂಟ್ರಲ್ ಗವರ್ಮೆಂಟ್ ಬಕೆಟ್ ಹಿಡಿಯಕ್ಕೆ, ದಟ್ಸ್ ಇಟ್. ನಿಮ್ಮ ಸೆಂಟ್ರಲ್ ಇರೋ ಲೀಡರ್ಗಳಿಗೆ ಬೇಷ್ ಅನ್ಸ್ಕೋಬಾರ್ದ ನೀವು? ಶಬಾಷ್ ಬೇಟಾ ಶಬಾಷ್, ಹಚ್ಚಾಕಿ ಆತೂನೆ ಅಂತ ಅನ್ಸ್ಕೊಂಬಾರ್ದ? ಅದಕ್ಕೋಸ್ಕರ ಇವರು ಹಂಗ್ ಮಾಡಿದ್ರು. ಕಡೆಗೆ ಏನು ಮಾಡೋಕ್ಕಾಗಲಿಲ್ಲ. ವಿಧಾನಸಭೆಯಲ್ಲಿ ಪಾಸ್ ಆಗುತ್ತೆ, ಅಮೆಂಡ್ ಆಗುತ್ತೆ. ಅಮೆಂಡ್ ಆದಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅನ್ನೋ ವರ್ಡನ್ನ ತೆಗೆದು ಬಿಸಾಕಿದ್ರು. ದ ವರ್ಡ್ ಯೂನಿಯನ್ ಗವರ್ಮೆಂಟ್ ವಾಸ್ ಆಡೆಡ್ ಅಗೇನ್ ಅಂಡ್ ಇಟ್ ವಾಸ್ ಪಾಸ್ಡ್ ವಿತ್ ದ ಓಲ್ಡ್ ಸ್ಪೀಚ್. ಹಳೆ ಭಾಷಣ ಇತ್ತಲ್ಲ, ಅದೇ ಫಾಲೋ ಆಯ್ತು, ಅದೇ ಪಾಸ್ ಆಯ್ತು. ಏನ್ ಸಾರ್ ಸಿಕ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಮೇಡಮ್, ಯೂನಿಯನ್ ಗವರ್ನಮೆಂಟ್ ಅಂದ್ರೆ ನಿನಗೂ ಪವರ್ಸ್ ಇದೆ, ನನಗೂ ಪವರ್ಸ್ ಇದೆ. ವಿ ಆರ್ ನಾಟ್ ಯುವರ್ ಸಬಾರ್ಡಿನೇಟ್ಸ್. ನಾವು ಭಿಕ್ಷುಕರಲ್ಲ ರಾಜ್ಯಗಳವರು. ವಿ ಆರ್ ನಾಟ್ ಬೆಗ್ಗರ್ಸ್. ನಿಮಗೂ ನಮಗೂ ಇಬ್ಬರಿಗೂ ಸಂವಿಧಾನ ತಾತ. ವಿ ಫಾಲೋ ದಟ್. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಯು ವರ್ಕ್, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಲೆಟ್ ಮೀ ವರ್ಕ್. ಮೊಸರು ಪ್ಯಾಕೆಟ್ ಮೇಲೆ ದಹಿ ಅಂತ ಹಾಕ್ತೀನಿ. ಎಲ್ರು ಕಡ್ಡಾಯವಾಗಿ ಹಿಂದಿ ಕಲೀರಿ. ಆಮೇಲೆ ನನ್ನ ಮಗನ ಅಕ್ಕಿ ಮೇಲೂ ಭಾರತ್ ಅಕ್ಕಿ ಅಂತ ಹಾಕ್ತೀನಿ. ಯಾಕೆ? ನಾವೆಲ್ಲ ಭಾರತೀಯರ ನಂಬಿಕೆ ಇಲ್ವಾ? ಅಭಿಮಾನ ಇಲ್ವಾ? ಹಾಕ್ಬೇಕಾ? ಯೂರಿಯಾ ಮೇಲೆ ಭಾರತ್ ಅಂತ ಹಾಕ್ತೀನಿ. ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಯೂನಿಫಾರ್ಮ್. ನಿನ್ ತಲೆ. ಒನ್ ನೇಷನ್ ಒನ್ ಡ್ರೆಸ್ ಅಂದ್ಬಿಡು. ಅವತ್ತು ಹುಡುಗಿರೆಲ್ಲ ಅದನ್ನೇ ಯಾಕೆ ಹೋಗ್ಲಿ? ಸರಿನಾ?
ದಿಸ್ ಈಸ್ ಎ ಡೈವರ್ಸಿಟಿ ಕಂಟ್ರಿ, ಡೈವರ್ಸ್ ಕಂಟ್ರಿ ಇದು. 10 ಕಿಲೋಮೀಟರ್ ಭಾಷೆ ಬದಲಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಬದಲಾಗಲ್ವಾ? ಏನ್ ಮೇಡಮ್, 20 ಕಿಲೋಮೀಟರ್ ಭಾಷೆ ಬದಲಾಗುತ್ತೆ, ಊಟದ ಶೈಲಿ ಬದಲಾಗುತ್ತೆ. ಗ್ಲಾಸ್ನ ವಾಟ್ಕಾ ಅಂತಾರೆ. ದಟ್ ಈಸ್ ವಾಟ್ ಐ ಸೇ. ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಡೈವರ್ಸಿಟಿ ಯಾರ್. ಒನ್ ನೇಷನ್ ಒನ್ ಯೂನಿಫಾರ್ಮ್, ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಅಂತೀನಿ ನೋಡಿ. ಬದತ್ ಸೇರಿಸಿದಾಗ ನಮಗೆ ಇದಕ್ಕೂ ಮುಂಚೆ ನಾವ್ಯಾರು ಭಾರತೀಯರಾಗಿರ್ಲಿಲ್ವಾ? ಆ ಅಕ್ಕಿ ಪ್ಯಾಕೆಟ್ ಮೇಲೆ ಭಾರತ್ ಅಕ್ಕಿ ಅಂತ ಹಾಕಿದ್ರೆ ಅಕ್ಕಿ ಭಾರತದ ನಾವು ಕ್ಯಾಮ. ಇದಕ್ಕೂ ಮುಂಚೆ ಫ್ಲಾಗ್ ನೆಲ್ಲ ಚೆಲ್ಕೊಂಡು ಹಿಂಗ್ ತುಳ್ಕ ಓಡಾಡ್ತಿದ್ವಾ? ವಾಟ್ ಯು ಆರ್ ಡೂಯಿಂಗ್ ಐ ಡೋಂಟ್ ನೋ. ನೀವು ಹಂಗ್ ಮಾಡಿ ಸೌತ್ ಇಂಡಿಯಾದಲ್ಲಿ ಹಿಂಗ್ ಕೊಡ್ತಾರೆ ಉತ್ತರ. ಅದರಲ್ಲೂ ತಮಿಳವರು ಪಂಚಾಯತ್ ಕಟ್ಟಿದ್ರೆ ಅಡ್ರಾಮಚ್ಚ ಅಂತ ಹೆಂಗ್ ಕೊಡ್ತಾರೆ ಗೊತ್ತಾ? ಸೀರಿಯಸ್ಲಿ, ಐ ಆಮ್ ನಾಟ್ ಜೋಕಿಂಗ್. ಭಾಷೆ ಅಂತ ಬಂದ್ರೆ ತಮಿಳವ್ರ ಹತ್ರನೂ ಹೋಗಕ್ಕಾಗಲ್ಲ ನೀವು. ಥಿಂಕ್ ಅಬೌಟ್ ದಟ್. ವೆನ್ ಯು ಕಮ್ ಟು ದೇರ್ ಕಲ್ಚರ್, ದೇ ಆರ್ ಯುನೀಕ್. ನಾವು ಕನ್ನಡಿಗರು, ನನ್ನ ಮಕ್ಕಳು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ನಮ್ಮ ಜನ್ಮಕ್ಕಿಷ್ಟು. ನಾವು ಆ ಕಡೆ ಸೌತ್ಗೂ ಬೀಳಲ್ಲ, ಈ ಕಡೆ ಆ ಕಡೆನೂ ಇಲ್ಲ. ನಾವು ಎಲ್ಲದಕ್ಕೂ ಹೂ ಹೂ ಅಂದ್ಬಿಡೋದು. ಇಲ್ಲಿ ನೋಡಿ, ನೀವು ಸೆಂಟ್ರಲ್ ಗೌರ್ಮೆಂಟ್ ಅನ್ನೋ ಪದ ಯಾಕೆ ಬಳಸ್ಬೇಕು? ಹಿಂಗೆ ಇದಕ್ಕೂ ಮುಂಚೆ ಚೇಂಜ್ ಮಾಡಿರೋರು ಇಲ್ವಾ ಸರ್? ಮಾಡಿದ್ದಾರೆ, ಮಾಡ್ಕೊಂಡಿದ್ದಾರೆ, ಮತ್ತೆ ಅಮೆಂಡ್ಮೆಂಟ್ ಮಾಡಿ ಸರಿ ಮಾಡ್ಕೊಂಡಿದ್ದಾರೆ. ಅದನ್ನು ಅರ್ಥ ಆಯ್ತಾ? ಬರ್ಕೊಳ್ಳಿ ಬೇಗ. ದುರಾಂಕಾರ, ಬಕೆಟ್ ಬಕೆಟ್ ಬಕೆಟ್. ಯುವರ್ ಬಾಸಸ್ ಸಿಟ್ಟಿಂಗ್ ಇನ್ ಡೆಲ್ಲಿ, ಯು ಶುಡ್ ಶೋ ಹೌ ಯು ಆರ್ ಫೇವರೇಬಲ್ ಟು ದೆಮ್ ಅಂತ. You are behaving like a agent of central government. You are not a agent. You are a representative. ಮತ್ತೆ ಎರಡು ಪದ ಹೇಳಿದ್ದೀನಿ ನೋಡಿ. There is a difference between a representative and a agent. Agent ಅಂದ್ರೆ ಚಮಚ ತರ ಕೆಲಸ ಮಾಡೋದು. Representative ಅಂದ್ರೆ ಹಂಗಲ್ಲ. You are here to monitor ಅಷ್ಟೇ. ಅರ್ಥ ಆಯ್ತಾ? You are a constitutional head of the state. ನೆನ್ಪಿಟ್ಕೊಳ್ಳಿ ಅದನ್ನ. ವೈ ಡು ಯು ವಾಂಟ್ ಟು ಚೇಂಜ್ ಇಟ್ ಆಸ್ ಸೆಂಟ್ರಲ್ ಗೌರ್ಮೆಂಟ್? ಅವ್ನು ಸ್ಟಾಲಿನ್ ಬಿಟ್ಬಿಡ್ತಾನ, ಅವನೊಂಥರ ಬರ್ಕೊಳ್ಳಿ. ಚೇಂಜ್ ಮಾಡಿದ್ರು ತಿರ್ಗಾ. ಇದೇ ಕರೆಂಟ್ ಅಫೇರ್ಸ್ ಆಗಿದ್ದು, ಇದೇ ಜಗಳ ಆಗಿದ್ದು. 15 ದಿನ ನಡೀತಿದ್ದು. ನೀವೆಲ್ಲ ಜನವರಿಲಿ ಶುರು ಮಾಡಿದ್ರಿ ಪ್ರಿಪರೇಷನ್ನ. ಯಾಕೆ ಯಾರು ಓದಿಲ್ಲ? ಅರ್ಥವಾಗಿರಲ್ಲ ಪೇಪರ್ ಓದಿದಾಗ. ಬರೀರಿ ಈಗ ಸದ್ಯಕ್ಕೆ, ಆಯ್ತು. See, the constitution is silent on this matter, madam. Nothing has been mentioned in the constitution. ಸಂವಿಧಾನ ಇದ್ರ ಬಗ್ಗೆ ಏನು ಬರ್ದೇ ಇಲ್ಲ. ನಾನೇನಾದ್ರು ಅಭಿಪ್ರಾಯ ಕೊಟ್ಟರೆ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಕಾನ್ಸ್ಟಿಟ್ಯೂಷನ್ ಇಸ್ ಸೈಲೆಂಟ್. He may write, he may change, but without affecting the basic principle of the address. Right or wrong? ನೀವು ಬುಡಕ್ಕೆ ಹೊಡೆದ್ಬಿಟ್ರೆ, ಯೂನಿಯನ್ ಗೌರ್ಮೆಂಟ್ ಅನ್ನೋ ಪದ ತೆಗೆದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅನ್ನೋ ಪದ ತರ ಅರ್ಥ ಹಾಕ್ಬಿಟ್ರೆ, ಇಟ್ ಹ್ಯಾಸ್ ಲಾಟ್ ಆಫ್ ಇಂಪ್ಲಿಕೇಶನ್ಸ್ ಮೇಡಮ್. ನಿಮ್ಮ ಚಟಕ್ಕೆ ನೀವು ಅದನ್ನು ಮಾಡ್ತಿದ್ದೀರಾ. ಇನ್ ಫ್ಯೂಚರ್ ಈಗಾಗಲೇ ನೀವು ಗಮನಿಸಿ ಮೇಡಮ್, ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇಸ್ ದೇರ್. ನೆಹರು ಕಾಲದಲ್ಲಿತ್ತು, ಇಂದಿರಾ ಗಾಂಧಿ ಕಾಲದಲ್ಲಿತ್ತು. ಅಂಡರ್ಸ್ಟುಡ್ ಆರ್ ನಾಟ್? ಈಗ ಇವ್ರ ಕಾಲದಲ್ಲೂ ಅದೇ ನಡೀತಿರೋದು. ಡೋಂಟ್ ಇಂಟರ್ಫಿಯರ್ ಇನ್ ದ ಆಕ್ಟಿವಿಟೀಸ್ ಆಫ್ ದ ಸ್ಟೇಟ್ಸ್. ಗಿವ್ ದೆಮ್ ಪವರ್ಸ್. ಕೊಟ್ಬಿಡಿ, ಅವ್ರು ಕೆಲಸ ಮಾಡೋಕೆ ಅವ್ರನ್ನ ಬಿಟ್ಬಿಡಿ. ಮೇಡಮ್, ಪ್ರತಿದಿನ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅರ್ಧ ಗಂಟೆಗೆ ಒಂದ್ಸಲ ಫೋನ್ ಮಾಡ್ಬಿಟ್ಟು, ಸರಿ ಎಲ್ಲಿ ಕೂತಿದ್ಯಾ ತೋರಿಸು, ಕ್ಲಾಸಲ್ಲೇ ಕೂತಿದ್ಯಾ, ವಿಡಿಯೋ ಕಾಲ್ ಮಾಡ್ತೀನಿ ನೋಡಬೇಕು ಅಂತಂದರೆ ಸಫೋಕೇಶನ್ ಆಗುತ್ತಾ? ಆಗಲ್ವ ಮೇಡಮ್? ನಂಬಿಕೆ ಇಟ್ಟು ಮಗಳನ್ನ ಕಳಿಸಿದ್ದಾರೆ ಓದೋದಕ್ಕೆ ಅಂದಮೇಲೆ ಸುಮ್ಮನೆ ಇರಬೇಕಾ ಬೇಡವಾ? ನಿಮ್ಗೆ ನಿಮ್ಮ ಪವರ್ಸ್ ಗೊತ್ತು ತಾನೆ, ನಿಮ್ಮ ಫಂಕ್ಷನ್ಸ್ ಗೊತ್ತು ತಾನೆ. ಅರ್ಧ ಗಂಟೆಗೆ ಒಂದ್ಸಲ ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರಿಸಿ ಎಲ್ಲಿದ್ಯಾ, ಅಕ್ಕಪಕ್ಕ ಯಾರಿದ್ದಾರೆ ತೋರಿಸು. ಡೋಂಟ್ ಇಂಟರ್ಫಿಯರ್ ಲೈಕ್ ದಟ್. ನಾನು ಅದನ್ನೇ ಹೇಳ್ತಿರೋದು. ನರೇಂದ್ರ ಮೋದಿ ಅವ್ರ ಬಗ್ಗೆ, ಪ್ರೈಮ್ ಮಿನಿಸ್ಟರ್ ಬಗ್ಗೆ ಗೌರವ ಇದೆ. ಬಟ್ ಒನ್ ನೇಷನ್ ಒನ್ ಕಲ್ಚರ್ ಬಿಟ್ಬಿಡಿ ಇವೆಲ್ಲ. ಇಂಡಿಯಾ ಇಸ್ ನಾಟ್ ಎ ನೇಷನ್ ಆಫ್ ಒನ್ ಕಲ್ಚರ್. ನೋ. ಅಮೂಲ್ ಬಂದ್ಬಿಡ್ಬೇಕು, KMA ಫೋಟೋ ಬೇಕು ಇವ್ರಿಗೆ. ಇವ್ರ ಮನೆ ಹಾಳಾಗ. ಬರ್ಕೊಳ್ರಿ. ಯಾಕ್ರಿ ಶ್ರೀಧರ್ ಹಂಗ್ ನೋಡ್ತಿದ್ದೀರಾ?
ಏನೇನೋ ಬೈತಾವನಲ್ಲಪ್ಪ, ನಾವು ಅಭಿಮಾನ ಇಟ್ಕೊಂಡಿದ್ವಿ ಅಂತ. ಅಭಿಮಾನ ಯಾಕೆ ಇಟ್ಕೊಂಡಿದ್ರಿ ಅಂದ್ರೆ ಏನು ಗೊತ್ತಿಲ್ಲ, ಅದಕ್ಕೆ ಇಟ್ಕೊಂಡಿದ್ರಿ. ಬರ್ಕೊಳ್ಳಿ. ಸೋಷಿಯಲ್ ಮೀಡಿಯಾನೇ ಯೂನಿವರ್ಸಿಟಿ, ಅದೇ ವಿಶ್ವವಿದ್ಯಾಲಯ, ಅದೇ ಶೈಕ್ಷಣಿಕ ಸಂಸ್ಥೆ, ಅದೇ ನಮ್ಮೆಲ್ಲರ ಶಿಕ್ಷಕರು, ಸಾಮಾಜಿಕ ಮಾಧ್ಯಮ. ಫ್ಯೂಚರ್ ಆಫೀಸರ್ಸ್ ನೀವು ನೆನ್ಪಿಟ್ಕೊಂಡು ಬರೀರಿ ಈಗ ಸದ್ಯಕ್ಕೆ ಬೇಗ. ದ ಪ್ರೆಸಿಡೆಂಟ್ ಶಾಲ್ ಅಡ್ರೆಸ್ ದ ಹೌಸ್, ಸದನವನ್ನು ಉದ್ದೇಶಿಸಿ ಮಾತನಾಡತಕ್ಕದ್ದು. ಶಾಲ್ ಅಡ್ರೆಸ್ ದ ಹೌಸ್, ಸದನವನ್ನು ಉದ್ದೇಶಿಸಿ ಮಾತನಾಡತಕ್ಕದ್ದು. ದ ಅಡ್ರೆಸ್ ಗಿವನ್ ಬೈ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ನೀಡಿದ ಭಾಷಣವನ್ನು. ಅಡ್ರೆಸ್ ಗಿವನ್ ಬೈ ದ ಪ್ರೆಸಿಡೆಂಟ್, ನೀಡಿದ ಭಾಷಣವನ್ನು. ಇಸ್ ಪ್ರಿಪೇರ್ಡ್ ಬೈ ದ ಗವರ್ನಮೆಂಟ್, ಸರ್ಕಾರ ಸಿದ್ಧಪಡಿಸುತ್ತದೆ. ಸರ್ಕಾರ ಸಿದ್ಧಪಡಿಸುತ್ತದೆ. ಇಸ್ ಪ್ರಿಪೇರ್ಡ್ ಬೈ ದ ಗವರ್ನಮೆಂಟ್. ಸರಿನಾ? ದ ಅಡ್ರೆಸ್ ಆಫ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಭಾಷಣವನ್ನು. ದ ಅಡ್ರೆಸ್ ಆಫ್ ದ ಪ್ರೆಸಿಡೆಂಟ್ ಶುಡ್ ಬಿ ಡಿಸ್ಕಸ್ಡ್ ಇನ್ ಬೋತ್ ದ ಹೌಸಸ್, ಎರಡೂ ಸದನಗಳಲ್ಲಿ ಚರ್ಚಿಸಲೇಬೇಕು. ಶುಡ್ ಬಿ ಡಿಸ್ಕಸ್ಡ್ ಇನ್ ಬೋತ್ ದ ಹೌಸಸ್, ಚರ್ಚಿಸಲೇಬೇಕು. ಅಂಡ್ ದ ಪ್ರಿಸೈಡಿಂಗ್ ಆಫೀಸರ್, ಸದನದ ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿ. ದ ಪ್ರಿಸೈಡಿಂಗ್ ಆಫೀಸರ್ ಶುಡ್ ಅಲಾಟ್ ಸ್ಪೆಸಿಫಿಕ್ ಟೈಮ್ ಫಾರ್ ದಟ್, ನಿರ್ದಿಷ್ಟ ಸಮಯವನ್ನು ಮೀಸಲಿಡತಕ್ಕದ್ದು. ಶುಡ್ ಅಲಾಟ್ ಸ್ಪೆಸಿಫಿಕ್ ಟೈಮ್ ಫಾರ್ ದಟ್, ನಿರ್ದಿಷ್ಟ ಸಮಯವನ್ನು ಮೀಸಲಿಡತಕ್ಕದ್ದು. ಸಮಯವನ್ನು ಮೀಸಲಿಡತಕ್ಕದ್ದು. ಆ್ಯಂಡ್ ಇಟ್ ಶುಡ್ ಬಿ ಪಾಸ್ಡ್ ಇನ್ ಬೋತ್ ದ ಹೌಸಸ್, ಎರಡೂ ಸದನಗಳಲ್ಲಿ ಅಂಗೀಕಾರವಾಗಬೇಕು. ಇಟ್ ಶುಡ್ ಬಿ ಪಾಸ್ಡ್ ಇನ್ ಬೋತ್ ದ ಹೌಸಸ್, ಎರಡೂ ಸದನಗಳಲ್ಲಿ ಅಂಗೀಕಾರವಾಗಬೇಕು. ಓಕೆ, ಪಾಸ್ಡ್ ಇನ್ ಬೋತ್ ದ ಹೌಸಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಅಮೆಂಡೆಡ್ ಬೈ ದ ಪಾರ್ಲಿಮೆಂಟ್. It can be amended by the parliament. ಸಂಸತ್ತು ಇದನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿರುತ್ತದೆ. ತಿದ್ದುಪಡಿ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರುತ್ತದೆ. ಸಂಸತ್ತು ಏನು ಮಾಡುತ್ತಿದ್ದನ? ಇಟ್ ವಿಲ್ ಅಮೆಂಡ್ ಮಾಡೋದಕ್ಕೂ ಪವರ್ಸ್ ಇದೆ. ಸರಿನಾ? ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಅಟ್ ಸ್ಟೇಟ್ ಲೆವೆಲ್. ಅಂಡರ್ಸ್ಟುಡ್ ಆರ್ ನಾಟ್? Same thing is applicable in state level. Next point. When the office of the speaker, deputy speaker, chairman and deputy chairman, speaker, deputy speaker, ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ದು ಫಾಲ್ಸ್ ವೇಕೆಂಟ್ ಸೈಮಲ್ಟೇನಿಯಸ್ಲಿ, ಅಂದರೆ ಏಕಕಾಲದಲ್ಲಿ ಖಾಲಿಯಾದರೆ ಇಟ್ ಫಾಲ್ಸ್ ವೇಕೆಂಟ್. ಆಯಿತಾ? ಫಾಲ್ಸ್ ವೇಕೆಂಟ್ ಸೈಮಲ್ಟೇನಿಯಸ್ಲಿ. ಸ್ಪೀಕರ್ದು ಖಾಲಿ ಆಯಿತು, ಡೆಪ್ಯೂಟಿ ಸ್ಪೀಕರ್ ಪೊಸಿಷನ್ ಕೂಡ ಖಾಲಿ ಆಯಿತು, ಚೇರ್ಮನ್ ಖಾಲಿ ಆಯಿತು, ಡೆಪ್ಯೂಟಿ ಚೇರ್ಮನ್ ಕೂಡ ಖಾಲಿ ಆಯಿತು. ಬೋರ್ಡ್ ಕಡೆ ನೋಡಿ ಎಲ್ಲರೂ ಒಂದು ನಿಮಿಷ. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, this you call it as panel of chairpersons. ಎಂತ ಕರಿತೀರಾ ಇದನ್ನ? ಪ್ಯಾನಲ್ ಆಫ್ ಚೇರ್ಪರ್ಸನ್ಸ್. ಅಂದರೆ ಇಫ್ ಸ್ಪೀಕರ್ ಈಸ್ ಆಬ್ಸೆಂಟ್, ಡೆಪ್ಯೂಟಿ ಸ್ಪೀಕರ್ ವಿಲ್ ಪ್ರಿಸೈಡ್. ಅವರು ಕೂತ್ಕೋತಾರೆ. ಇಫ್ ಡೆಪ್ಯೂಟಿ ಸ್ಪೀಕರ್ ಈಸ್ ಆಲ್ಸೋ ಆಬ್ಸೆಂಟ್,
ಇವರು ಕೂಡ ಗೈರು ಹಾಜರಾಗಿದ್ರೆ ಯಾರಾದರೂ ಒಬ್ರು ಹೋಗಿ ಕೂತ್ಕೋತಾರೆ. ದೇ ವಿಲ್ ಕಂಡಕ್ಟ್ ದ ಸೆಷನ್. ಯಾವ ಪದ ಬಳಸಿದ್ದೀನಿ? ಆಬ್ಸೆಂಟ್. ಇಲ್ಲೇನು ಪದ ಬಳಸಿದ್ದೀನಿ? ವೇಕೆಂಟ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಬ್ಸೆಂಟ್ ಅಂಡ್ ವೇಕೆಂಟ್? ಆಬ್ಸೆಂಟ್ ಅಂದರೆ ಗೈರು, ವೇಕೆಂಟ್ ಅಂದರೆ ಖಾಲಿ. ಯಾವಾಗ ಖಾಲಿ ಆಗುತ್ತೆ? ಇಬ್ರು ಜೊತೆಲಿ ಡೆತ್, ಇಬ್ರು ಜೊತೆ. ಸೊ ಆಬ್ಸೆಂಟ್ ಆದರೆ ಸ್ಪೀಕರ್ ಈಸ್ ಆಬ್ಸೆಂಟ್, ಡೆಪ್ಯೂಟಿ ಸ್ಪೀಕರ್ ವಿಲ್ ಕಮ್. ಡೆಪ್ಯೂಟಿ ಸ್ಪೀಕರ್ ಈಸ್ ಆಬ್ಸೆಂಟ್, panel of chairpersons will come. Same year also, chairman, deputy chairman, again panel of chairpersons. 10 members will be there. 10 ಜನ ಇರ್ತಾರೆ. Absent ಆದರೆ no issues. If he is absent, he will come. If he is absent, somebody will sit there. ಯಾರೋ ಒಬ್ರು ಕೂತ್ಕೊಂಡು they will preside. But ಇಲ್ಲಿ ನಾ ಹೇಳ್ತಿರೋದು ಏನಂತಂದ್ರೆ, when both the positions are vacant, ಖಾಲಿ ಆಗ್ಬಿಟ್ರೆ, or when both the positions are vacant, death, resignation, removal, ಮರಣ, ರಾಜೀನಾಮೆ, ಪದಚ್ಯುತಿ ಏನಾದರೂ ಆದಾಗ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂದರೆ, ವಿಲ್ ಅಪಾಯಿಂಟ್ ಒನ್ ಮೆಂಬರ್. ಏನಕ್ಕೆ? ಟು ಪ್ರಿಸೈಡ್. ಅಧ್ಯಕ್ಷತೆ ವಹಿಸೋದಕ್ಕೆ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಯಾರು? ಪ್ರೆಸಿಡೆಂಟ್. ಆಗ ಈ ವ್ಯಕ್ತಿ ಮಿಸ್ಟರ್ ಎಕ್ಸ್ ಇವ್ರನ್ನ ಬಂದು ಇಲ್ಲಿ ಸಿಟ್ ಅಂಡ್ ಪ್ರಿಸೈಡ್ ಮಾಡಿದಾಗ ಸದನ ಏನು ಮಾಡುತ್ತೆ? ಮತ್ತೆ ವಾಟ್ ಇಟ್ ವಿಲ್ ಡೂ? ಇಟ್ ವಿಲ್ ಎಲೆಕ್ಟ್ ನ್ಯೂ ಸ್ಪೀಕರ್. ದೆನ್ ವಾಟ್ ವಿಲ್ ಹ್ಯಾಪನ್ ಹಿಯರ್? ಇಟ್ ವಿಲ್ ಎಲೆಕ್ಟ್ ನ್ಯೂ ಡೆಪ್ಯೂಟಿ ಚೇರ್ಮನ್. ವೈ ನಾಟ್ ಚೇರ್ಮನ್? ಬಿಕಾಸ್ ಚೇರ್ಮನ್ ಇಸ್ ದ ವೈಸ್ ಪ್ರೆಸಿಡೆಂಟ್. ಹೌದಾ ಇಲ್ವಾ? ಸೊ ಉಪಾಧ್ಯಕ್ಷರನ್ನ ರಾಜ್ಯಸಭಾ ಆಯ್ಕೆ ಮಾಡಿಕೊಳ್ಳುತ್ತೆ, ಸ್ಪೀಕರ್ನ ಲೋಕಸಭಾ ಆಯ್ಕೆ ಮಾಡಿಕೊಳ್ಳುತ್ತೆ. ಆಮೇಲೆ ಈ ಮೆಂಬರ್ ಮಿಸ್ಟರ್ ಎಕ್ಸ್ ಇದ್ದ ಗೊತ್ತಾ, ಅವ್ನು ಕೆಳಗಡೆ ಇಳಿತಾನೆ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಯಾವ ಸಂದರ್ಭದಲ್ಲಿ? ಪದ ಮರಿಬೇಡಿ. ವೆನ್ ಬೋತ್ ದ ಪೊಸಿಷನ್ಸ್ ಆರ್ ವೇಕೆಂಟ್. ಆಬ್ಸೆಂಟ್ ಅಂತ ಹಾಕಿ ಯಾಮಾರಿಸ್ಬಿಟ್ಟಾನು, ಹುಷಾರಾಗಿ ಯಾಮಾರಬೇಡಿ. ಸದನ ಎರಡೂ ಸ್ಥಾನಗಳು ಖಾಲಿ ಆದಾಗ, ಖಾಲಿ ಅಂದರೆ ಡೆತ್ತು, ರೆಸಿಗ್ನೇಷನ್ ಮತ್ತೆ ರಿಮೂವಲ್. ರೈಟ್ ಡೌನ್. ಬರೀ ಸ್ಪೀಕರ್ ಮಾಡ್ಕೋತಾರೆ ಫಸ್ಟು, ಆಮೇಲೆ ಮಾಡ್ಕೋತಾರೆ. ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೋತಾರೆ ಅಷ್ಟೆ. ಫಸ್ಟು ಸ್ಪೀಕರ್ನ ಆಯ್ಕೆ ಮಾಡ್ಕೊಬಿಡ್ತಾರೆ. ತಾತ್ಕಾಲಿಕವಾಗಿ ಪ್ರೆಸಿಡೆಂಟ್ ಇವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ ಮೇಡಮ್. ಸೊ ಅದಕ್ಕೋಸ್ಕರ ಸ್ಪೀಕರ್ ಒಬ್ಬರನ್ನ ಮಾಡ್ಕೋತಾರೆ, ಆಮೇಲೆ ಡೆಪ್ಯೂಟಿ ಸ್ಪೀಕರ್ನ ಮಾಡ್ಕೋತಾರೆ. ಮತ್ತೆ ಕರ್ನಾಟಕದಲ್ಲಿ ಆಯ್ತಲ್ಲ, ಫಸ್ಟ್ ಯು ಟಿ ಖಾದರ್ ಮಾಡ್ಕೊತೀರಾ. ಯು ಟಿ ಖಾದರ್ ಮಾಡಿಕೊಂಡು ಸ್ವಲ್ಪ ದಿನಗಳಾದ್ಮೇಲೆ ಅವ್ರು ಇನ್ನೊಬ್ರು ಡೆಪ್ಯೂಟಿ ಸ್ಪೀಕರ್ ಯಾರು ಸರ್? ಉತ್ತರ ಕರ್ನಾಟಕದವ್ರಿ. ಕರ್ನಾಟಕದ ಡೆಪ್ಯೂಟಿ ಸ್ಪೀಕರ್ ಯಾರು ಸರ್? ನೋ, ನಾಟ್ ದೇಶಪಾಂಡೆ. ಉತ್ತರ ಕರ್ನಾಟಕದವ್ರು. ಐ ಥಿಂಕ್ ಈಸ್ ಫ್ರಮ್ ಶೆಡ್ಯೂಲ್ ಟ್ರೈಬ್ ಬ್ಯಾಕ್ಗ್ರೌಂಡ್. ಆಮೇಲೆ ನೋಡಿ ಗೊತ್ತಾಗುತ್ತೆ ಅವ್ರು ಯಾರು ಅಂತ. 20 days ಆದ್ಮೇಲೆ ಅವ್ರು ಎಲೆಕ್ಟ್ ಆದ್ರು ಮೇಡಮ್. ಎಸ್, ಅಂಟಿಲ್ ನ್ಯೂ ಸ್ಪೀಕರ್ ಈಸ್ ಎಲೆಕ್ಟೆಡ್ ಅಷ್ಟೇ. ಹೊಸ ಸ್ಪೀಕರ್ ಎಲೆಕ್ಟ್ ಆಗೋವರೆಗೂ ದಟ್ ಮಿಸ್ಟರ್ ಎಕ್ಸ್ ವಿಲ್ ಪ್ರಿಸೈಡ್. ಅದಕ್ಕೋಸ್ಕರನೇ ಪ್ರೆಸಿಡೆಂಟ್ ಅವರನ್ನ ಮಾಡೋದು. ಬಿಕಾಸ್ ಇವ್ರು ಯಾರು ಹೋಗಿ ಪ್ರಿಸೈಡ್ ಆಗಕ್ಕಾಗಲ್ಲ. ಅವಾಗ ಸ್ಪೀಕರ್ಸ್ ಎಲೆಕ್ಷನ್ಸ್ ನಡೆಯುವಾಗ ಇವರು ಕೂತ್ಕೊಳ್ಳೋಕ್ಕಾಗಲ್ಲ ಮೇಡಮ್. ಬೇರೆ ಎಲ್ಲ ಕೂತ್ಕೋತಾರೆ ಇವರು, ಬಟ್ ನಾಟ್ ವೆನ್ ಸ್ಪೀಕರ್ಸ್ ಎಲೆಕ್ಷನ್ಸ್. ಅಂಡರ್ಸ್ಟುಡ್? ಬರ್ಕೊಳ್ಳಿ ಬೇಗ. ವೆನ್ ಆಫೀಸ್ ಆಫ್ ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಫಾಲ್ಸ್ ವೇಕೆಂಟ್, ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರ ಸ್ಥಾನಗಳು ಏಕಕಾಲದಲ್ಲಿ ಖಾಲಿಯಾದರೆ ಆಫೀಸ್ ಆಫ್ ದ ಸ್ಪೀಕರ್ and deputy speaker falls vacant at a time, or ಅಥವಾ ಇನ್ಯಾವುದು? when the office of the chairman and deputy chairman, ರಾಜ್ಯಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಏಕಕಾಲದಲ್ಲಿ ಖಾಲಿಯಾದರೆ ಆಫೀಸ್ ಆಫ್ ದ ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಫಾಲ್ಸ್ ವೇಕೆಂಟ್ ಅಟ್ ಎ ಟೈಮ್. ಏಕಕಾಲದಲ್ಲಿ ಖಾಲಿಯಾದರೆ
ಏನಾಗುತ್ತೆ? ದ ಪ್ರೆಸಿಡೆಂಟ್ ಶಾಲ್ ಅಪಾಯಿಂಟ್ ಎ ಮೆಂಬರ್. ರಾಷ್ಟ್ರಪತಿಗಳು ಒಬ್ಬ ಸದಸ್ಯನನ್ನು ನೇಮಿಸುತ್ತಾರೆ. ಶಾಲ್ ಅಪಾಯಿಂಟ್ ಎ ಮೆಂಬರ್. ಅಪಾಯಿಂಟ್ ಅನ್ನೋದನ್ನು ಅಂಡರ್ಲೈನ್ ಮಾಡಿ. ಶಾಲ್ ಅಪಾಯಿಂಟ್ ಎ ಮೆಂಬರ್. ಏನಕ್ಕೆ? ಟು ಪ್ರಿಸೈಡ್ ದ ಹೌಸ್. ಟು ಪ್ರಿಸೈಡ್ ದ ಹೌಸ್. ಸದನದ ಅಧ್ಯಕ್ಷತೆ ವಹಿಸೋದಕ್ಕೆ ಒಬ್ಬರನ್ನ ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ಆಯ್ತಾ? ಆದರೆ ವೇಕೆಂಟ್ ಆದಾಗ ಮಾತ್ರ, ಆಬ್ಸೆಂಟ್ ಆದಾಗ ಇವ್ರುಗಳೇ ಬರ್ತಾರೆ. ಅದಕ್ಕೆ ಇದನ್ನೆಲ್ಲ ಬರ್ ತೋರಿಸಿದ್ದು. ನೆಕ್ಸ್ಟು, ದ ಪ್ರೆಸಿಡೆಂಟ್ ಶಾಲ್ ನಾಮಿನೇಟ್ 12 ಮೆಂಬರ್ಸ್ ಟು ರಾಜ್ಯಸಭಾ. ರಾಜ್ಯಸಭೆಗೆ 12 ಸದಸ್ಯರನ್ನು ನಾಮನಿರ್ದೇಶಿಸುತ್ತಾರೆ. The President shall nominate how many members are? 12 members to Rajya Sabha. ರಾಜ್ಯಸಭೆಗೆ 12 ಸದಸ್ಯರನ್ನು ನಾಮನಿರ್ದೇಶಿಸುತ್ತಾರೆ. ಯಾವ ಬ್ಯಾಕ್ಗ್ರೌಂಡು? ರೈಟ್ ಡೌನ್. ಯಾವ ಹಿನ್ನೆಲೆ? ಆರ್ಟ್, ಕಲೆ, ಸಾಹಿತ್ಯ, ಆರ್ಟ್, ಲಿಟ್ರೇಚರ್. ಯಾವ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತಾ ಇದ್ದೀನಿ. ಕಲೆ, ಸಾಹಿತ್ಯ, ಸೈನ್ಸ್, ವಿಜ್ಞಾನ, ಆರ್ಟ್, ಲಿಟ್ರೇಚರ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸರ್ವಿಸ್, ಮತ್ತು ಸಮಾಜ ಸೇವೆ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಮತ್ತು ಸಮಾಜ ಸೇವೆ. ಅರ್ಥ ಆಯ್ತಾ? 4. ನೋ ಯಾರ್, ಎಲ್ಲಿ ತಿದ್ದುಪಡಿ ಆಗಿಲ್ಲ ಅಣ್ಣ ಶ್ರೇಯಾಂಕ್. ನೀವು ಕೇಳೋ ಪ್ರಶ್ನೆನೆಲ್ಲ ಶ್ರೇಯಾಂಕ್ ನನಗಿದು. ಯಾಕಂದರೆ ನಮ್ಮ UPSC ಬ್ಯಾಚ್ ಹುಡುಗರ ಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ನಿಮ್ಮ ಮೇಲೆ ಅಲ್ಲ, ಎಲ್ಲರ ಮೇಲೂ ಅಷ್ಟೇ. ಸ್ಪೋರ್ಟ್ಸ್ ಅಂತ ಸೇರಿಸಿಲ್ಲ ಅಣ್ಣ. ಸಚಿನ್ ತೆಂಡೂಲ್ಕರ್ ನಾಮಿನೇಟ್ ಆದ ತಕ್ಷಣ ಎಲ್ಲರೂ ಅವರವರೇ ಅಸ್ಯೂಮ್ ಮಾಡ್ಕೊಂಬಿಟ್ಟವ್ರೆ, ಸ್ಪೋರ್ಟ್ಸು ಅಂತ. ಯಾವ ಸ್ಪೋರ್ಟ್ಸು ಆ್ಯಡ್ ಆಗಿಲ್ಲ, ಡೋಂಟ್ ವರಿ, ಸರಿನಾ? ಸಚಿನ್ ತೆಂಡೂಲ್ಕರ್ನ ಸೋಷಿಯಲ್ ಸರ್ವಿಸಿಂದ ತಗೊಂಡಿರೋದು. ಸಚಿನ್ ತೆಂಡೂಲ್ಕರ್ ಹ್ಯಾಸ್ ಅಡಾಪ್ಟೆಡ್ ಸಮ್ ವಿಲೇಜಸ್. ಹಳ್ಳಿಗಳನ್ನೇ ದತ್ತು ತಗೊಂಡ್ಬಿಟ್ಟಿದ್ದಾನೆ ಸಚಿನ್. ಅವೆಲ್ಲ ಬಾಯ್ಬಿಟ್ಟು ಹೇಳಲ್ಲ ಹೊರಗಡೆ ಅವರು ಅಷ್ಟೇ. ಧೋನಿ ಹ್ಯಾಸ್ ಅಡಾಪ್ಟೆಡ್, ದ್ರಾವಿಡ್ ಹ್ಯಾಸ್ ಅಡಾಪ್ಟೆಡ್, ಗಂಗೂಲಿ ಹ್ಯಾಸ್ ಅಡಾಪ್ಟೆಡ್, ಹೋಲ್ ವಿಲೇಜ್. ಇಡೀ ಹಳ್ಳಿನೇ ದತ್ತು ತಗೊಂಡ್ಬಿಟ್ಟವ್ರವರು. ಆ ಹಳ್ಳಿಲಿ ಓದೋ ಮಕ್ಕಳಿಗೆಲ್ಲ ಎಜುಕೇಶನ್ ಇವ್ರದೇ, ಹೆಲ್ತ್ ಫೆಸಿಲಿಟೀಸ್ ಎಲ್ಲ ಇವ್ರದೇ. ದೇ ಅಡಾಪ್ಟೆಡ್ ದ ಹೋಲ್ ವಿಲೇಜ್. ಅರ್ಥ ಆಯ್ತಾ? ಅಲ್ಲಿ ತಗೊಂಡಿರೋದು. ಸ್ಪೋರ್ಟ್ಸ್ ಆ್ಯಡ್ ಆಗಿಲ್ಲ, ಯಾವ ತಿದ್ದುಪಡಿನೂ ಮಾಡಿಲ್ಲ ಸ್ಪೋರ್ಟ್ಸ್ಗೆ, ಡೋಂಟ್ ವರಿ, ಸರಿನಾ? ಯಾಕಂದರೆ ಸ್ಪೋರ್ಟ್ಸ್ ಅಂದ ತಕ್ಷಣ ವಿಚ್ ಅಮೆಂಡ್ಮೆಂಟ್ ಮೂಲಕ ಸ್ಪೋರ್ಟ್ ಅನ್ನೋದನ್ನ ಆ್ಯಡ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅಂತ ಯಾವುದೇ ಅಮೆಂಡ್ಮೆಂಟ್ ಇಲ್ಲ ಗುರುವೆ, ಡೋಂಟ್ ವರಿ, ಸರಿನಾ? ನೋ ಇಶ್ಯೂಸ್. ಓಕೆ. ಬಟ್ ಅದೇ ಪವರ್ಸು ಗವರ್ನರ್ಗೆ ಇರುತ್ತೆ. ಎಲ್ಲಿ? ಸ್ಟೇಟ್ ಲೆವೆಲಲ್ಲಿ ಗವರ್ನರ್ಗೆ ಇರುತ್ತೆ. ಕೇಳಿ, ಗವರ್ನರು ಕೂಡ ಅಷ್ಟೇ ಆರ್ಟ್, ಲಿಟ್ರೇಚರ್, ಸೈನ್ಸ್, ಸೋಷಿಯಲ್ ಸರ್ವಿಸ್ 4ರಿಂದನೂ ನಾಮಿನೇಟ್ ಮಾಡ್ತಾರೆ. ಜೊತೆಗೆ ಇನ್ನೊಂದು ಆ್ಯಡ್ ಆಗುತ್ತೆ ಗವರ್ನರ್ಗೆ. ಏನು ಗೊತ್ತಾ ಹೋಗ್ಲಿ? ಕೋಆಪರೇಟಿವ್ ಸೊಸೈಟಿ ಅಥವಾ ಕೋಆಪರೇಟಿವ್ ಮೂವ್ಮೆಂಟ್. ವೆಯ್ಟ್ ಡೋಂಟ್ ರುಕೋ ಸರ, ಸಬರ್ ಕರೋ. ವೆಯ್ಟ್. ಓಕೆ. ಸೊ ಪ್ರೆಸಿಡೆಂಟ್ 4 ಬ್ಯಾಕ್ಗ್ರೌಂಡ್: ಆರ್ಟ್, ಲಿಟ್ರೇಚರ್, ಸೈನ್ಸ್, ಸೋಷಿಯಲ್ ಸರ್ವಿಸ್. ಗವರ್ನರ್ 5 ಬ್ಯಾಕ್ಗ್ರೌಂಡ್: ಆರ್ಟ್, ಲಿಟ್ರೇಚರ್, ಸೋಷಿಯಲ್ ಸರ್ವಿಸ್, ಸೈನ್ಸ್ ಮತ್ತೆ ಕೋಆಪರೇಟಿವ್ ಮೂವ್ಮೆಂಟ್. ಆಯ್ತಾ? ನೀಟಾಗಿ ಸೆಂಟೆನ್ಸ್ ಬರೀರಿ. ಆದರೆ ರಾಜ್ಯಪಾಲರು, ಬಟ್ ದ ಗವರ್ನರ್ ಶಾಲ್ ನಾಮಿನೇಟ್. ರಾಜ್ಯಪಾಲರು ಏನು ಮಾಡ್ತಾರೆ? ಶಾಲ್ ನಾಮಿನೇಟ್ ಎ ಮೆಂಬರ್ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಆರ್ ನಾಲೆಡ್ಜ್ ಇನ್ ಕೋಆಪರೇಟಿವ್ ಸೊಸೈಟೀಸ್. ಸಹಕಾರಿ, ಕೋಆಪರೇಟಿವ್ ಸೊಸೈಟಿ ಅಲ್ಲ, ಕೋಆಪರೇಟಿವ್ ಮೂವ್ಮೆಂಟ್, ಸಹಕಾರಿ ಚಳುವಳಿಯಲ್ಲಿ ಅನುಭವ ಅಥವಾ ಜ್ಞಾನ ಇರುವವರನ್ನು. ನಾಲೆಡ್ಜ್ ಆರ್ ಎಕ್ಸ್ಪೀರಿಯನ್ಸ್ ಇನ್ ಕೋಆಪರೇಟಿವ್ ಮೂವ್ಮೆಂಟ್. ಅನುಭವ ಅಥವಾ ಜ್ಞಾನ ಇರುವವರನ್ನು ನಾಮನಿರ್ದೇಶನ ಮಾಡ್ಬೋದು. ಯಾರು? ಗವರ್ನರ್. ಅಂಡರ್ಸ್ಟುಡ್ ಆರ್ ನಾಟ್? ಗವರ್ನರ್ಗೊಂದು ಆ್ಯಡ್ ಆಗುತ್ತೆ. ಇವ್ರಿಗೆ 4 ಬ್ಯಾಕ್ಗ್ರೌಂಡ್ ಇದ್ರೆ ಗವರ್ನರ್ ಒಂದು ಆ್ಯಡ್ ಆಗುತ್ತೆ, ಕೋಆಪರೇಟಿವ್ ಮೂವ್ಮೆಂಟ್. ಆಯ್ತಾ? ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಇನ್ವಾಲ್ವ್ ಆಗಿರೋರು ಯಾರನ್ನಾದ್ರೂ ಕೂಡ ಮಾಡ್ಬೋದು. ಫೈನ್.
ಹಾ ಮೇಡಮ್, ಹೌದು, ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ರೆ ಸರಿನಾ. ರೈಟು. ನೆಕ್ಸ್ಟು, ಬಿಫೋರ್ 2020, 2020ಕ್ಕೂ ಮುನ್ನ, ಬಿಫೋರ್ 2020 ರಾಷ್ಟ್ರಪತಿಗಳ ಲೆಜಿಸ್ಲೇಟಿವ್ ಪವರ್ಸೇ ಮಾತಾಡ್ತಿರೋದು, ಇನ್ನೂ ಆಚೆ ಹೋಗಿಲ್ಲ, ಶಾಸನೀಯ ಅಧಿಕಾರಗಳೇ. ಬಿಫೋರ್ 2020, 2 ಆಂಗ್ಲೋ ಇಂಡಿಯನ್ಸ್ ವಾಸ್ ನಾಮಿನೇಟೆಡ್ ಟು ಲೋಕಸಭಾ. ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ಸ್ ವಾಸ್ ನಾಮಿನೇಟೆಡ್ ಟು ಲೋಕಸಭಾ. ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶಿಸಲಾಗುತ್ತಿತ್ತು. 2 ಆಂಗ್ಲೋ ಇಂಡಿಯನ್ಸ್. ನೌ ಯು ಮೇ ಆಸ್ಕ್ ಮಿ ಎ ಕ್ವಶನ್, ವಾಟ್ ಈಸ್ ಅನ್ ಆಂಗ್ಲೋ ಇಂಡಿಯನ್? ಏನ್ ಸರ್ ಆಂಗ್ಲೋ ಇಂಡಿಯನ್ ಅಂದ್ರೆ? ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಅಥವಾ ಮುತ್ತಜ್ಜ ಮುತ್ತಜ್ಜಿ ಯಾರಾದ್ರೂ ಒಬ್ರು ಬ್ರಿಟಿಷ್ ಒರಿಜಿನ್ ಅವರಾಗಿರ್ಬೇಕು. ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ, ಮುತ್ತಜ್ಜ ಅಥವಾ ಮುತ್ತಜ್ಜಿ, ಇಬ್ರಲ್ಲಿ ಯಾರಾದ್ರೂ ಒಬ್ರು ಬ್ರಿಟಿಷ್ ಮೂಲದವರಾಗಿರ್ಬೇಕು. ಆಗ ಅವ್ರನ್ನೇನಂತ ಕರಿತೀರಾ ನೀವು? ಆಂಗ್ಲೋ ಇಂಡಿಯನ್ಸ್ ಅಂತ ಕರಿತೀರಾ. ತುಂಬಾ ಜನ ಇದ್ದಾರೆ ಇಂಡಿಯಾದಲ್ಲಿ, ತುಂಬಾ ಜನ ಇದ್ದಾರೆ ಆಯ್ತಾ. ನಮ್ಮನೆ ಹತ್ರನೇ ಒಬ್ರಿದ್ದಾರೆ, ಅವ್ರ ತಾಯಿ ಶಿ ವಾಸ್ ಎ ಬ್ರಿಟಿಷ್ ಒರಿಜಿನ್, ತಂದೆ ಇಂಡಿಯನ್. ನಾವೆಲ್ಲ ಸಣ್ಣ ಹುಡುಗರು, ಅವ್ರ ತಾಯಿ ಸ್ಕರ್ಟ್ ಹಾಕೊಂಡು ದಮ್ ಹೊಡ್ಕೊಂಡು ನಿಂತಿರೋ ಆಚೆ ಕಡೆ, ಮನೆ ಆಚೆ ಸ್ಕರ್ಟು. ನಾವೆಲ್ಲ ಸೀರೆ ಗಿರೆ ಹಾಕೊಳ್ಳೋದು ನೋಡಿದ್ದೀನಿ. ತಾಯಿ ಅಂದ್ರೆ ಸೀರೆ ಹಾಕೋಬೇಕು, ಹೌದ್ ತಾನೆ? ಅವಮ್ಮ ಸ್ಕರ್ಟ್ ಹಾಕೊಂಡು ಆಚೆ ನಿಂತ್ಕೊಂಡು ದಮ್ ಹೊಡಿಯೋದು, ಅದನ್ನು ನಮ್ಗೆ ಅದೇ ಚಿಕ್ಕ ಹುಡುಗರು, ನೋಡು ಆಂಟಿ ಸಿಗರೇಟ್ ಸೇರ್ತಿದ್ದಾರೆ ನೋಡು ಅಂತ ಹಿಂಗೆ ನೋಡೋದು ಅವಸ್ಕೊಂಡು. ಅಮ್ಮ ವೈ ಆರ್ ಪೀಪಿಂಗ್ ಲೈಕ್ ದಿಸ್ ಅನ್ನೋಳು. ಇಂಗ್ಲೀಷ್ ಬರ್ತಿತ್ತು ಅಷ್ಟೇ. ಸೊ ಐ ಸೀನ್ ದಟ್ ಮೈ ಓನ್ ಐಸ್. ಅವರೆಲ್ಲ ಆಂಗ್ಲೋ ಇಂಡಿಯನ್ಸ್. ಅವರು ಈಗೆಲ್ಲ ಇಂಡಿಯನ್ಸ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಇಂಡಿಯನ್ ಹೆಸರುಗಳು ಆಗ್ಬಿಡೈತಿ ಈಗ ಅವ್ರದೆಲ್ಲ. ಬಟ್ ಆಗ ಆಂಗ್ಲೋ ಇಂಡಿಯನ್ಸ್. ಅವ್ರ ತಾಯಿ ನನಗಿನ್ನ ದೊಡ್ಡವರು, ಅವ್ರ ತಾಯಿ ಸಿಗರೇಟ್ ಹೊಡ್ಕೊಂಡು ನಿಂತಿರು. ನಾನೇ ನೋಡಿದ್ದೀನಿ, ಕಂಡ್ರೆ ಚಿಕ್ಕ ಹುಡುಗ. ನೋಡು ಅಂತ ಹುಡುಗರಿಗೆಲ್ಲ ಫ್ರೆಂಡ್ಸ್ ಇರ್ತಾರಲ್ಲ, ಚೈಲ್ಡ್ಹುಡ್ ಫ್ರೆಂಡ್ಸ್. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಅರ್ಥ ಆಯ್ತೇನ್ರಿ? ಆಂಗ್ಲೋ ಇಂಡಿಯನ್ಸ್ನ ನಾಮಿನೇಟ್ ಮಾಡ್ತಿದ್ರು. 2020 ಆದ್ಮೇಲೆ ಅದು ಡಿಸ್ಕಂಟಿನ್ಯೂ ಆಗಿದೆ. ಆಂಗ್ಲೋ ಇಂಡಿಯನ್ಸ್ ನಾಮಿನೇಟ್ ಮಾಡ್ತಿಲ್ಲ. ನೆಕ್ಸ್ಟ್, ಬಿಫೋರ್ ಇಂಟ್ರೊಡ್ಯೂಸಿಂಗ್ ಸರ್ಟನ್ ಬಿಲ್ಸ್, ಕೆಲ ಮಸೂದೆಗಳನ್ನು ಮಂಡನೆ ಮಾಡುವ ಮುನ್ನ, ಬಿಫೋರ್ ಇಂಟ್ರೊಡ್ಯೂಸಿಂಗ್ ಸರ್ಟೇನ್ ಬಿಲ್ಸ್, ಕೆಲ ಮಸೂದೆಗಳನ್ನು ಮಂಡನೆ ಮಾಡುವ ಮುನ್ನ, ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಶುಡ್ ಬಿ ಟೇಕನ್. ರಾಷ್ಟ್ರಪತಿಗಳ ಪೂರ್ವ ಶಿಫಾರಸನ್ನು ಪಡೆಯಬೇಕು. ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಶುಡ್ ಬಿ ಟೇಕನ್. ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಶುಡ್ ಬಿ ಟೇಕನ್. ರಾಷ್ಟ್ರಪತಿಗಳ ಪೂರ್ವ ಶಿಫಾರಸನ್ನು ಪಡೆಯತಕ್ಕದ್ದು. ಪ್ರಿಯರ್ ರೆಕಮೆಂಡೇಶನ್ ಯಾವ ವಿಚಾರದಲ್ಲಿ ನೀವೇ ಹೇಳ್ರಪ್ಪ ನೋಡೋಣ. ನಾನೇ ಹೇಳ್ಕೊಟ್ಟಿದ್ದೀನಿ, ನೆನೆಸ್ಕೊಳ್ಳಿ. ಕ್ರಿಯೇಷನ್ ಆಫ್ ಸ್ಟೇಟ್ಸ್. ವೈಲ್ ಕ್ರಿಯೇಟಿಂಗ್ ಎ ನ್ಯೂ ಸ್ಟೇಟ್, ಬಿಫೋರ್ ಇಂಟ್ರೊಡ್ಯೂಸಿಂಗ್ ದ ಬಿಲ್, whose prior recommendation should be taken? Do you remember that I have said already? Yes or no? Write down. Creation of new state. Creation of new state. Alteration of boundaries. Alteration of boundaries. Expenditure from Consolidated Fund of India. ಸಂಚಿತ ನಿಧಿಯ ವೆಚ್ಚ. Expenditure from Consolidated Fund of India. ಸಂಚಿತ ನಿಧಿಯ ವೆಚ್ಚ. From Consolidated Fund of India. ಸರಿನಾ? ನೆಕ್ಸ್ಟ್, ಈ ಒಂದು ಬಿಲ್ ನ ಪಾಸ್ ಮಾಡಿದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸಿಡೆಂಟ್ ಕಳಿಸ್ತಾರೆ, ಹೌದಾ ಇಲ್ವಾ? ಸೊ ನೋಡಿ ಈಗ ಎಲ್ಲರೂ ಈ ಕಡೆ. ಸೊ ದಿಸ್ ಈಸ್ ಲೋಕಸಭಾ, ರಾಜ್ಯಸಭಾ. ಸೊ ಎ ಬಿಲ್, ಇಟ್ ವಾಸ್ ಪಾಸ್ಡ್ ಇನ್ ಬೋತ್ ದ ಹೌಸಸ್. ಎರಡೂ ಸದನದಲ್ಲಿ ಪಾಸ್ ಆಯಿತು. ನೌ ಇಟ್ ಕೇಮ್ ಟು ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ಮುಂದೆ ಬಂದಿದೆ. ಸೊ ವಾಟ್ ಆರ್ ದ
options available to the president. ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಹೇಳಿ ಮೇಡಮ್. He can give his approval. Okay, then. He can reject, then. He can withhold, then. Reconsideration, very good, then. ಅಷ್ಟೇನಾ? So does the president have power to reject? So ಇನ್ಮೇಲೆ ಕೇಳಿ reject ಕೇಳಿ. Don't use the word reject. Nowhere in the constitution the word reject has been used. ಒಂದು ಕಡೆ ನೀವು ತೋರಿಸ್ಬಿಟ್ರೆ ನೀವು ಹೇಳ್ದಂಗೆಲ್ಲ ಕೇಳ್ಬಿಡ್ತೀನಿ. ಎಲ್ಲೂ ಕೂಡ ರಾಷ್ಟ್ರಪತಿಗಳಿಗೆ ಮಸೂದೆನ ತಿರಸ್ಕಾರ ಮಾಡೋ ಅಧಿಕಾರ ಇದೆ ಅಂತ ಬರ್ದಿಲ್ಲ. ನೋವೇರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇಟ್ಸ್ ಓಕೆ, ನೀವು ಹೇಳಿದ ಅರ್ಥ ಅದಿರಲಿಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಐ ಸೆಡ್ ಓಕೆ ಫೈನ್ ಅಂತ. ಆಯ್ತಾ? ಐ ಅಂಡರ್ಸ್ಟುಡ್ ದ ರಿಯಲ್ ರೀಸನ್ ಬಿಹೈಂಡ್ ವಾಟ್ ಯು ಆರ್ ಸೇಯಿಂಗ್. ಏನೇನು ಆಪ್ಷನ್ಸ್ ಇದೆ ಅಂತಂದರೆ ಸರ್, ಒಂದು ಗಿವ್ ಯುವರ್ ಅಪ್ರೂವಲ್, ಅನುಮೋದನೆ ಕೊಟ್ಬಿಡಿ. ಇದು ಇತ್ತೀಚಿನ ರಾಷ್ಟ್ರಪತಿಗಳು ಮಾಡ್ತಿರೋ ಕೆಲಸ. ನಮ್ಮ ಮುರ್ಮು ಅವರಾಗಿರ್ಬೋದು, ರಾಮನಾಥ್ ಕೋವಿಂದ್ ಅವರಾಗಿರ್ಬೋದು, ಏನು ಕಳಿಸಿದ್ರು ಇನ್ನೆಲ್ಲಾಕ್ಲಿ ಬೇಜಾರು ಮಾಡ್ಕೋಬೇಡಿ ಸರ್. ಪ್ರೆಸಿಡೆಂಟ್ ರೋಲ್ ಎಂಥ ಡೈನಮಿಕ್ ಅಂದರೆ, KR ನಾರಾಯಣನ್ ಚಳಿ ಬಿಡಿಸ್ಬಿಟ್ಟಿದ್ರು. ಚಳಿ ನಾ ಕಂಡ ಅತ್ಯದ್ಭುತ ರಾಷ್ಟ್ರಪತಿಗಳು ಅಂತಂದರೆ ಐಸೆ KR ನಾರಾಯಣನ್. ತುಂಬ ನೀವೆಲ್ಲ ಏನಂದರೆ ಫ್ಯಾನ್ ಫಾಲೋವರ್ಸು, ಫ್ಯಾನ್ ಬೇಸು ಇವೆಲ್ಲ ಮೇಲೆ APJ ಅಬ್ದುಲ್ ಕಲಾಂ ಅಂತೀರಾ, ರಾಜೇಂದ್ರ ಪ್ರಸಾದ್ ಅಂತೀರಾ, ರಾಧಾಕೃಷ್ಣ ಅಂತೀರಾ. ಬಟ್ ಆ ಜಾಗಕ್ಕೆ ನ್ಯಾಯ ಒದಗಿಸಿದ ಏಕೈಕ ವ್ಯಕ್ತಿ ಸೂಪರ್ ಆಗಿ ಅಂದರೆ KR ನಾರಾಯಣನ್. ಅವ್ರು ಬಿಟ್ಟರೆ APJ ಅಬ್ದುಲ್ ಕಲಾಂ ವಾಸ್ ಎಕ್ಸ್ಟ್ರಾಡಿನರಿ. ರಾಜೇಂದ್ರ ಪ್ರಸಾದ್, ರಾಜೇಂದ್ರ ಪ್ರಸಾದ್ ನೀವು ನಂಬಲ್ಲ ರೀ. ದ ಮೂಮೆಂಟ್ ಈ ಕಮ್ಸ್ ಟು ದ ಪೊಸಿಷನ್, ಡು ಯು ನೋ ವಾಟ್ ಈ ವಿಲ್ ಸೇ? ಐ ಕ್ಯಾನ್ ನೆವರ್ ಬಿ ಅ ರಬ್ಬರ್ ಸ್ಟ್ಯಾಂಪ್ ಅಂತಾರೆ. ಅಧಿಕಾರ ಸ್ವೀಕರಿಸಿದ 3 ದಿನ 4 ದಿನ, ಐ ಆಮ್ ನಾಟ್ ಎ ರಬ್ಬರ್ ಸ್ಟ್ಯಾಂಪ್ ಟು ದ ಪ್ರೈಮ್ ಮಿನಿಸ್ಟರ್. ನಾನು ರಬ್ಬರ್ ಸ್ಟ್ಯಾಂಪ್ ಅಲ್ಲ. ಒಂದೇ ಮಾತು. ಮೀನ್ಸ್ ನನ್ನ ಕೆಲಸ ನನಗಿದೆ, ನನಗೆ ನನ್ನ ಪವರ್ಸ್ ಇದೆ ಅಂತಾರೆ. ಕಳಿಸಿದ್ದನ್ನೆಲ್ಲ ಎಸ್ ಅನ್ಬಿಡೋದು. ಸೊ ಒಂದು ಗಿವ್ ಅಪ್ರೂವಲ್, ಈಸಿ ಕೆಲಸ, ತಲೆನೋವಿಲ್ಲ, ಎದುರಾಕಳಂಗೆ ಇಲ್ಲ, ಯಾರನ್ನು ನಗ್ನಗ್ತಾ ಇದ್ಬಿಡೋದು, ಥ್ಯಾಂಕ್ ಯು ಗೋ ಅಂತ. ಎರಡನೇದು ರೀಕನ್ಸಿಡರೇಷನ್, ಮಸೂದೆನ ಒಮ್ಮೆ ಮರು ವಿಮರ್ಶೆ ಕಳಿಸಿ. ಸೆಂಡ್ ದ ಬಿಲ್ ಒನ್ಸ್ ಫಾರ್ ರೀಕನ್ಸಿಡರೇಷನ್ ಅಂದ್ರೆ ಏನರ್ಥ? ಸೆಂಡ್ ದಿಸ್ ಬಿಲ್ ಬ್ಯಾಕ್ ಟು ದ ಪಾರ್ಲಿಮೆಂಟ್, ವಾಪಸ್ ಕಳಿಸಿ. ಇಫ್ ದ ಪಾರ್ಲಿಮೆಂಟ್ passes the bill again without any changes, ಯಾವ ಬದಲಾವಣೆಗಳು ಇಲ್ಲದೆ ಸಂಸತ್ತು ಮಸೂದೆಯನ್ನ ಅದೇ ರೀತಿಯಲ್ಲಿ ಏನು ಮಾಡಿದ್ರೆ ಪಾಸ್ ಮಾಡಿದ್ರೆ, ಆಗ ವಾಟ್ ವಿಲ್ ಹ್ಯಾಪನ್? ಏನಾಗುತ್ತೆ? ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಪ್ರೆಸಿಡೆಂಟ್ ಟು ಗಿವ್ ಹಿಸ್ ಅಪ್ರೂವಲ್. ಕಡ್ಡಾಯವಾಗಿ ಕೊಡಲೇಬೇಕು. ಬಟ್ ಇನ್ ಹೌ ಮೆನಿ ಡೇಸ್? ಎಷ್ಟು ದಿನದಲ್ಲಿ? ಹೂ ಸೆಡ್ ದಟ್ ಟು ಯು? ಟೈಮ್ ಲಿಮಿಟ್ ಈಸ್ ನಾಟ್ ದೇರ್ ಮೇಡಮ್. ಒಂದ್ಸಲ ವಾಪಸ್ ಕಳಿಸಿದ್ರಿ, ಮತ್ತೆ ಅದನ್ನೇ ಕಳಿಸಿದ್ದಾರೆ ಪಾಸ್ ಮಾಡಿ ಅನ್ಕೊಳ್ಳಿ, ಅಪ್ರೂವಲ್ ಕೊಡಬೇಕು. ಎಸ್, ಬಿಟ್ ಹೌ ಮೆನಿ ಡೇಸ್? 14 days. ಮಣ್ಣು ಮಸಿ ಎಂಥದ್ದು ಇಲ್ಲ ಮೇಡಮ್. ಯು ಕ್ಯಾನ್ ಕೀಪ್ ಇಟ್ ಅಗೇನ್ ವಿತ್ ಯು. ಮಾತಾಡ್ತೀನಿ ತುಂಬ ವಿಚಾರಗಳು. ವಿಟೋ ಪವರ್ಸ್ ಬರ್ತಾ ಇದ್ದೀನಿ ಹಂಗೆ. ಮೂರನೇದು ವಿಥೋಲ್ಡ್ ದ ಬಿಲ್, ಮಸೂದೆನ ತಡೆ ಹಿಡಿಯೋದು. ವಿಥೋಲ್ಡ್. ನಾಲ್ಕನೇದು ಕೀಪ್ ದ ಬಿಲ್ ಪೆಂಡಿಂಗ್ ವಿಥೌಟ್ ಟೇಕಿಂಗ್
ಎನಿ ಆಕ್ಷನ್. ಎರಡು ಪದನ ನೀಟಾಗಿ ಸ್ವಲ್ಪ ಅರ್ಥ ಮಾಡ್ಕೊಂಡು ನನಗೆ ಎಕ್ಸ್ಪ್ಲೇನ್ ಮಾಡಿ. ವಿತೌಟ್ ಟೇಕಿಂಗ್ ಎನಿ ಆಕ್ಷನ್ ಅಂದ್ರೆ ನೋ ಪಾಸಿಟಿವ್ ಆಕ್ಷನ್, ನೋ ನೆಗೆಟಿವ್ ಆಕ್ಷನ್. ಧನಾತ್ಮಕ ಕ್ರಮನೂ ಇಲ್ಲ, ಋಣಾತ್ಮಕ ಕ್ರಮನೂ ಇಲ್ಲ. ಈ ಕೋಮಾದಲ್ಲಿರ್ತಾರೆ ಗೊತ್ತಾ, ಆ ಥರ. ಸತ್ತೋಗಿದಾರ? ಇಲ್ಲ. ಬದುಕಿದಾರ? ಮಾತಾಡ್ತಿದಾರ? ಇಲ್ಲ. ಕೈಕಾಲು ಆಡಿಸ್ತಿದಾರ? ಇಲ್ಲ. ಸತ್ತೋಗಿಲ್ವಾ? ಸತ್ತಿಲ್ಲ. ಕೋಮಾದಲ್ಲಿರೋ ಹೆಂಗಿರ್ತಾರೆ? ಯು ವಿಲ್ ನಾಟ್ ಬಿ ಶೋಯಿಂಗ್ ಎನಿ ಮೂಮೆಂಟ್ಸ್. ಕಣ್ ಮಿಟಕ್ಸಲ್ಲ, ಮಾತಾಡಲ್ಲ, ಏನಿಲ್ಲ. ಬಟ್ ಈಸ್ ಅಲೈವ್. ಪಾಸಿಟಿವ್ ಆಕ್ಷನ್ ಇಲ್ಲ, ನೆಗೆಟಿವ್ ಆಕ್ಷನ್ ಇಲ್ಲ. ಏನೋ ಹುಚ್ಚುಳಿ ಮಗನ ಅಂತ ಬೈದ್ರೆ ರಿಯಾಕ್ಟು ಮಾಡಲ್ಲ. ಇವರಿಬ್ರು ನೋಡ್ತಾರೆ, ಏನಪ್ಪ ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ. ಭಾಷೆ ಜಾಗಕ್ಕೆ ತಕ್ಕಂಗೆ ಮಾತು ಅಷ್ಟೇ, ಸಿಂಪಲ್. ಬೆಂಗಳೂರಲ್ಲಿ ಹಿಂಗೆ ಮಾತಾಡೋಕ್ಕಾಗತ್ತಾ? ಹೊಡೆದು ಸಾಯಿಸ್ಬಿಡ್ತಾರೆ, ನನ್ನ ಹೊಡೆದಾಕ್ಬಿಡ್ತಾರೆ. ಇಲ್ಲಿ ಹುಡುಗರು ಮುಂದೆ ಹಿಂಗೆ ಹೇಳಿದ್ರೆ, ಸರ್ ನಮ್ಮ ಕಡೆ ಒಂದು ಬಿಡಪಾ ಅಂತಾರೆ. ನಮ್ಮ ಮಂದಿ ಇದ್ದಂಗೆ ಅದನ್ನು ಬಿಡು ಅಂತಾರೆ ಅಷ್ಟೇ, ಸಿಂಪಲ್. ಅದಕ್ಕೆ ಮಾತಾಡ್ತೀನಿ ಅಷ್ಟೇ ಆಗಾಗ ಮಧ್ಯದಲ್ಲಿ. ಆಮೇಲೆ ಮೊದಲು ನನಗೂ ನಿಮ್ಮ ಥರ ಶಾಕ್, ಎದೆ ಒಡೆದೋಗ್ಬಿಡೋದು ಪದ ಕೇಳ. ಆಮೇಲೆ ನೋಡ್ದಂಗೆ ಇಷ್ಟುದ್ದ ಹುಡುಗರು, ಯಾಕ್ಲೆ ನೀನ್ ಅವನಂತಾನೆ. ನಾನು ಹೇಳ್ಬಾ, ಮೊನ್ನೆ ಚಂದ್ರ ಲೇಔಟಲ್ಲಿ ಎದೆ ಹೊಡೆದೋಗದ್ ನಂದು. ನೀಟ್ ಡ್ರೆಸ್ಡ್ ಫುಲ್ಲು ಬಾಸ್ ಆದೆ. ಅಕ್ಕ ತೆಗೆದ್ಲು ನೋಡಿ ಬಾಯಿನ. ಮುಂದೆ ಹೋಗ್ತಿದ್ದು ಹುಡುಗ, ಯಾಕ್ಲೆ ಮಗನ ಅದೇನೋ ತೆಗೆದ್ಲು. ಅಕ್ಕ ನನಗೆ ಗೊತ್ತಿರಲಿಲ್ಲ, ನೀನು ಸದಾಶಿವನಗರ ಅನ್ಕಂಡೆ, ಅಲ್ಲ ನೀ ಸಪ್ತಾಪುರ ಬಾವಿ ಅಂತ ಗೊತ್ತಾಯ್ತು ನನಗೆ ಅನ್ಕೊಂಡು ಸುಮ್ಮನಾದೆ. ಇಟ್ಸ್ ಓಕೆ, ಭಾಷೆ, ಐ ರೆಸ್ಪೆಕ್ಟ್ ಇಟ್. ಓಕೆನಾ? ಓಕೆ, ಫೈನ್. ಕೀಪ್ ದ ಬಿಲ್ ಪೆಂಡಿಂಗ್ ವಿತೌಟ್ ಟೇಕಿಂಗ್ ಎನಿ ಆಕ್ಷನ್. ಏನೂ ಕ್ರಮ ತಗೊಳ್ಳದೆ ಮಸೂದೆನ ಇಟ್ಕೊಂಡು ಕೂತ್ಕೊಳ್ಳೋದು. ನೋಡಿ ಸರ್, ಇಲ್ಲಿ ನಿಮಗೇ ಗೊತ್ತಿಲ್ಲದೆ ನಾನು ವೀಟೋ ಪವರ್ಸ್ ಬಗ್ಗೆ ಬರೆದಿದ್ದೀನಿ. ಇದೆಲ್ಲದಕ್ಕೂ ಒಂದೊಂದು ವೀಟೋ ಹೆಸರಿದೆ. ಇದು ಸಸ್ಪೆನ್ಸಿವ್ ವೀಟೋ, ಇದು ಅಬ್ಸಲ್ಯೂಟ್ ವೀಟೋ. ಬರ್ಸ್ತೀನಿ, ಎಲ್ಲ ಬರ್ಸ್ತೀನಿ, ಸಮಾಧಾನವಾಗಿರಿ. ಇದು ಪಾಕೆಟ್ ವೀಟೋ. ದಿಸ್ ಈಸ್ ಸಸ್ಪೆನ್ಸಿವ್ ವೀಟೋ, ದಿಸ್ ಈಸ್ ಅಬ್ಸಲ್ಯೂಟ್ ವೀಟೋ, ದಿಸ್ ಈಸ್ ಪಾಕೆಟ್ ವೀಟೋ. ಐ ವಿಲ್ ಎಕ್ಸ್ಪ್ಲೇನ್. ರೈಟ್ ಡೌನ್, ಬೇಗ ಬರೀರಿ. ವೆನ್ ಎ ಬಿಲ್ ಇಸ್ ಪಾಸ್ಡ್ ಇನ್ ದ ಪಾರ್ಲಿಮೆಂಟ್, ಮಸೂದೆಯನ್ನು ಸಂಸತ್ತಿನಲ್ಲಿ ಅನುಮೋದಿಸಿ. When a bill is passed in the parliament and sent to the president, ರಾಷ್ಟ್ರಪತಿಗಳಿಗೆ ರವಾನಿಸಿದ ನಂತರ, sent to the president, ರಾಷ್ಟ್ರಪತಿಗಳಿಗೆ ರವಾನಿಸಿದ ನಂತರ, the president shall have these options. ರಾಷ್ಟ್ರಪತಿಗಳ ಮುಂದೆ ಈ ಮಾರ್ಗಗಳನ್ನು ನೀಡಲಾಗಿದೆ. shall have these options. Number 1, approve the bill. ಮಸೂದೆಗೆ ಅನುಮೋದನೆಯನ್ನು ನೀಡುವುದು. approve the bill, ಮಸೂದೆಗೆ ಅನುಮೋದನೆಯನ್ನು ನೀಡುವುದು. ಎರಡನೇದು, ಅಲ್ಲೇ ಬರ್ದ್ಬಿಡಿ, ಸಸ್ಪೆನ್ಸಿವ್ ವೀಟೋ ಅಂತಾನೆ ಹೆಡಿಂಗ್ ಬರ್ದ್ಬಿಡಿ. ಸುಮ್ಮನೆ ಯಾಕೆ ರಿಸ್ಕು? ಸಸ್ಪೆನ್ಸಿವ್ ವೀಟೋ, ಅದನ್ನು ಲಕ್ಷ್ಮೀಕಾಂತ್ ಬೇರೆ ಕಡೆ ಬರ್ತಿದ್ದಾನೆ, ಅರ್ಥ ಆಯ್ತಾ? ವೀಟೋ ಪವರ್ಸ್ ಅಂತಾನೆ ಸಪ್ರೇಟ್ ಆಗಿ ಬರ್ತಿದ್ದಾನೆ. ಹಂಗ್ಯಾಕೆ ಮಾಡ್ಕೋತೀರಾ? ಎಲ್ಲ ಲೆಜಿಸ್ಲೇಟಿವ್ ಪವರ್ಸಿನ ಭಾಗ ಇದು. ಅಂಡರ್ಸ್ಟುಡ್? ಸಸ್ಪೆನ್ಸಿವ್ ವೀಟೋ. ರೈಟ್ ಡೌನ್. ದ ಪ್ರೆಸಿಡೆಂಟ್ shall send the bill
ರಾಷ್ಟ್ರಪತಿಗಳು ಮಸೂದೆಯನ್ನು ಶಾಲ್ ಸೆಂಡ್ ದ ಬಿಲ್ ಒನ್ಸ್ ಫಾರ್ ರೀಕನ್ಸಿಡರೇಷನ್, ಒಮ್ಮೆ ಮರು ವಿಮರ್ಶೆಗೆ ಕಳುಹಿಸತಕ್ಕದ್ದು. ಒನ್ಸ್ ಫಾರ್ ರೀಕನ್ಸಿಡರೇಷನ್. If the parliament passes the bill again in its original form, ಸಂಸತ್ತು ಮತ್ತೊಮ್ಮೆ ಅದೇ ಮಸೂದೆಯನ್ನು, ಪಾರ್ಲಿಮೆಂಟ್ passes the bill again in its original form, ಸಂಸತ್ತು ಮತ್ತೊಮ್ಮೆ ಮಸೂದೆಯನ್ನು ಮೂಲ ಸ್ವರೂಪದಲ್ಲಿಯೇ ಕಳುಹಿಸಿದರೆ, the president should give his approval. ರಾಷ್ಟ್ರಪತಿಗಳು ಅನುಮೋದನೆಯನ್ನು ನೀಡಬೇಕು. The president should give his approval. But the time limit is not mentioned. ಸಮಯದ ಮಿತಿಯನ್ನು ಉಲ್ಲೇಖಿಸಿರುವುದಿಲ್ಲ. ಸಮಯದ ಮಿತಿಯನ್ನು ಉಲ್ಲೇಖಿಸಿರುವುದಿಲ್ಲ. ಫಸ್ಟ್ ಆಫ್ ಆಲ್, ಯಾವ್ಯಾವ ಥರ ಬಿಲ್ಗಳಿದೆ ಅಂತ ಯಾರಿಗೂ ಗೊತ್ತು? ಗೊತ್ತಿರೋರು ಕೈ ಎತ್ತಿ ಅಷ್ಟೇ. ಯಾಕಂದರೆ ನಾನೀಗ ಆಬ್ಸಲ್ಯೂಟ್ ವಿಟೋ ಹೇಳ್ಕೊಡ್ಬೇಕು ಅಂದರೆ ಪೂರ್ತಿ ಬಿಲ್ಗಳೆಲ್ಲ ಹೇಳಿದ್ರೇ ಇದು ಅರ್ಥ ಆಗೋದು. ನಾನು ಅದನ್ನೇ ಹೇಳೋದು, ವೈ ಲಕ್ಷ್ಮೀಕಾಂತ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಅಂದರೆ ಇಲ್ಲಿರೋ ಒಂದು ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಚಾಪ್ಟ್ರಲ್ಲಿರೋ 3 ಪ್ಯಾರಾ ಗೊತ್ತಿರಬೇಕು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಅಂದರೆ ಐ ಆಮ್ ಬ್ರಿಂಗಿಂಗ್ ಇಟ್ ಇನ್ ಆರ್ಡರ್ ಅಷ್ಟೇ. ನೌ ಟೆಲ್ ಮೀ, ಹೌ ಮೆನಿ ಆಫ್ ಯು ಡಸಂಟ್ ನೋ ವಾಟ್ ಈಸ್ ಎ ಬಿಲ್, ವಾಟ್ ಟೈಪ್ಸ್ ಆಫ್ ಬಿಲ್ಸ್ ಆರ್ ದೇರ್? ಏನು ಇದ್ರ ಬಗ್ಗೆ, ಬಿಲ್ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಹೇಳಿ. ಯಾರಿಗೆ ಐಡಿಯಾ ಇದೆ ಹೇಳಿ ಫಸ್ಟು. ಇದೆಯಾ ಮೇಡಮ್? ಆರ್ಡಿನರಿ ಬಿಲ್, ಫೈನಾನ್ಸ್ ಬಿಲ್, ಮನಿ ಬಿಲ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. In ordinary bill, is there any classification? Okay. What is the difference between finance bill and money bill? Okay, no issues. Anybody else? ಮತ್ತಾರಾದರೂ ಬಿಲ್ ಅನ್ನೋದ್ರ ಬಗ್ಗೆ ಐಡಿಯಾ ಇದೆಯಾ? ಮತ್ತು ಬಾಯ್ಬಿಟ್ಟು ಹೇಳಿ. ನಾನೇ ಕೇಳಿ, ನಾನೇ ಕೆದಕಿ, ನಮ್ಗೆ ಗೊತ್ತು. ನಾನು ಅದನ್ನೇ ಹೇಳೋದು, ಪ್ರೆಸಿಡೆಂಟ್ ಟಾಪಿಕ್ ನೆಟ್ಗೆ ಅರ್ಥ ಆಗಬೇಕು ಅಂದರೆ ಪಾರ್ಲಿಮೆಂಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಇಲ್ದಾರ ತಲೆ ಬಿಡ ಅರ್ಥ ಆಗಲ್ಲ. ಬರೀ ಮಾಡಬೇಡಿ, ನಾನು ಹಂಗೆ ಹೋಗೋದು ಕತೆನ, ಅದನ್ನೆಲ್ಲ ಹೇಳ್ಕೊಂಡೇ ಹೋಗೋದು. ಏನಪ್ಪ 2 ಅವರ್ ಆಯಿತು ಲೆಜಿಸ್ಲೇಟಿವ್ ಪವರ್ಸ್ ಎಲ್ಲ ಇದ್ದಾನೆ ಅಂದರೆ ತುಂಬ ವಿಚಾರಗಳು ಪಾರ್ಲಿಮೆಂಟಲ್ಲಿರೋದು ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ, ನಿಮಗೆ ಗೊತ್ತಿಲ್ಲದೆ ಇಲ್ಲಿ. ಅರ್ಥ ಆಯ್ತಾ? ಫಸ್ಟ್ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಆಗ್ಬಿಡುತ್ತೆ. ಅಪ್ರೂವಲ್ ಕೊಡ್ಬೋದು, ಓಕೆ. ರೀಕನ್ಸಿಡರೇಷನ್, ಓಕೆ. ಇಲ್ಲಿಂದ ಆಚೆ ಅರ್ಥ ಮಾಡಿಸ್ಬೇಕು ಅಂದರೆ ಯು ಶುಡ್ ಹ್ಯಾವ್ ಕ್ಲಾರಿಟಿ ಅಬೌಟ್ ಡಿಫ್ರೆಂಟ್ ಬಿಲ್ಸ್. ವರಿ ಮಾಡಬೇಡಿ, ಬೋರ್ಡ್ ಕಡೆ ನೋಡಿ ಎಲ್ಲ ಆಯ್ತು. ಏನೋ ಬಂದ್ಬಿಡ್ತಲ್ಲ ಗುರು, ಏನು ಮಾಡ್ಬೇಕಿದ್ದನ? ಹಾಂ, ಬ್ಯಾಕಾ? ಗೊತ್ತಿದ್ರೆ ಬಂದು ಮಾಡ್ರಿ. ಹಾಂ, ಇದೋಡಿಲ್ಲ ಇದ ಕರಿತೀನಿ, ಅದ್ರಲ್ಲೇನು. ದಿಸ್ ಒನ್ ಇದಾ ಫಸ್ಟಿಂದ ಮಾಡಿ ಅಂತ ಒಳ್ಳೆ ಐಡಿಯಾನೆ ಅಷ್ಟೇ. ಮತ್ತೆ ಬರಿತೀನಿ ಬಿಡಿ ಮೇಡಮ್.
ನಾನೇ ತಾನೇ ಬರ್ದಿದ್ದು, ನಾನೇ ನೋಡ್ಕೊಂಡು ಬರ್ತಿದ್ದ. ಅಷ್ಟೇ ಅಪ್ಪ, ಅದರಲ್ಲೇನಿದೆ. ಓಕೆ, ಸೊ ಹಿಯರ್ ಫಸ್ಟ್ ಆಫ್ ಆಲ್ ಯು ಪೀಪಲ್ ಶುಡ್ ನೋ ವಾಟ್ ಈಸ್ ಎ ಬಿಲ್. ಬಿಲ್ ಅಂದರೆ ಗೊತ್ತೀಗ ನಿಮಗೆ. ವಾಂಟ್ ಟು ಡೂ ಎನಿ ಲಾಸ್, ಯು ವಾಂಟ್ ಟು ಪಾಸ್ ಎನಿ ಆ್ಯಕ್ಟ್ಸ್, ಇಟ್ ಶುಡ್ ಬಿ ಪಾಸ್ಡ್ ಇನ್ ಬೋತ್ ದ ಹೌಸಸ್. ಎರಡೂ ಸದನದಲ್ಲಿ ಅಂಗೀಕಾರ ಆಗಬೇಕು, ಹೌದಾ? ಅಂಗೀಕಾರ ಆಗುವಂಥ ಸಂದರ್ಭದಲ್ಲಿ ಏನಂತ ಕರಿತೀರಾ ನೀವು ಅದನ್ನ? ಬಿಲ್ ಅಂತ ಕರಿತೀರಾ. ಕನ್ನಡದಲ್ಲಿ ಮಸೂದೆ ಅಂತಾನೂ ಕರಿಬೋದು, ವಿಧೇಯಕ ಅಂತಾನೂ ಕರಿಬೋದು. ಮಸೂದೆ ಅಥವಾ ವಿಧೇಯಕ, ಅರ್ಥ ಆಯ್ತಾ? ಇಟ್ ಮೇ ಬಿ ಕಾಲ್ಡ್ ಆಸ್ ಎ, ಇಂಗ್ಲೀಷಲ್ಲಿ ಒಂದೇ ಬಿಡಿ ಬಿಲ್ಲೆ, ಬೇರೆ ಏನಿಲ್ಲ. ಬಟ್ ಇನ್ ಕನ್ನಡ ಯು ಕ್ಯಾನ್ ಯೂಸ್ 2 ವರ್ಡ್ಸ್, 2 ಪದಗಳನ್ನ ಬಳಸ್ಬೋದು. ಸೊ ಯು ಪಾಸ್ ಇಟ್ ಇನ್ ಬೋತ್ ದ ಹೌಸಸ್. ಸೊ ಇದನ್ನ ಪಾಸ್ ಮಾಡಿ ಪ್ರೆಸಿಡೆಂಟ್ ಅಪ್ರೂವಲ್ ಆದಮೇಲೆ ದಿಸ್ ವಿಲ್ ಬಿಕಮ್ ಎನ್ ಆಕ್ಟ್. ಏನಾಗುತ್ತೆ? ಕಾಯ್ದೆ ಆಗುತ್ತೆ. ಬಿಫೋರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಬಿಲ್. ಸೊ ಮೊದಲನೇದಾಗಿ ಒಂದು ಆರ್ಡಿನರಿ ಬಿಲ್, ಮನಿ ಬಿಲ್, ಫೈನಾನ್ಸ್ ಬಿಲ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಫೈನಾನ್ಸ್ ಬಿಲ್ 1, ಫೈನಾನ್ಸ್ ಬಿಲ್ 2. ಆಯ್ತಾ? ದೀಸ್ 2 ಮಾನಿಟರಿ ಮ್ಯಾಟರ್ಸ್, ದುಡ್ಡು ಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಿರುತ್ತೆ. ಒಂದು ಎಕ್ಸಾಂಪಲ್ ಕೊಡಿ ಸರ್ ಅಂತಂದ್ರೆ, ಟ್ಯಾಕ್ಸೇಷನ್, ತೆರಿಗೆ ವಿಧಿಸೋದಾಗಿರ್ಬೋದು, ಬಾರೋಯಿಂಗ್ಸ್, ಸರ್ಕಾರ ಸಾಲ ತಗೊಳ್ಳುತ್ತಲ್ಲ ಅದಾಗಿರ್ಬೋದು. ಆಲ್ ದೀಸ್ ಥಿಂಗ್ಸ್ ರಿಲೇಟೆಡ್ ಇದ್ರೆ ಏನಂತ ಕರಿತೀರ ನೀವು ಅದನ್ನ? ಏನು ವ್ಯತ್ಯಾಸ ಇದೆಯಾ ಸರ್? ಖಂಡಿತ ಇದೆ, ಗೊತ್ತಾಗುತ್ತೆ, ಮಾತು ನಿಲ್ಲಿಸ್ಬೇಕಷ್ಟೇ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂದರೆ ಇಟ್ ಸಜೆಸ್ಟ್ಸ್, ಹೆಸರೇ ಹೇಳ್ತಿದೆ, ಇಟ್ ಅಮೆಂಡ್ಸ್ ವಾಟ್? ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು. ಫೈನಾನ್ಸ್ ಬಿಲ್ ಮತ್ತು ಫೈನಾನ್ಸ್ ಬಿಲ್ 2, ಬೋತ್ ದಿಸ್ ಯು ಪೀಪಲ್ ವಿಲ್ ಕಮ್ ಟು ನೋ ವೆನ್ ಐ ಟೀಚ್ ದ ಟಾಪಿಕ್ ಪಾರ್ಲಿಮೆಂಟ್. ಸಂಸತ್ತಿನ ಟಾಪಿಕ್ ಪಾಠ ಮಾಡುವಾಗ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ ಅದು. ಯು ವಿಲ್ ಗೆಟ್ ಕ್ಲಾರಿಟಿ. ಸೊ ಆರ್ಡಿನರಿ ಬಿಲ್ಲು ಅಂದರೆ ನಾನ್ ಮಾನಿಟರಿ ಮ್ಯಾಟರ್ಸ್, ನಾನ್ ಮಾನಿಟರಿ ಮ್ಯಾಟರ್ಸ್, ದುಡ್ಡು ಕಾಸು ಇಲ್ದಿರೋಂಥ ವಿಚಾರಗಳು. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡಿ ಸರ್ ಅಂದರೆ, ವುಮೆನ್ ರಿಸರ್ವೇಷನ್ ಬಿಲ್, ಮಹಿಳಾ ಮೀಸಲಾತಿ ಮಸೂದೆ, ಫಾರೆಸ್ಟ್ ರೈಟ್ಸ್ ಆಕ್ಟ್, ಅರಣ್ಯ ಹಕ್ಕುಗಳ ಕಾಯ್ದೆ. ಇದೆಲ್ಲ ನೋಡಿ, ಇಲ್ಲಿ ದುಡ್ಡು ಕಾಸು ವಿಚಾರ ಇರೋದಿಲ್ಲ. ಸೊ ಈ ಥರ ಬಿಲ್ನ ನೀವೇನಂತ ಕರಿತೀರ ನೀವು? ಯು ಕಾಲ್ ಇಟ್ ಆಸ್ ಆರ್ಡಿನರಿ ಬಿಲ್. ನೋಡಿ, ಒಂದು ಆರ್ಡಿನರಿ ಬಿಲ್ ಸಾಮಾನ್ಯ ಮಸೂದೆ, ಹಣಕಾಸು ಮಸೂದೆ. ಫೈನಾನ್ಸ್ ಬಿಲ್ಗೆ ಏನಂತಾರೆ ನಂಗೆ ಗೊತ್ತಿಲ್ಲಪ್ಪ, ಧನ ಮಸೂದೆ ಅನ್ಬೋದೇನೋ. ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಫೈನಾನ್ಸ್ ಬಿಲ್ 1, ಫೈನಾನ್ಸ್ ಬಿಲ್ 2. This you people will come to know when I discuss about the parliament. Okay, leave it. This, as the name suggests, constitution amendment. These two are related to monetary matters. These two are related to monetary matters. This is ordinary bill. Ordinary bill ಅಂದ್ರೆ ನಾನ್ ಮಾನಿಟರಿ ಮ್ಯಾಟರ್ಸ್, ದುಡ್ಡು ಕಾಸಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ. ಫಸ್ಟ್ ಇದನ್ನ ಹಾಕೊಳ್ಳಿ, ಕಮಾನ್. ಎಲ್ಲಿ ಬರೀತೀರಾ? ಒಂದು ನಿಮಿಷ, ಒಂದು ಪೇಜ್ ಬಿಟ್ಟು ಬರೀರಿ, ಹೇಳ್ಕೊಡ್ತೀನಿ ಯಾಕೆ ಅಂತ.
ಅಬ್ಸಲ್ಯೂಟ್ ವಿಟೋ ಮತ್ತೆ ಪಾಕೆಟ್ ವಿಟೋ ಬರ್ಸೋದಕ್ಕೆ ಒಂದು ಪೇಜ್ ಖಾಲಿ ಬಿಡ್ರಿ. ಅದಾದ್ಮೇಲೆ ಬಿಲ್ ಬರ್ಸ್ತಿದ್ದೀನಿ. ನೋಟ್ಸ್ ಆರ್ಡ್ರಲ್ಲಿ ಇರಲಿ ಅಂತ ಹೇಳ್ತಿದ್ದೀನಿ. ನನ್ಗೇನು ಬರ್ಕೊಳ್ಳಿ ಅಡ್ಡಾದಿಡ್ಡಿಯಾಗಿ. ಅಷ್ಟೇ, ಒಂದು ಪೇಜಲ್ಲಿ ಸ್ವಲ್ಪ ಅಬ್ಸಲ್ಯೂಟ್ ವಿಟೋ, ಸ್ವಲ್ಪ ಮನಿ ಪಾಕೆಟ್ ವಿಟೋ ಬಳಸೋದಕ್ಕೆ 2 ವಿಟೋ ಬರ್ಸೋಕೆ ಜಾಗ. ಬಟ್ ಅದು ಅರ್ಥ ಆಗಬೇಕು ಅಂದರೆ ಬಿಲ್ ಅಂದರೆ ಗೊತ್ತಿರಬೇಕಲ್ಲ. ಅದಕ್ಕೆ ಏನು ಮಾಡ್ತಿದ್ದೀನಿ, ಒಂದು ಪೇಜ್ ಬಿಟ್ಟು ಬರ್ಕೊಳ್ಳಿ ಅಷ್ಟೇ. ಎಕ್ಸ್ಟ್ರಾ ಒಂಚೂರು ಖಾಲಿ ಜಾಗ ಹೊಡಿತಾ ಹಿಂಗೆ ಹೊಡೆದಾಕಿ ಅದನ್ನು ಹೇಳ್ಕೊಡ್ಬೇಕಾ? ಬರೀರಿ ಕಮಾನ್. ಬಿಲ್, ಟೈಪ್ಸ್ ಆಫ್ ಬಿಲ್ಸ್ ಅಂತ ಹೆಡ್ಡಿಂಗ್ ಹಾಕಿ. ಇಲ್ಲಿ ಅರ್ಥವಾಗಲ್ಲ. ವಿವಿಧ ಮಸೂದೆಗಳು, ಟೈಪ್ಸ್ ಆಫ್ ಬಿಲ್ಸ್. ನಂಬರ್ 1 ಆರ್ಡಿನರಿ ಬಿಲ್, ಸಾಮಾನ್ಯ ಮಸೂದೆ. ಆರ್ಡಿನರಿ ಬಿಲ್, ಸಾಮಾನ್ಯ ಮಸೂದೆ, ವಿಚ್ ಡೀಲ್ಸ್ ವಿತ್ ನಾನ್ ಮಾನಿಟರಿ ಮ್ಯಾಟರ್ಸ್, ಹಣಕಾಸೇತರ ವಿಚಾರಗಳ ಬಗ್ಗೆ ಚರ್ಚಿಸುತ್ತದೆ. ವಿಚ್ ಡೀಲ್ಸ್ ವಿತ್ ನಾನ್ ಮಾನಿಟರಿ ಮ್ಯಾಟರ್ಸ್, ಹಣಕಾಸೇತರ ವಿಚಾರಗಳ ಬಗ್ಗೆ ಚರ್ಚಿಸುತ್ತದೆ. ಹಣಕಾಸೇತರ ವಿಚಾರಗಳು. ಫಾರ್ ಎಕ್ಸಾಂಪಲ್, ಮಹಿಳಾ ಮೀಸಲಾತಿ ಮಸೂದೆ, ವುಮೆನ್ ರಿಸರ್ವೇಷನ್ ಬಿಲ್. ನಿಮ್ಗೇನಾದ್ರು ದುಡ್ಡು ಕಾಸು ಕೊಡ್ತಾರಾ ಮೀಸಲಾತಿ ಕೊಟ್ಟು ಮಹಿಳೆಯರಿಗೆ? ಇಲ್ಲ ತಾನೆ. 2,000 ರೂಪಾಯಿ ಕೊಟ್ಬಿಟ್ಟು 2,000 ಕೊಟ್ಟೆ, 2,000 ಕೊಟ್ಟೆ, 2,000 ಕೊಟ್ಟೆ, 2,000 ಕೊಟ್ಟೆ. ಟ್ಯಾಕ್ಸ್ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ಕಿತ್ಕೊಂಡ್ಬಿಟ್ಟಿದ್ದೀರಾ ನಮ್ಮ ಹತ್ರ. 2,000 ಕೊಟ್ಟೆ, ಬಸ್ ಕೊಟ್ಟೆ ಅಂತ ಈ ವಣ್ಣ, ಅವರು ವ್ಯಾಕ್ಸಿನ್ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಅಂತ ಆ ವಣ್ಣ. ನೀವ್ಯಾರು ಕೊಟ್ಟಿಲ್ಲ, ಜನ ಕೊಟ್ಟಿರೋದು. ನೆಕ್ಸ್ಟ್, ಮನಿ ಬಿಲ್. ಕನ್ನಡ ಮೀಡಿಯಂ ಹುಡುಗರು ಮನಿ ಬಿಲ್ ಅಂತ ಬರೀರಿ. ಒಂದ್ ಕಡೆ ಧನ ಮಸೂದೆ ಅಂತ ಆಗ್ತಾನೆ, ಒಂದ್ ಕಡೆ ಹಣಕಾಸು ಮಸೂದೆ ಅಂತ ಆಗ್ತಾನೆ ಬುಕ್ಕಲ್ಲಿ. ಅದಕ್ಕೆ ಮನಿ ಬಿಲ್. ಮತ್ತೆ ಫೈನಾನ್ಸ್ ಬಿಲ್. ಫೈನಾನ್ಸ್ ಬಿಲ್ ಎರಡು ಕೂಡ ಯಾವುದಕ್ಕೆ ರಿಲೇಟೆಡ್? ಡೀಲ್ಸ್ ವಿತ್ ಮಾನಿಟರಿ ಮ್ಯಾಟರ್ಸ್, ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಿದೆ. ಡೀಲ್ಸ್ ವಿತ್ ಮಾನಿಟರಿ ಮ್ಯಾಟರ್ಸ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಬರೀರಿ ನೀವೇ. ಇಂಪೋಸಿಷನ್ ಆಫ್ ಟ್ಯಾಕ್ಸ್, ತೆರಿಗೆ ವಿಧಿಸುವುದು. ಬಾರೋಯಿಂಗ್ಸ್ ಆಫ್ ದ ಗವರ್ನಮೆಂಟ್, ಸರ್ಕಾರ ಪಡೆಯುವ ಸಾಲ. ಓಕೆನಾ? ಈ ಥರದ್ದೆಲ್ಲ ಕರೆಂಟ್ ಅಫೇರ್ಸ್ ಓದ್ತಿದ್ದೀರಾ. ದ ಗವರ್ಮೆಂಟ್ ಈಸ್ ಇಶ್ಯೂಯಿಂಗ್ ಸಾವರಿನ್ ಗೋಲ್ಡ್ ಬಾಂಡ್ಸ್, ಸಾವರಿನ್ ಗ್ರೀನ್ ಬಾಂಡ್ಸ್ ಅಂತ ಓದಿದ್ರಿ. ಕೇಳಿಸ್ಕೊಳ್ಳಿ, ಗ್ರೀನ್ ಬಾಂಡ್ಸ್. ಸಡನ್ ಆಗಿ ಯಾವ ಬಿಲ್ ಅಂತ ಯೋಚನೆ ಮಾಡ್ತೀರಾ ಅದ್ರ ಬಗ್ಗೆ? ಮೇಡಮ್, ಸಾವರಿನ್ ಗ್ರೀನ್ ಬಾಂಡ್ಸ್ ಇಶ್ಯೂ ಮಾಡೋಕ್ಕೂ ಮುಂಚೆ ಪಾರ್ಲಿಮೆಂಟಲ್ಲಿ ಅಪ್ರೂವಲ್ ತಗೋಬೇಕಾ ಬೇಡವಾ? ಅಥವಾ ಎಕ್ಸಿಕ್ಯೂಟಿವ್ ಡಿಸಿಷನ್ ಐ ವಿಲ್ ಅಗ್ರಿ. ಬಟ್ ಆದರೂ ಕೂಡ ಏನಾದ್ರು ಲೀಗಲ್ ಸ್ಟೇಟಸ್ ಕೊಡಬೇಕು ಅಂತಂದರೆ ಪಾರ್ಲಿಮೆಂಟಲ್ಲಿ ಕೊಡಬೇಕಾದಕ್ಕೆ ಏನು ಬಿಲ್ ಆಗುತ್ತೆ ಮೇಡಮ್? ಅವಾಗ ಮನಿ ಬಿಲ್ ಯಾರ್? ಅರ್ಥ ಆಯ್ತಾ? ಬಾಂಡ್ ಅಂದರೆ ಸಾಲ. ಐ ಆಮ್ ಇಶ್ಯೂಯಿಂಗ್ ಅಂದರೆ ನಾನು ಸಾಲ ತಗೋತಾ ಇದ್ದೀನಿ ಅಂತ. ನಾನು ಪರ್ಚೇಸ್ ಮಾಡ್ತೀನಿ ಅಂತಂದರೆ ನಾನು ಸಾಲ ಕೊಡ್ತಿದ್ದೀನಿ ಅಂತ. ಕೀಪ್ ದಿಸ್ ಇನ್ ಯುವರ್ ಮೈಂಡ್. ಪೋಸ್ಟ್ ಆಫೀಸ್ಗೆ ಹೋದ್ರಿ, 1 ಲಕ್ಷ ಬಾಂಡ್ ತಗೊಂಡ್ರಿ ಅನ್ಕೊಳ್ಳಿ. ನಿಮ್ಮ ಹತ್ರ ಇದ್ದಿದ್ದು 1 ಲಕ್ಷ ಪೋಸ್ಟ್ ಆಫೀಸಿಗೆ ಕೊಟ್ರಿ. ಅವ್ರ ಹತ್ರ ಇದ್ದಿದ್ದು ಬಾಂಡ್ ನೀವು ಇಸ್ಕೊಂಡ್ರಿ. ಹೌದಾ? ಇಶ್ಯೂವರ್ ಇಸ್ ದ ಬಾರೋವರ್, ಪರ್ಚೇಸರ್ ಇಸ್ ದ ಲೆಂಡರ್, ಡೋನರ್. ಅರ್ಥ ಆಯ್ತಾ? ಡೋನರ್ ಅಲ್ಲ, ಲೆಂಡರ್. ನಾನು ಕೊಂಡ್ಕೊಂತಿದ್ದೀನಿ ಅಂದರೆ ಸಾಲ ಕೊಡ್ತಿದ್ದೀನಿ. ಅವ್ರದ್ದು ನನಗೆ ಕೊಡ್ತಿದ್ದಾರೆ ಅಂದರೆ ನನ್ನ ಹತ್ರ ಸಾಲ ಇಸ್ಕೊತಾ ಇದ್ದಾರೆ ಅವರು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಇಲ್ಲೂ ಗೌರ್ಮೆಂಟು ಬಾಂಡ್ ಇಶ್ಯೂ ಮಾಡ್ತಿದೆ ಅಂದರೆ ಸಾಲ ಮಾಡ್ತಿರೋದು ಯಾರು? ಗೌರ್ಮೆಂಟ್. ಕೊಡ್ತಿರೋದು ಯಾರು? ನಾವು. ಯು ಅಂಡರ್ಸ್ಟುಡ್ ಆರ್ ನಾಟ್? ಸಡನ್ ಆಗಿ ಫ್ಲಾಶ್ ಆಗಬೇಕು, ಓ ಮನಿ ಬಿಲ್. ಅರ್ಥ ಆಯ್ತಾ? ಸಂಬಳ ಜಾಸ್ತಿ ಮಾಡ್ತಿದ್ದಾರೆ ಅಂತ ಬಂತು ಕರೆಂಟ್ ಅಫೇರ್ಸು, ಸಡನ್ ಆಗಿ ಫ್ಲಾಶ್ ಆಗಬೇಕು, ಓ ಮನಿ ಬಿಲ್. ಪ್ರತಿ ಸಬ್ಜೆಕ್ಟು ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ರೀ.
ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ಲಿಂಕ್ ಅದನ್ನು. ನಾನು ಅದನ್ನೇ ಯಾವಾಗಲೂ ಹೇಳೋದು, ಯು ಹ್ಯಾವ್ ಫುಡ್ ಇನ್ ಯುವರ್ ಪ್ಲಾಟರ್, ವಾಟ್ ಟು ಈಟ್, ವೆನ್ ಟು ಈಟ್, ಯು ಶುಡ್ ನೋ. ಇಫ್ ಯು ನೋ ದಟ್, ಯು ವಿಲ್ ಕ್ಲಿಯರ್ ದಿಸ್ ಎಕ್ಸಾಮ್ಸ್. ಟ್ರಸ್ಟ್ ಮೀ. ಈ ಕ್ಲಾಸ್ ರೂಮಲ್ಲೇ ನನ್ನ ಪರ್ಸನಲ್ ಅನಾಲಿಸಿಸ್ ಪ್ರಕಾರ 5ರಿಂದ 6 ಜನಕ್ಕೆ ಸಿಕ್ಕಾಪಟ್ಟೆ ಸಾಮರ್ಥ್ಯ ಇದೆ, ಯಾರು ಎಂದು ಹೇಳುವುದಿಲ್ಲ. ಅದು 3 ತಿಂಗಳಿಗೆ ಚೇಂಜ್ ಆಗುತ್ತೆ, ಬೆಳೆಸ್ಕೊಂಡಂಗೆ ನೀವು. ನಾನು ನೋಡ್ದಂಗೆ ನನ್ನ ಅನುಭವದಲ್ಲಿ 5ರಿಂದ 6 ಜನ ಖಂಡಿತ ಪಾಸ್ ಆಗ್ತೀರಾ ಈ ಸದ್ಯದ ಪರಿಸ್ಥಿತಿಯಲ್ಲಿ, ನಿಮ್ಮ ಎಫರ್ಟ್ ಎಲ್ಲ ನೋಡಿದ್ರೆ. ಅದಕ್ಕೆ ಹೇಳ್ತಿದ್ದೀನಿ, ದಟ್ಸ್ ನಾಟ್ ಎ ಸ್ಮಾಲ್ ನಂಬರ್ ಮೈ ಡಿಯರ್ ಫ್ರೆಂಡ್ಸ್, ಯು ಆರ್ ವೆರಿ ಲೆಸ್ ನಂಬರ್. ಹೌದಾ? ಸೊ ದಿಸ್ ಬ್ಯಾಚ್ ಇಸ್ ಗುಡ್, ರಿಯಲಿ ಗುಡ್. ಕೀಪ್ ಯುವರ್ ಪ್ರೋಗ್ರೆಸ್. ಅಷ್ಟೇ, ಕಂಟಿನ್ಯೂ ಮಾಡಿ ಬೇಗ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಸಂವಿಧಾನ ತಿದ್ದುಪಡಿ ಮಸೂದೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಸಂವಿಧಾನ ತಿದ್ದುಪಡಿ ಮಸೂದೆ. ಫೈನಾನ್ಸ್ ಬಿಲ್ 1 and ಫೈನಾನ್ಸ್ ಬಿಲ್ 2. ಫೈನಾನ್ಸ್ ಬಿಲ್ 1 and ಫೈನಾನ್ಸ್ ಬಿಲ್ 2. ಓಕೆ. ಏನದು ದುಡ್ಡು ಕಾಸು ವಿಚಾರನ ಅಲ್ಲ, ಬೇರೆನೇ ಆಟ ಅದು. ಆಮೇಲೆ ಹೇಳ್ಕೊಡ್ತೀನಿ ಅಲ್ಲಿಗೆ ಬಂದಾಗ, ಆಯ್ತಾ? ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಿಲ್ಗಳು ಗೊತ್ತಾಯ್ತಾ? ಈಗೆಲ್ಲ ಈ ಕಡೆ ನೋಡ್ರಪ್ಪ. ಈಗ ಇಷ್ಟೆಲ್ಲ ನಾನು ಪೀಠಿಗೆ ಹಾಕಂತಾರದು ಏನಕ್ಕೆ ಗೊತ್ತಾ? ನನ್ನ ಮಗೊಂದು ಆಬ್ಸಲ್ಯೂಟ್ ವಿಟೋ ಹೇಳ್ಕೊಡಕ್ಕೆ. ಅದೊಂದು ಆಬ್ಸಲ್ಯೂಟ್ ವಿಟೋ ಹೇಳ್ಕೊಡಕ್ಕೆ ಇಷ್ಟೆಲ್ಲ ಪೀಠಿಗೆ ಹಾಕ್ತಾ ಇದ್ದೀನಿ. ಈಗ ನೋಡಿ, ಮತ್ತೆ ಗಮನಿಸಿ ಬೋರ್ಡ್ ಕಡೆ ಎಲ್ಲರೂ ಬರ್ಸು, ಆಮೇಲೆ ಬರ್ಸ್ತೀನಿ ನಾನೇ. ಅಂಡರ್ ಆರ್ಡಿನರಿ ಬಿಲ್ ದೇರ್ ಆರ್ 2 ಕ್ಯಾಟಗರೀಸ್. 2 ವರ್ಗಗಳಿದೆ. ಪಬ್ಲಿಕ್ ಬಿಲ್, ಪ್ರೈವೇಟ್ ಬಿಲ್. ಪಬ್ಲಿಕ್ ಬಿಲ್ ಅಂತಂದ್ರೆ ಎ ಬಿಲ್ ವಿಚ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ಎ ಮಿನಿಸ್ಟರ್. ಸಚಿವರು ಮಸೂದೆನ ಮಂಡಿಸ್ತಿದ್ದಾರೆ. ಸಚಿವರು ಅಂತಂದ್ರೆ ನೋಡಿ, ಇದು ಪ್ರೈಮ್ ಮಿನಿಸ್ಟರ್, ಇದ್ಯಾರು? ರಿಮೈನಿಂಗ್ ಮಿನಿಸ್ಟರ್ಸ್, ಉಳಿದ ಸಚಿವರುಗಳು. ದಿಸ್ ಇಸ್ ವಾಟ್ ಯು ಕಾಲ್ ಇಟ್ ಆಸ್ ಗವರ್ನಮೆಂಟ್. ಹೌದಾ ಇಲ್ವಾ? ಎಸ್ ಆರ್ ನೋ? ಸೊ ದಿಸ್ ಮಿನಿಸ್ಟರ್ ಇಸ್ ಎ ಪಾರ್ಟ್ ಆಫ್ ಗವರ್ನಮೆಂಟ್. ಅಂದ್ರೆ ಏನರ್ಥ? ಪಬ್ಲಿಕ್ ಬಿಲ್ ಇಸ್ ಇಂಟ್ರೊಡ್ಯೂಸ್ಡ್ ಆನ್ ಬಿಹಾಫ್ ಆಫ್ ದ ಗವರ್ನಮೆಂಟ್. ಹೌದಾ? ಸರ್ಕಾರದ ಪರವಾಗಿ ಮಂಡಿಸ್ತಾ ಇರೋದು. ಹೌದಲ್ಲ ಸರ್? ವೈ ಇಟ್ ಈಸ್ ಕಾಲ್ಡ್ ಆಸ್ ಪಬ್ಲಿಕ್ ಬಿಲ್ ಸರ್ ಅಂತಂದ್ರೆ, ಗವರ್ನಮೆಂಟು ಯಾರಿಗೋಸ್ಕರ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ? ಫಾರ್ ದ ಪೀಪಲ್. ಎಸ್ ಆರ್ ನೋ? ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋ ಪವರ್ಸ್ ಕೊಟ್ಟಿರೋದು ಯಾರು? ರೈಟ್ ಆರ್ ರಾಂಗ್? ಸೊ ಇದನ್ನೇಂತ ಕರಿತೀರಾ ನೀವು? ಪಬ್ಲಿಕ್ ಬಿಲ್ ಅಂತ ಕರಿತೀರಾ. ಸೊ ವೆನ್ ಎ ಬಿಲ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ಎ ಮಿನಿಸ್ಟರ್, ಅದನ್ನೇಂತ ಕರಿತೀರಪ್ಪ ನೀವು? ಇಟ್ ಈಸ್ ಕಾಲ್ಡ್ ಆಸ್ ಎ ಪಬ್ಲಿಕ್ ಬಿಲ್. ಸೊ ಈ ಬಿಲ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ತಿರೋದು? ಗವರ್ನಮೆಂಟ್, ಸರ್ಕಾರ. ಆನ್ ಬಿಹಾಫ್ ಆಫ್ ದ ಗವರ್ನಮೆಂಟ್ ದಿಸ್ ಬಿಲ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ದ ಮಿನಿಸ್ಟರ್. ಎಕ್ಸಾಂಪಲ್ ಅಂದ್ರೆ ನರೇಂದ್ರ ಮೋದಿಜಿ, ಅಮಿತ್ ಶಾಜಿ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್ ಮೇಡಮ್, ಆಯ್ತಾ? ನಿತಿನ್ ಗಡ್ಕರಿ, ಪ್ರಹ್ಲಾದ್ ಜೋಶಿ, ಇವರೆಲ್ಲ ಯಾರು? ದೇ ಆರ್ ಆಲ್ ಮಿನಿಸ್ಟರ್ಸ್, ಸಚಿವರು. ಶೋಭಾ ಕರಂದ್ಲಾಜೆ ಅವರು ಮಿನಿಸ್ಟರೇ. ಅರ್ಥ ಆಯ್ತಾ? ಮಿನಿಸ್ಟರ್ಸ್. ಮೇಡಮ್ ಕನ್ಫ್ಯೂಸ್ ಆಗ್ತಿದ್ಯಾ? ನೋ ಅಲ್ಲ? ನಿಜ ಹೇಳಿ. ಕನ್ಫ್ಯೂಸ್ ಆದರೆ ಮುಖಾಮುಖಿ ನೋಡದೆ ಕೇಳಿ ಕ್ವಶನ್ನ, ಸರಿನಾ? ಓಯ್ ಶಿಷ್ಯ, ಗೊತ್ತಾಗ್ಲಿಲ್ಲ ಅನ್ನಿ. ಓಯ್ ಶಿಷ್ಯ, ಗೊತ್ತಾಗಿಲ್ಲಮ್ಮ, ಇನ್ನೊಂದ್ಸಲ ಹೇಳಿ ಅನ್ನಿ.
ಸರಿ, ಕನ್ಫ್ಯೂಸ್ ಆಗ್ತಿದ್ರೆ ದಯವಿಟ್ಟು ಕೇಳ್ರಪ್ಪ, ಆಯ್ತಾ? ಸೊ ಬಿಹಾಫ್ ಆಫ್ ದ ಗೌರ್ಮೆಂಟ್, ಸರ್ಕಾರದ ಪರವಾಗಿ. ಸೊ ಮಿನಿಸ್ಟರ್ಸ್ ಯಾರೇ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಅದನ್ನೆಂತ ಕರಿತೀರಾ ನೀವು? ಪಬ್ಲಿಕ್ ಬಿಲ್ ಅಂತ ಕರಿತೀರಾ. ವೆನ್ ಎ ಬಿಲ್ ಇಸ್ ಇಂಟ್ರೊಡ್ಯೂಸ್ ಬೈ ಎ ನಾನ್ ಮಿನಿಸ್ಟರ್, ಸಚಿವರು ಅಲ್ಲದೆ ಇರೋರು, ಮಿನಿಸ್ಟರ್ ಅಲ್ಲ. ಎಕ್ಸಾಂಪಲ್ ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ, ದ ಗ್ರೇಟ್ ಪ್ರಜ್ವಲ್ ಬಾಯ್, ಎಕ್ಸ್ಟ್ರಾರ್ಡಿನರಿ ಡಿ ಕೆ ಸುರೇಶ್. ಒಂದು ಡೈಲಾಗ್ ಮಾತ್ರ ಹೊಡಿತಾರೆ ಕಣ್ರಿ, ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ ಅಂತಾರೆ ಅಣ್ಣ ತಮ್ಮದಿರು ಇಬ್ರು. ಇವ್ರು ಡೈಲಾಗ್ ಕೇಳಿ ಕೇಳಿ ನಂಗೆ ನಂಬಿಕೆ ಹೋಗ್ಬಿಡೈತೆ. ಇಬ್ಬರದು ಒಂದೇ ಡೈಲಾಗ್ ಕಣ್ರಿ, ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತಾರೆ. ಯಪ್ಪ ನೋಡ್ರಿ, ಇಲ್ಲಿ ನೋಡಿ, ಎಚ್ ಡಿ ದೇವೇಗೌಡರು ಏನಕ್ಕೆ ಹಿಂಗೆಲ್ಲ ಬರ್ದಿದ್ದೀನಿ ಹೇಳಿ ನೋಡೋಣ. ನಮ್ಮ ಹುಡುಗರಿಗೆ ಮಿನಿಸ್ಟರ್ಗೂ ಬಿಜೆಪಿ ಪಾರ್ಟಿಗೂ ಕನ್ಫ್ಯೂಷನ್ನು, ಅದಕ್ಕೆ ಕ್ಲಾರಿಟಿ ಕೊಡ್ತಿದ್ದೀನಿ. ಇವರಿಬ್ರು ಬಿಜೆಪಿ ಲೋಕಸಭಾ ಮೆಂಬರ್ಸ್, ಇವರು ಜೆ ಡಿ ಎಸ್ದು ಲೋಕಸಭಾ ಮೆಂಬರ್, ಇವರು ಕಾಂಗ್ರೆಸ್ಗೆ ಲೋಕಸಭಾಗೆ ಮೆಂಬರ್. ಸುಮಲತಾ ಒಬ್ಬರು ಯಾಕೆ ಬಿಡ್ಲಿ, ಶಿ ಈಸ್ ಇಂಡಿಪೆಂಡೆಂಟ್ ಲೋಕಸಭಾ ಮೆಂಬರ್. ದೇವೇಗೌಡರು ಹೆಸರು ಯಾಕೆ ಬರ್ದೆ, ರಾಜ್ಯಸಭಾ ಮೆಂಬರ್. ಆಯ್ತಾ? ಸೊ ದಟ್ ನಮ್ಮ ಹುಡುಗರಿಗೆ ಬರೀ ಲೋಕಸಭಾ ಮೆಂಬರ್ಸ್ ಅಂತನೂ ಅನ್ಕೋಬಾರ್ದು, ಅದಕ್ಕೆ ರಾಜ್ಯಸಭಾ ಮೆಂಬರ್ನು ಆ್ಯಡ್ ಮಾಡಿದ್ದೀನಿ. ಬೇಕಾ? ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭಾ ಮೆಂಬರ್. ಮಿನಿಸ್ಟರ್ ಬಿಟ್ಟು ಮಿಕ್ಕಿದವರೆಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನನ್ನೇ ಕೇಳಿ ಮೇಡಮ್. ಅದೇ ನಿಮ್ಮ ಫ್ರೆಂಡ್ಗೆ ಹಿಂಗೆ ಇಟ್ಕೊಂಡು ನನ್ನ ಮಗ ಏನು ಹೇಳ್ತಾವನ ಗೊತ್ತಾಯ್ತಿಲ್ವಲ್ಲ ಅಂತಾನ. ಇಷ್ಟು ವ್ಯತ್ಯಾಸ ಅಲ್ಲ ಗೌಡ್ರು ಸರ್ಗೂ ನನಗೂ. ನಾನು ನನ್ನನ್ನೇ ಬೈಕತ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಓಕೆ, ಸರಿನಾ? ನೋಡಿ, ಐ ಹ್ಯಾವ್ ಸೆಡ್ ಅಬೌಟ್ ಮಲ್ಲಿಕಾರ್ಜುನ್ ಖರ್ಗೆ. ವೈ? ಈಸ್ ಎ ರಾಜ್ಯಸಭಾ ಮೆಂಬರ್. ಎಚ್ ಡಿ ದೇವೇಗೌಡರು ರಾಜ್ಯಸಭಾ ಮೆಂಬರ್. ಗಾಟ್ ಇಟ್ ಸರ್? ನಮ್ಮ ಹುಡುಗರು ಬಿಜೆಪಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರೆ ಪಬ್ಲಿಕ್ ಬಿಲ್ ಅನ್ಕೊಬಿಡ್ತಾರೆ. ಸೊ ದಟ್ಸ್ ವೈ ಫಸ್ಟ್ 2 ನೇಮ್ಸ್ ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ. ಇನ್ನು ಎಲೆಕ್ಷನ್ ರಿಸಲ್ಟ್ ಬಂದಿಲ್ಲ. ಪ್ರತಾಪ್ ಸಿಂಹ ಇಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇವತ್ತಿಗೂ ಕೂಡ. ತೇಜಸ್ವಿ ಸೂರ್ಯ ಇಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ಹೊಸ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಇವ್ರ ಮೆಂಬರೇ, ಹಾಲಿ ಸದಸ್ಯರೇ. ಅಂಡರ್ಸ್ಟುಡ್ ಆರ್ ನಾಟ್? ಸೊ ಒಂದು ಕ್ಲಾರಿಟಿ ಇಟ್ಕೊಳ್ಳಿ ಸರ್, ಮಿನಿಸ್ಟರ್ ಅಲ್ಲದೆ ಇರೋರು ಯಾರು ಬೇಕಾದರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ಬೇಕಾ? ಬಿಟ್ಟಿದ್ದೆ, ವೀರೇಂದ್ರ ಹೆಗ್ಡೆ, ನಾಮಿನೇಟೆಡ್ ಮೆಂಬರ್ ಆಫ್ ರಾಜ್ಯಸಭಾ. ದೇವೇಗೌಡರು ಆದ್ರೆ ಎಲೆಕ್ಟೆಡ್ ಮೆಂಬರ್, ವೀರೇಂದ್ರ ಹೆಗ್ಡೆ ಆದ್ರೆ ನಾಮಿನೇಟೆಡ್ ಮೆಂಬರ್. ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯ ಯಾರು? ವೀರೇಂದ್ರ ಹೆಗ್ಡೆ. ಮೇರಿ ಕಾಮ್, ಆಮೇಲೆ ಇವರು ಸುಧಾಮೂರ್ತಿ ಮೇಡಮ್. ಯು ಅಂಡರ್ಸ್ಟುಡ್ ಆರ್ ನಾಟ್? ಇದೇನು ಗೊತ್ತಾ ಮೇಡಮ್ ಟ್ರಿಕ್ಕು? ಸುಧಾಮೂರ್ತಿ ಮೇಡಮು ಪ್ರೆಸಿಡೆಂಟ್ ಆಗಬೇಕು ಅಂತ ಸೌತ್ ಇಂಡಿಯಾದಲ್ಲಿ ಒಂದು ಕೂಗಿತ್ತು ಮೇಡಮ್. ಸೊ ಈಗ ಏನು ಮಾಡಬೇಕು, ಅದನ್ನ ಬ್ಲಾಕ್ ಮಾಡಿ ಬಿಸಾಕಬೇಕು ನೀವು. ಅಂದರೆ ವಾಟ್ ಯು ಶುಡ್, ಕರ್ಕೊಂಡೋಗಿ ರಾಜ್ಯಸಭಾ ಮೆಂಬರ್ ಮಾಡಿಬಿಟ್ಬಿಟ್ರೆ ಒಂದು ಜಾಗದಲ್ಲಿ ಕೂರಿಸ್ದಂಗೆ ಆಗುತ್ತೆ. ನೌ ಶಿ ಈಸ್ ಔಟ್ ಆಫ್ ದ ರೇಸ್, ಬಟ್ ಶಿ ಕ್ಯಾನ್ ಆಲ್ಸೋ ಕಂಟೆಸ್ಟ್. ಶಿ ಕ್ಯಾನ್ ಕಂಟೆಸ್ಟ್ ಬೈ ರಿಸೈನಿಂಗ್, ಅದು ಬೇರೆ ವಿಷಯ. ಗೆದ್ದ ಮೇಲೆ ಬಟ್ ಕಾಮನ್ ಮ್ಯಾನ್ ಗೊತ್ತಾಗಲ್ವಲ್ಲ ಅದು. ಸೊ ಟು ಅವಾಯ್ಡರ್ ಕರ್ಕೊಂಡೋಗಿ ರಾಜ್ಯಸಭೆ ಕೂರಿಸ್ಬಿಡೋದು. ಏನೇನು ಸ್ಮಾರ್ಟ್ ಆಟಗಳು ಆಡ್ತಾರೆ ಅಂದ್ರೆ,
ಈ ನಿಮ್ಮ ರಾಹುಲನ್ನ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾನೆ ಅನ್ನೋ ಆಸೆಗೆ ಪ್ರಣಬ್ ಮುಖರ್ಜಿ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ನ ಕರ್ಕೊಂಡೋಗಿ ಪ್ರೆಸಿಡೆಂಟ್ ಮಾಡ್ತಾರೆ. ಪ್ರಣಬ್ ಮುಖರ್ಜಿ ಎಂಥ ಡಿಪ್ಲೊಮ್ಯಾಟ್ ಗೊತ್ತಾ ಸರ್? ಐ ಕ್ಯಾನ್ ಸ್ಪೀಕ್ ಅಬೌಟ್ ಹಿಮ್ ಫಾರ್ ವಾಲ್ಯೂಮ್ಸ್. ಯು ಅಂಡರ್ಸ್ಟುಡ್? ನಿಮ್ಗೆಲ್ರಿಗೂ ಒಂದು ಇನ್ಫಾರ್ಮೇಶನ್ನೇ, ನನ್ನ ವಿಷಯ ಏನಲ್ಲ. NSG ಅಂತ ಒಂದು ಆರ್ಗನೈಸೇಷನ್ ಇದೆ ಗೊತ್ತಾ? ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅಷ್ಟೇ. NSG, ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್. ಹೌ ಮೆನಿ ಮೆಂಬರ್ ಕಂಟ್ರೀಸ್ ಆರ್ ದೇರ್ ಇನ್ ದಟ್? 48 ಮೆಂಬರ್ ಕಂಟ್ರೀಸ್ ಆರ್ ದೇರ್. ಎಷ್ಟು? 48 ಮೆಂಬರ್ ಕಂಟ್ರೀಸ್ ಆರ್ ದೇರ್. ಯುರೇನಿಯಂ ಮತ್ತು ಥೋರಿಯಂ ರಿಸರ್ವ್ಸ್ ಎಲ್ಲೆಲ್ಲಿ ಸಿಗುತ್ತೋ ಅವರೆಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡವ್ರು. ಏನಂತ? ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್. ನಿಮ್ಮ ಹತ್ರ ನ್ಯೂಕ್ಲಿಯರ್ ರಿಯಾಕ್ಟರ್ ಇದ್ರೂ ಕೂಡ ಯು ನೀಡ್ ಫ್ಯೂಯಲ್. ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಂದರೆ, ಯುರೇನಿಯಂ ಯೂಸ್ ಮಾಡಿ ನ್ಯೂಕ್ಲಿಯರ್ ಎನರ್ಜಿನ ಮಾಡ್ಬೋದು, ಥೋರಿಯಂ ಯೂಸ್ ಮಾಡಿ ಮಾಡುವಂಥ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲವೇ ಇಲ್ಲ. ಸೊ ನಿಮ್ಮ ಹತ್ರ ಏನೇ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದ್ರೂ ಕೂಡ ಸರ್, ಯು ನೀಡ್ ನ್ಯೂಕ್ಲಿಯರ್ ಫ್ಯೂಯಲ್. ಆ ನ್ಯೂಕ್ಲಿಯರ್ ಫ್ಯೂಯಲ್ನ ಸಪ್ಲೈ ಮಾಡೋದು ಯಾರು? ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್. ಆಗ ಇಟ್ ವಾಸ್ 45, ನೌ ಇಟ್ ಈಸ್ 48. ಆ ಗ್ರೂಪ್ದು ಒಂದು ವಿಶೇಷತೆ ಹೇಳ. Even if one member country says no, the deal is cancelled. ಮೆಜಾರಿಟಿ ಮಾತೇ ಇಲ್ಲ NSG ನಲ್ಲಿ. one member country says no, this deal will not happen, ಆಗಲ್ಲ ಅಂದ್ರೆ ಮುಗೀತು. ಮಿಕ್ಕಿದವರೆಲ್ಲರೂ ಅದಕ್ಕೆ ಒಪ್ಕೋಬೇಕು. ಇದು NSGಯ ವಿಶೇಷತೆ. 45 ಮೆಂಬರ್ ಕಂಟ್ರೀಸ್ ಅಲ್ಲಿ ನಾರ್ವೆ, ಕೆಲವು ಕಂಟ್ರಿಗಳು ಒಪ್ತಾ ಇರಲ್ಲ ಇಂಡೋ-ಯುಎಸ್ ನ್ಯೂಕ್ಲಿಯರ್ ಡೀಲ್ಗೆ. ದ ಸೇಮ್ ಪ್ರಣಬ್ ಮುಖರ್ಜಿ ವಾಸ್ ದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ಯು ಬಿಲೀವ್ ಇಟ್ ಆರ್ ನಾಟ್, he was the one who convinced. NSG ಸೈನ್ ಹಾಕುತ್ತಾ ಮೇಲೆ. ಯು ಅಂಡರ್ಸ್ಟುಡ್ ಆರ್ ನಾಟ್? NSG ಪರ್ಮಿಷನ್ ಕೊಟ್ಟಿದೆ ನಮಗೆ. ಅದು ದೊಡ್ಡ ಕತೆ. ತುಂಬ ವಿಷಯಗಳು ಮಾತಾಡಬೇಕು. NPT, CTBT ಏನೇನೋ ಮಾತಾಡ್ಬೇಕು ನಾನು ನಿಮ್ಮ ಹತ್ರ. MCTR ಏನೇನೋ ವಿಷಯಗಳವೆ ಬಿಡಿ. ಸೊ NSG, ಬಿಕಾಸ್ ಆಫ್ ಪ್ರಣಬ್ ಮುಖರ್ಜಿಸ್ ಡಿಪ್ಲೊಮ್ಯಾಸಿ, ವಿ ಸಕ್ಸೀಡೆಡ್ ದೇರ್. ಅಂಥ ಒಬ್ಬ ವ್ಯಕ್ತಿನ ಕರ್ಕೊಂಡೋಗಿ ಪ್ರೆಸಿಡೆಂಟ್ ಜಾಗದಲ್ಲಿ ಕೂರಿಸ್ತೀರಾ? ಏನಕ್ಕೆ? ಕರಿಮಣಿ ಮಾಲೀಕ ನಾನಲ್ಲ, ರಾಹುಲ್. ಕರ್ಕೊಂಡೋಗಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡೋಕ್ಕೆ. ಸೊ ಪ್ರಣಬ್ ಮುಖರ್ಜಿ ಮಹಾನ್ ನಾಯಕರವರು, ವೆರಿ ಕೇಪಬಲ್ ಮ್ಯಾನ್. ದಟ್ ಈಸ್ ವಾಟ್ ಐ ಸೇ. ಯು ಅಂಡರ್ಸ್ಟುಡ್? ಸೊ ಇಂಥ ರಾಜಕಾರಣಗಳು ತುಂಬ ನಡೀತೆ. ಓಲಿ ಬಿಟ್ಬಿಡಿ. ಈಗ ಅರ್ಥ ಆಯ್ತೇನ್ರಿ? ಸುಧಾಮೂರ್ತಿ ಮೇಡಮು, ವೀರೇಂದ್ರ ಹೆಗ್ಡೆ ಎಲ್ಲ ಹೇಳ್ಬಿಟ್ಟೆ ಗುರುವೆ. ಯಾರೇ ಇಂಟ್ರೊಡ್ಯೂಸ್ ಮಾಡಿದ್ರು ಇವ್ರೇನಿದು ಪ್ರೈವೇಟ್ ಬಿಲ್. ಅರ್ಥ ಆಯ್ತಾ? ಸೊ ಇದು ಪಬ್ಲಿಕ್ ಬಿಲ್, ಇದು ಪ್ರೈವೇಟ್ ಬಿಲ್. ಬರೀರಿ ಬೇಗ. ಅಂಡರ್ ಆರ್ಡಿನರಿ ಬಿಲ್ ಮುಗೀತು, ಬಂದೆ ಅಲ್ಲಿ ವಾಪಸ್ ಬಂದೆ. ಅಂಡರ್ ಆರ್ಡಿನರಿ ಬಿಲ್ ದೇರ್ ಆರ್ 2 ಕ್ಯಾಟಗರೀಸ್. 2 ವರ್ಗಗಳಿದ್ದು, ಪಬ್ಲಿಕ್ ಬಿಲ್, ಸಾರ್ವಜನಿಕ ಮಸೂದೆ ಮತ್ತು ಖಾಸಗಿ ಮಸೂದೆ ಎಂದು ಕರೆಯಲಾಗುತ್ತದೆ. ಪಬ್ಲಿಕ್ ಬಿಲ್ ಅಂಡ್ ಪ್ರೈವೇಟ್ ಬಿಲ್. ಪಬ್ಲಿಕ್ ಬಿಲ್ ಮೀನ್ಸ್, ಸಾರ್ವಜನಿಕ ಮಸೂದೆ ಎಂದರೆ, ಸಾರ್ವಜನಿಕ ಮಸೂದೆ ಎಂದರೆ ಎ ಬಿಲ್ ವಿಚ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ಎ ಮಿನಿಸ್ಟರ್. ಸಚಿವರು ಈ ಮಸೂದೆಯನ್ನು ಮಂಡಿಸುತ್ತಾರೆ. ಎ ಬಿಲ್ ವಿಚ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ಎ ಮಿನಿಸ್ಟರ್. ಸಚಿವರು ಈ ಮಸೂದೆಯನ್ನು ಮಂಡಿಸುತ್ತಾರೆ. ಮಿನಿಸ್ಟರ್. ಪ್ರೈವೇಟ್ ಬಿಲ್ ಎರಡನೇದು. ಖಾಸಗಿ ಮಸೂದೆ ಎಂದರೆ ಎ ಬಿಲ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ಎ ನಾನ್ ಮಿನಿಸ್ಟರ್. ಸಚಿವರಲ್ಲದವರು. ಎ ಬಿಲ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ಎ ನಾನ್ ಮಿನಿಸ್ಟರ್. ಸಚಿವರಲ್ಲದವರು ಮಸೂದೆಯನ್ನು ಮಂಡಿಸುತ್ತಾರೆ. ವಿಲ್ ಇಂಟ್ರೊಡ್ಯೂಸ್ ದ
ಬಿಲ್. ಸೊ ಸಚಿವರು ಅಲ್ದೇ ಇರೋರು ಮಸೂದೆ ಮಂಡನೆ ಮಾಡಿದ್ರೆ ಅಂತ ಕರಿತೀರಾ ನೀವು ಅದನ್ನ? ಪ್ರೈವೇಟ್ ಬಿಲ್ ಅಂತ ಕರಿತೀರಾ. ಸಚಿವರು ಮಂಡಿಸಿದ್ರೆ ಅಂತ ಕರಿತೀರಾ ಅದನ್ನ? ಪ್ರೈವೇಟ್ ಬಿಲ್. ಈಗ ವಾಪಸ್ ಬನ್ನಿ, ಅಬ್ಸಲ್ಯೂಟ್ ವಿಟೋ ಅಂತ ಬರೀರಿ. ಅಬ್ಸಲ್ಯೂಟ್ ವಿಟೋ ಏನು? ಅಬ್ಸಲ್ಯೂಟ್ ವಿಟೋ ಅಂದ್ರೆ ದ ಪ್ರೆಸಿಡೆಂಟ್ ವಿಲ್ ವಿಥೋಲ್ಡ್ ದ ಬಿಲ್. ಮಸೂದೆಯನ್ನು ತಡೆ ಹಿಡಿಯುತ್ತಾರೆ. ಸರಿನಾ? ವಾಟ್ ದ ಪ್ರೆಸಿಡೆಂಟ್ ವಿಲ್ ಡೂ? ವಿಲ್ ವಿಥೋಲ್ಡ್ ದ ಬಿಲ್. ತಡೆ ಹಿಡಿತಾರೆ. ಓಕೆ, ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ಲಾ? ಐ ಗಿವ್ 2 ಎಕ್ಸಾಂಪಲ್ಸ್. ಪಾಕೆಟ್ ವಿಟೋ ಮತ್ತು ಅಬ್ಸಲ್ಯೂಟ್ ವಿಟೋಗೆ ಯಾವಾಗಲೂ ಹುಡುಗರಿಗೆ ಡೌಟೇ. ಟು ಕ್ಲಾರಿಫೈ ದಟ್ ಐ ಗಿವ್ ಸ್ಮಾಲ್ ಎಕ್ಸಾಂಪಲ್ಸ್. ಎರಡು ಕೇಳಿಸ್ಕೊಳ್ಳಿ. ರಿಸಲ್ಟ್ ನೋಡೋಕ್ಕೆ ಅಂತ ಎಕ್ಸಾಮ್ ನಿಮ್ಮ ಸ್ಕೂಲ್ ಹತ್ರ ಓಡೋದ್ರಿ. ರಿಸಲ್ಟ್ ನೋಡೋಕ್ಕೆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ, ಫಾರ್ ನಾನ್ ಏನಪ್ಪ ಲೈಬ್ರರಿ ಬುಕ್ಸ್ನ ರಿಟರ್ನ್ ಮಾಡಿಲ್ಲ ನೀವು ಅನ್ನೋದಕ್ಕೋಸ್ಕರ ಯುವರ್ ರಿಸಲ್ಟ್ ಹ್ಯಾಸ್ ಬಿನ್ ವಿಥೆಲ್ಡ್ ಅಂತ. ಲೈಬ್ರರಿ ಬುಕ್ಸ್ ತಗೊಂಡಿದ್ರಿ, ರಿಟರ್ನ್ ಮಾಡಿಲ್ಲ, ಸೊ ಯುವರ್ ರಿಸಲ್ಟ್ ಹ್ಯಾಸ್ ಬಿನ್ ವಿಥೆಲ್ಡ್ ಅಂತ ಹಾಕಿದ್ದಾರೆ. ತಡೆ ಹಿಡಿದಿದ್ದೀವಿ, ಪಾಸೋ ಫೇಲೋ ಆಗಿದ್ದೀರಾ ಕನ್ಫರ್ಮ್. ಓಕೆ, ಮತ್ತೆ ಹೋದ್ರಿ, ನೋಟಿಸ್ ಬೋರ್ಡಲ್ಲಿ ನಿಮ್ಮ ಹೆಸರೇ ಇಲ್ಲ, ಪಾಸ್ ಅನ್ನೋ ಲಿಸ್ಟಲ್ಲೂ ಇಲ್ಲ, ಫೇಲ್ ಅನ್ನೋ ಲಿಸ್ಟಲ್ಲೂ ಇಲ್ಲ, ವಿಥೋಲ್ಡ್ ಲಿಸ್ಟಲ್ಲೂ ಇಲ್ಲ. ಅದನ್ನ ಪಾಕೆಟ್ ವಿಟೋ ಅಂತ ಕರಿಬಹುದು. ನೈದರ್ ಇಟ್ ಈಸ್ ಪಾಸ್, ನಾರ್ ಇಟ್ ಈಸ್ ಫೇಲ್, ನಾರ್ ಇಟ್ ಈಸ್ ವಿಥೆಲ್ಡ್. ಫಸ್ಟ್ ಇನ್ಸಿಡೆಂಟ್ ಅಲ್ಲಿ ಏನಾಯ್ತು? ಶಾರ್ಟೇಜ್ ಆಫ್ ಅಟೆಂಡೆನ್ಸ್, ರಿಸಲ್ಟ್ ಹ್ಯಾಸ್ ಬಿನ್ ವಿಥೆಲ್ಡ್. ಓಕೆ, ರೀಸನ್ ಇದೆ. ಇಲ್ಲೂ ಅಷ್ಟೇ ನಾ ಮಾತಾಡ್ತಿರೋದು ವಿಥೋಲ್ಡ್ ದ ಬಿಲ್. ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರ ಬರುತ್ತೆ ಅಂದರೆ, 1, when a private bill is passed in both the houses, ಎರಡೂ ಸದನಗಳಲ್ಲಿ ಖಾಸಗಿ ಮಸೂದೆ ಅಂಗೀಕಾರವಾದ ನಂತರ, when a private bill is passed where in both the houses and it comes to the president, ರಾಷ್ಟ್ರಪತಿಗಳಿಗೆ ಬಂದಾಗ ಪ್ರೆಸಿಡೆಂಟ್ ಏನ್ ಮಾಡ್ಬೋದು? he can use his absolute veto. But why? ಸರ್, ಪ್ರೈವೇಟ್ ಬಿಲ್ ಇಂಟ್ರೊಡ್ಯೂಸ್ ಆಯ್ತು. ಪ್ರೈವೇಟ್ ಬಿಲ್ ಅಂದ್ರೆ ಯಾರು? ಸರ್ಕಾರದ ಕಡೆಯಿಂದ ಆಗಿಲ್ಲ, ನಾನ್ ಮಿನಿಸ್ಟರ್ ಯಾರೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗೋಯ್ತು. ದೆನ್ ಇಟ್ ಹ್ಯಾಸ್ ಕಮ್ ಟು ದ ಪ್ರೆಸಿಡೆಂಟ್. ಈಗ ಪ್ರೆಸಿಡೆಂಟ್ ಏನ್ ಮಾಡ್ಬೋದಂತೆ? ಅಬ್ಸಲ್ಯೂಟ್ ವಿಟೋ ಬಳಸಬಹುದು. ವೈ?